ಎಲ್ಲರಿಗೂ ನಮಸ್ಕಾರ. ಪುನೀತ್ ನಮನ ಸ್ಫೂರ್ತಿ ದಿನದ ಸಲುವಾಗಿ ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕಾರ್ಯಕ್ರಮವನ್ನ ನಾವು ಕಳೆದ ತಿಂಗಳು 17ನೇ ತಾರೀಕಿಂದ ನಡೆಸ್ಕೊತಾ ಬಂದಿದ್ದೀವಿ. ಇವತ್ತು ನಮ್ಮ ಕೋರ್ಸ್ಗಳ ಕೊನೆಯ ದಿನ, ಆದ್ರೆ ಈ ಮುಕ್ತಾಯದ ದಿನ ಅಂದ್ರೆ ನಿಮ್ಮ ಹತ್ರ ಮುಕ್ತವಾಗಿ ಓಪನ್ ಆಗಿ ಡಿಸ್ಕಷನ್ಸ್, ನಿಮಗೆ ಏನೇ ಡೌಟ್ಸ್ ಇದ್ರು, ಏನೇ ಕ್ವಶನ್ಸ್ ಇದ್ರು ಅದನ್ನ ಕೇಳೋದಕ್ಕೆ ಭಾನುವಾರ 7ರಿಂದ 9 ಗಂಟೆಗೆ ನಾನು ಒಂದು ಟೈಮ್ ಟೇಬಲ್ ಅನ್ನು ಇಟ್ಟಿದ್ದೀನಿ. ನಾನು ಈ ಒಂದು ಟೈಮ್ ಟೇಬಲ್ ಅಪ್ಡೇಟ್ಸ್ ಎಲ್ಲ ನಾನು ಕಳಿಸ್ತೀನಿ. ಅದ್ರ ಡೀಟೇಲ್ ಆಗಿ ಇವತ್ತೇನಿದೆ ಕೋರ್ಸ್ ಇವತ್ತು ಮುಗಿಸೋಣ. ಮತ್ತೆ ನಿಮ್ಗೆ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ಸ್ ಮತ್ತೆ ಇನ್ನೂ ಅನೇಕ ಫೆಸಿಲಿಟೀಸ್ ಗಳನ್ನ ನಾನು ನಿಮ್ಗೆ ಒಂದು ಲಿಸ್ಟ್ ಅನ್ನ ಕಳಿಸಿದ್ದೀನಿ. ಅದಕ್ಕೆ ಲಿಂಕ್ ಬಂದು ನಾನು ಭಾನುವಾರ ನಿಮ್ಗೆ ಕೊಡ್ತೀನಿ. ಆ ಲಿಂಕ್ ಅನ್ನ ಫಿಲ್ ಮಾಡಿ ನಿಮ್ಮೆಲ್ರಿಗೂ ಕೆರಿಯರ್ಗೆ ಅನುಕೂಲ ಆಗುವಂತ ತುಂಬಾ ವಿಷಯಗಳನ್ನ ಅದರಲ್ಲಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪವರ್ BI ಕಂಪ್ಲೀಟ್ ಟ್ರೈನಿಂಗ್ ಕೂಡ ನಾನು ಸ್ಕೆಡ್ಯೂಲ್ಸ್ ಅನ್ನ ಕಳಿಸ್ತೀನಿ. ಓಕೆನಾ? ರೈಟ್. ಸೊ ಇವತ್ತು ನಾವು ಕೆರಿಯರ್ ಗೈಡೆನ್ಸ್, ಇವತ್ತು ಏನು ಮಾಡ್ತಾ ಇದೀವಿ, ಇದು ಕೊನೆಯ ಕೋರ್ಸ್, 24ನೇ ದಿನ. ಕೆರಿಯರ್ ಗೈಡೆನ್ಸ್ ಅನ್ನ ನಾವು ತಿಳ್ಕೊಳ್ಳೋಣ. ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು, ನಮ್ಮ ಕೆರಿಯರ್ ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ಒಂದು ಸೆಷನ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಈ ಪುನೀತ್ ನಮನ ಸ್ಫೂರ್ತಿ ದಿನದ ಕಾರ್ಯಕ್ರಮ 1,000 ವಿದ್ಯಾರ್ಥಿಗಳಿಗೆ ಅಂತ ನಾವು ಮಾಡಿದ್ವಿ. ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಉಚಿತವಾಗಿ ಕನ್ನಡದಲ್ಲಿ. ಇದನ್ನ ಎಷ್ಟು ಜನ ಉಪಯೋಗಿಸ್ಕೊಂಡ್ರು ನೀವು ನೋಡಿದೀರಾ. ಇನ್ನು ಅನೇಕ ಜನ ಇದನ್ನ ಉಪಯೋಗಿಸ್ಕೋಬೇಕು. ಮುಂದಿನ ನೆಕ್ಸ್ಟ್ ನಮ್ದು ಯಾವುದೇ ಈ ತರ ಒಂದು ಕಾರ್ಯಕ್ರಮ ಬಂದಾಗ ಇನ್ನೂ ಹೆಚ್ಚಿನ ಜನ ಇದನ್ನ ಉಪಯೋಗಿಸ್ಕೋಬೇಕು ಅಂತ ನಾವು ಆಸೆ ಪಡ್ತೀವಿ. ಬಟ್ ಅದು ಜನಗಳಿಗೆ ಬಿಟ್ಟಿದ್ದಷ್ಟೇ. ರೈಟ್. ಸೊ ನಮ್ಮ ಟೈಮ್ ಟೇಬಲ್ ಪ್ರಕಾರ ಇವತ್ತು 18ನೇ ತಾರೀಕು ಕೆರಿಯರ್ ಗೈಡೆನ್ಸ್ ನಾವು ಮಾಡ್ತಾ ಇದ್ದೀವಿ. ಇಲ್ಲೊಂದು ಸ್ವಲ್ಪ ಚೇಂಜಸ್ ಇರುತ್ತೆ. 19ನೇ ತಾರೀಕು ಬದಲು 20ನೇ ತಾರೀಕು ನಾನು ಭಾನುವಾರ ಇಡ್ತೀನಿ. ಅವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತ ನಾನು ಭಾನುವಾರ ಇಟ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಜನ ಬರ್ತಾರೆ. ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ನೀವಿಷ್ಟು ಜನ ಯಾರು ಬರ್ತಾ ಇದ್ದೀರಾ, ಖಂಡಿತವಾಗಿ ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ರೈಟ್. ಸೊ ಇವತ್ತಿನ ಟಾಪಿಕ್ ಬಂದು ಒಂದಷ್ಟು ಟಾಪಿಕ್ಸ್ ಅನ್ನ ತಗೊಂಡಿದ್ದೀನಿ ಕೆರಿಯರ್ ಬಗ್ಗೆ. ಮತ್ತೆ ತುಂಬಾ ಜನಕ್ಕೆ ಕೆರಿಯರ್ ಗ್ಯಾಪ್ ಯಾವ ರೀತಿ ನಾವು ಫಿಲ್ ಮಾಡ್ಕೋಬೇಕು, ಮತ್ತೆ ಗ್ಯಾಪ್ ಇದ್ದಾಗ ನಾವೇನ್ ಮಾಡ್ಬೇಕು, ಮತ್ತೆ ಡೊಮೈನ್ ಚೇಂಜ್ ಮಾಡ್ಬೇಕಾದ್ರೆ, ಒಂದು ಡೊಮೈನ್ ಇಂದ ಇನ್ನೊಂದು ಡೊಮೈನ್ ನಾವು ಹೋಗ್ಬೇಕಾದ್ರೆ ಯಾವ ರೀತಿ ನಾನು ಈ ಕೆರಿಯರ್ ಮತ್ತೆ ಜಾಬ್ ಅನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಓಕೆ, ರೈಟ್. ಫಸ್ಟ್ ಆಫ್ ಆಲ್ ನಾ ಏನ್ ಮಾಡಿದ್ದೀನಿ, ಇವತ್ತು ನಿಮ್ಗೇನು ಪ್ರಾಕ್ಟಿಕಲ್ಸ್ ಅಂತ ಏನಿರಲ್ಲ. ಈ ಲಿಂಕ್ಡ್ ಇನ್ ಮತ್ತೆ ಈ ರೆಸ್ಯೂಮೆ ಅಪ್ಡೇಟ್ಗೆ ಒಂದಷ್ಟು ಪ್ರಾಕ್ಟಿಕಲ್ಸ್ ಆಗಿ ನಾನು ತೋರಿಸ್ಕೊಟ್ಟಿದ್ದೆ. ಸೊ ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಾನು ತಗೊಂಡ್ಬಂದಿದ್ದೀನಿ. ಈ PPT ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೀನಿ. ಈ PPTಯಲ್ಲಿ ತುಂಬಾ ಸ್ಲೈಡ್ಸ್ ಗಳಿದೆ. ಇದು ಆಲ್ರೆಡಿ ನಾನು 2-3 ಸೆಷನ್ಸ್ ಅನ್ನ ಮಾಡಿದ್ದೀನಿ. ಅಕಸ್ಮಾತ್ ನೀವು ಅಟೆಂಡ್ ಮಾಡಿದ್ರೆ ಒಳ್ಳೇದು. ಅಟೆಂಡ್ ಮಾಡಿದ್ದೆ ಇಲ್ದವ್ರಿಗೆ ಈ ಒಂದು PPT ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮೊದಲಿಗೆ ಕೆಲಸ ಹುಡುಕ್ಬೇಕಾದ್ರೆ ನಾವು ಕೆಲವೊಂದು ಪಾಯಿಂಟ್ಸ್ ಗಳನ್ನ ತಿಳ್ಕೋಬೇಕು. ತುಂಬಾ ಜನಕ್ಕೆ ಕೆಲಸ ಹುಡುಕೋದಂದ್ರೆ ನಾನು ಒಂದು ಕೋರ್ಸ್ ಸೇರ್ಕೊಂಡ್ಬಿಡ್ತೀನಿ. ಕೋರ್ಸ್ ಇಟ್ಕೊಂಡು ನಾನು ಕೋರ್ಸ್ ಕಂಪ್ಲೀಟ್ ಮಾಡ್ಕೋತೀನಿ, ಒಂದು ಸರ್ಟಿಫಿಕೇಟ್ ಬರುತ್ತೆ, ಪ್ರೊಫೈಲ್ ರೆಡಿ ಮಾಡ್ತೀನಿ, ಅಪ್ಲೈ ಮಾಡ್ತೀನಿ. ಅಕಸ್ಮಾತ್ ಏನಾದ್ರು ಇನ್ಸ್ಟಿಟ್ಯೂಟ್ ಅವರು ನಮಗೆ ಜಾಬ್ ಕೊಡಿಸ್ತಾರೆ ಅಂದ್ರೆ ಅವ್ರಿಗೆ ಒಂದಷ್ಟು ಪ್ರೆಷರ್ ಹಾಕೋದು, ಅವರೆಲ್ಲ ಒಂದ್ ಕಡೆ ರೆಫರ್ ಮಾಡ್ತಾರೆ, ಜಾಬ್ ಸಿಕ್ಬಿಡುತ್ತೆ ಅಂತ. ಈ ತರದ್ದೆಲ್ಲ ಇವಾಗ ನಡೆಯಲ್ಲ. ತುಂಬಾ ಚೇಂಜಸ್ ಗಳಾಗಿದೆ. ತುಂಬಾ ನೀವು ತಿಳ್ಕೊಬೇಕಾಗಿರೋಂಥ ತುಂಬಾ ಇದೆ. ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್, ಪಾಯಿಂಟ್ ಬೈ ಪಾಯಿಂಟ್ ನಾನು ಹೇಳ್ತಾ ಹೋಗ್ತೀನಿ. ಇದನ್ನ ನೀವು ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಕೆರಿಯರ್ ಮತ್ತೆ ಜಾಬ್ ಅಂತ 2 ಟರ್ಮ್ಸ್ ಇದೆ. ಆಯ್ತಾ? ತುಂಬಾ ಜನಕ್ಕೆ ಏನಂದ್ರೆ ಕೆರಿಯರ್ ಮತ್ತೆ ಜಾಬ್ ಒಂದೇ ಆಗಿರುತ್ತೆ. ಬಟ್ ನಿಮ್ಗೆ ಒಂದು ಹೇಳ್ತೀನಿ, ಕೆರಿಯರೇ ಬೇರೆ, ಜಾಬೇ ಬೇರೆ. ಕೆರಿಯರ್ ಅಂದ್ರೇನು, ಜಾಬ್ ಅಂದ್ರೇನು? ಫಸ್ಟ್ ನಿಮ್ಗೆ ಜಾಬ್ ಬಗ್ಗೆ ಹೇಳ್ತೀನಿ. ಜಾಬ್ ಅಂತಂದ್ರೆ ನೀವು ಏನೋ ಒಂದು ದುಡ್ದು ಜೀವನ ಮಾಡೋದಕ್ಕೆ, ಅದು ಯಾವ ಕೆಲಸ ಬೇಕಾದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಡಿಪ್ಲೊಮಾ ಮುಗಿಸ್ಕೋತೀನಿ, ಇಂಜಿನಿಯರಿಂಗ್ ಮುಗಿಸ್ಕೋತೀನಿ. ಬಟ್ ನನಗೆ ಒಂದು ಕೆರಿಯರ್ ಪಾತ್ ಅನ್ನೋದೇ ಇರಲ್ಲ. ಅಂದ್ರೆ ನಾನು ಇಂಥದ್ದೇ ಆಗ್ಬೇಕು ಅಂತಿಲ್ಲ. ನನಗೆ ಕೆಲಸ ಸಿಗ್ಬೇಕು, ಯಾವುದೋ ಒಂದು ಕೆಲಸ ಅಂತ ನಾನು ಹೋಗ್ಬೇಕು, ನನಗೆ ದುಡ್ಡು ಬರ್ಬೇಕಷ್ಟೆ. ಈ ಜಾಬ್ ಅನ್ನೋದೇನಿದೆಯಲ್ಲ, ಅದಕ್ಕೆ ಇಂಥದ್ದೇ ಫಿಕ್ಸ್ಡ್ ಅಂತ ಇರಲ್ಲ. ನಾನು ಯಾವುದೋ ಒಂದು ಎಜುಕೇಶನ್ ಮಾಡ್ಕೋಬಹುದು, ಮತ್ತೆ ಯಾವುದೋ ಒಂದು ಕೆಲಸ ಮಾಡ್ಬೋದು. ಅದ್ರಲ್ಲಿ ನಾನು ದುಡಿಬೇಕಷ್ಟೆ. ಸೊ ಅದು ಫುಲ್ ಟೈಮ್ ಆಗಿರ್ಬೋದು, ಪಾರ್ಟ್ ಟೈಮ್ ಆದ್ರೂ ಆಗಿರ್ಬೋದು, ಅಥವಾ ಶಾರ್ಟ್ ಟರ್ಮ್ ಆದ್ರೂ ಆಗಿರ್ಬೋದು. ಯಾಕಂದ್ರೆ ನಾನು ಜೀವನ ನಡೆಸಬೇಕು ಅಂತ.
ಇದರಲ್ಲಿ ನಿಮ್ಗೆ ಅವರ್ಲಿ ಅಥವಾ ನಿಮ್ಗೆ ವೀಕ್ಲಿ ಕೊಡ್ಬೋದು ಅಥವಾ ಮಂತ್ಲಿನೂ ಕೊಡ್ಬೋದು ಅಥವಾ ಒಂದಷ್ಟು ತಿಂಗಳು ನೀವು ಕಾಂಟ್ರಾಕ್ಟ್ ಕೆಲಸ ಮಾಡ್ಬೋದು. ನಿಮ್ಗೆ ಇದು ಯಾವುದೇ ರೀತಿಯಾದ ಫ್ಯೂಚರ್ ಇರಲ್ಲ. ಕೆಲವೊಂದು ಜಾಬ್ ಹೆಂಗಿರುತ್ತೆ ಅಂದ್ರೆ, ಇವಾಗ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈ ರಿಯಲ್ ಎಸ್ಟೇಟ್ ಎಲ್ಲ ಸುಮ್ಮನೆ ಅವನು ಸೇರ್ಕೊಂಡಿರ್ತಾರೆ, ಮತ್ತೆ ಅಲ್ಲೊಂದು ಚೆನ್ನಾಗಿ ಪಳಗ್ಬಿಟ್ಟು ರಿಯಲ್ ಎಸ್ಟೇಟ್ ಎಲ್ಲ ದೊಡ್ಡ ಹೆಸರು ಮಾಡಿ ದುಡ್ಡು ಮಾಡ್ತಾರೆ ಅಷ್ಟೇ. ಅದನ್ನು ಕೆರಿಯರ್ ಅಂತಾನೆ ಹೇಳಕ್ ಬರಲ್ಲ. ಬಟ್ ಕೆರಿಯರ್ ಅಂದ್ರೆ ಏನು? ಕೆರಿಯರ್ ಅಂದ್ರೆ ಇದೊಂದು ಲಾಂಗ್ ಟರ್ಮ್. ಫಾರ್ ಎಕ್ಸಾಂಪಲ್, ನಾನು ಡೇಟಾ ಅನಾಲಿಟಿಕ್ಸ್ ಕೋರ್ಸ್ ಮಾಡಿದ್ದೀನಿ. ನಾನು ಡೇಟಾ ಅನಾಲಿಟಿಕ್ಸ್ ಅಲ್ಲೇ ಮುಂದುವರಿಬೇಕು. ಫಸ್ಟ್ ಡೇಟಾ ಅನಾಲಿಟಿಕ್ಸ್, ಆಮೇಲೆ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಮತ್ತೆ ಹಂಗೆ ಹೋಗ್ತಾ ಹೋಗ್ತಾ ಇನ್ನು ಅದರಲ್ಲೇ ನಾನು ತುಂಬಾ ದೊಡ್ಡ ಮಟ್ಟಿಗೆ ಒಂದು ಹೆಸರು ಮಾಡಬೇಕು. ಮತ್ತೆ ಕೆಲ್ಸದಲ್ಲೂ ನಾನು ತುಂಬಾ ಚೆನ್ನಾಗಿ ಮಾಡ್ಕೋಬೇಕು. ಮತ್ತೆ ಅದೇ ರೀತಿ ನಾನು ಮುಂದುವರೆದು ಒಳ್ಳೆ ಸ್ಯಾಲ್ರಿ ಕೂಡ ತಗೋಬೇಕು ಅನ್ನೋದು ಕೆರಿಯರ್. ಇಟ್ ಇಸ್ ದ ಪಾತ್ ಯು ಎಂಬಾರ್ಕ್ ಅಪಾನ್ ಟು ಫುಲ್ಫಿಲ್ ಯುವರ್ ಪ್ರೊಫೆಷನಲ್ ಗೋಲ್ಸ್. ನನಗೊಂದು ಗೋಲ್ ಇರುತ್ತೆ, ನನಗೊಂದು ಏಮ್ ಇರುತ್ತೆ, ನನಗೊಂದು ಆಂಬಿಷನ್ ಇರುತ್ತೆ. ಅದನ್ನ ನಾನು ಮುಟ್ಟಬೇಕು ಅಂತಂದಾಗ ನಾವು ಅದಕ್ಕೆ ನಮ್ಮ ಕೆರಿಯರ್ ಪಾತ್ ಕರೆಕ್ಟ್ ಆಗಿರ್ಬೇಕು. ನೋಡಿ, ಇಲ್ಲಿ ಹೇಳುತ್ತೆ, ಇನ್ ಕೆರಿಯರ್ ಪರ್ಸನ್ ಸ್ಪೆಂಡ್ಸ್ ಮೋರ್ ಇಯರ್ಸ್ ದ ಫೀಲ್ಡ್. ನಾನು ಒಂದು ಫೀಲ್ಡ್ ಅಲ್ಲಿ ತುಂಬಾ ವರ್ಷಗಳ ಕಾಲ ಅದ್ರ ವರ್ಕ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಅನ್ನು ತಗೊಂಡು ಅದರಲ್ಲಿ ನಾನು ಮುಂದುವರಿತೀನಿ. ಕೆಲವರಿಗೆ ಕೆರಿಯರ್ ಬಂದು ತುಂಬಾ ಅಂದ್ರೆ ಅವರು ಜೀವನ ಇಡೀ ಅದನ್ನೇ ಮಾಡ್ಕೊಂಡಿರ್ತಾರೆ. ಅಂದ್ರೆ ಆ ಒಂದು ಕೆರಿಯರ್ ಪಾತ್ ಅನ್ನ ಬೆಳೆಸ್ಕೊಂಡಿರ್ತಾರೆ. ಈ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕೆರಿಯರ್ ಗ್ರೋತ್ ಏನಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಯಾರಿಗೆಲ್ಲ ಚಾಲೆಂಜಸ್ ತಗೋಬೇಕು, ಒಂದೇ ಫೀಲ್ಡ್ ನಾನು ಹೆಸರು ಮಾಡಬೇಕು ಅಂತಿದ್ದಾಗ ನಾವು ಕೆರಿಯರ್ ಅಂತ ತಗೋತೀವಿ. ಬಟ್ ಜಾಬ್ ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಜಾಬ್ ಅಂದ್ರೆ ನನಗೆ ಯಾವ ಕೆಲಸನಾದ್ರೂ ಸರಿ, ನನಗೇನು ಒಟ್ಟು ದುಡ್ಡು ಬೇಕಷ್ಟೇ, ದುಡಿತೀನಿ, ನನಗೆ ಜೀವನ ಮಾಡ್ತೀನಿ ಅಷ್ಟೇ ಅಂತ. ಇದೆಲ್ಲ ಬಂದು ನಿಮ್ಗೆ ಕರೆಕ್ಟ್ ರೆಕಗ್ನೈಸೇಷನ್ ಸಿಗೋದು ತುಂಬಾ ಕಮ್ಮಿ. ಇದರೆಲ್ಲ ರೆಕಗ್ನೈಸ್ ಆಗೋದು ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಆಯ್ತಾ? ನೆಕ್ಸ್ಟ್, ಜಾಬ್ ಸರ್ಚ್. ಜಾಬ್ ಸರ್ಚ್ ಅಂದ್ರೆ ಸುಮ್ಮನೆ ಏನೋ ಒಂದು ಅಪ್ಲೈ ಮಾಡ್ತೀನಿ. ಆಮೇಲೆ ಹೇಳಿದೆ ನಿಮ್ಗೆ, ಕೋರ್ಸ್ ಸೇರ್ಕೋತೀನಿ, ಕೋರ್ಸ್ ಮುಗೀತು, ಸರ್ಟಿಫಿಕೇಟ್ ಕೊಟ್ಟರು, ಆಮೇಲೆ ಏನ್ ಮಾಡ್ತೀನಿ, ಒಂದಷ್ಟು ಕಡೆ ಅಪ್ಲೈ ಮಾಡ್ತೀನಿ, ಹೋಗ್ಬಿಟ್ಟು ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದಷ್ಟು ಪ್ರೆಷರ್ ಹಾಕ್ತೀನಿ, ಅವ್ರೊಂದಷ್ಟು ಕಡೆ ರೆಫರ್ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ನಾನು ಅಟೆಂಡ್ ಮಾಡ್ತೀನಿ ಒಂದು ಇಂಟರ್ವ್ಯೂಸ್, ನನಗೆ ಜಾಬ್ ಸಿಕ್ಬಿಡ್ತು. ಅಥವಾ ಸಿಗ್ದಲ್ಲೇ ಇದ್ರೆ ಮತ್ತೆ ಹುಡ್ಕಕ್ ಸ್ಟಾರ್ಟ್ ಮಾಡೋದು. ಸೊ ಈ ತರ. ಸೊ ಜಾಬ್ ಸರ್ಚ್ ಅಂದ್ರೆ ಇನ್ಸ್ಟೆನ್ಸ್ ಆಫ್ ಆಕ್ಟಿವ್ ಕಾಂಟ್ಯಾಕ್ಟ್ ವಿತ್ ಅ ಪೊಟೆನ್ಷಿಯಲ್ ಎಂಪ್ಲಾಯರ್ ಟು ಅಪ್ಲೈ ಫಾರ್ ಅ ಜಾಬ್ ಅಂಡ್ ಇನ್ಕ್ಲೂಡ್ಸ್ ಅ ಕಾಂಟ್ಯಾಕ್ಟ್ ಬೈ ಫೋನ್ ಆರ್ ಇನ್ ಪರ್ಸನ್ ಬೈ ಸಬ್ಮಿಟಿಂಗ್. ನೋಡಿ, ಇದೆಲ್ಲ ಬಂದು ನಾವು ತಿಳ್ಕೊಂಡಿರೋ ತರ ಏನ್ ಮಾಡ್ತೀವಿ, ಒಂದು ಜಾಬ್ ಸರ್ಚ್ ಮಾಡ್ಬೇಕಾದ್ರೆ ರೆಸ್ಯೂಮೆ ರೆಡಿ ಮಾಡ್ಕೋತೀವಿ, ಒಂದ್ ಕಡೆ ಅಪ್ಲೈ ಮಾಡ್ತೀವಿ, ಅವನಿಗೆ ಫೋನ್ ಮಾಡ್ತಾನೆ ಇರ್ತೀವಿ ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. ಬಟ್ ಇದು ಜಾಬ್ ಸಿಕ್ಕೇ ಬಿಡುತ್ತೆ ಅಂತಲ್ಲ. ಜಾಬ್ ಸರ್ಚ್ ಅಂದ್ರೆ ಏನು? ಕೆಲಸ ಹುಡುಕೋದಷ್ಟೇ. ನನಗೆ ಇಂಥದ್ದೇ ಕೆಲಸ ಹುಡುಕ್ಬೇಕು ಅಂತಿದ್ದಾಗ ನಾವು ತುಂಬಾ ವೇಟ್ ಮಾಡಬೇಕು. ಮತ್ತೆ ಆ ತರ ಇರುವಂತ ಒಂದು ಸರ್ಕಲ್ ಅಲ್ಲಿ ನಾವಿರ್ಬೇಕು. ಲಿಂಕ್ಡ್ಇನ್, ನಾನು ಪ್ರತಿ ಸರಿ ಹೇಳ್ತೀನಿ, ಲಿಂಕ್ಡ್ಇನ್ ಅಲ್ಲಿ ನೀವು ಇರಬೇಕು. ಅದರಲ್ಲಿ ನಿಮಗೆ ಯಾವ ಒಂದು ಫೀಲ್ಡ್ ಅಲ್ಲಿ ಕೆರಿಯರ್ ಬೆಳೆಸ್ಕೋಬೇಕು ಅದರಲ್ಲೇ ನೀವು ಆದಷ್ಟು ಆ ಸರ್ಕಲ್ ಅಲ್ಲೇ ಇರಬೇಕು. ಜಾಬ್ ಸರ್ಚ್ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ ಅನ್ನ ನಿಮ್ಗೆ ಕೊಡ್ತೀನಿ. ನೆನ್ನೆ ಕೂಡ ನಾನು ಹೇಳಿದ್ದೆ, ಲಿಂಕ್ಡ್ಇನ್ ಮತ್ತೆ ರೆಸ್ಯೂಮೆ ಚೆನ್ನಾಗಿ ಮಾಡ್ಕೊಳ್ಳಿ, ಮತ್ತೆ ಚಾಟ್ ಜಿಪಿಟಿ ಅಲ್ಲಿ ಕೀವರ್ಡ್ಸ್, SEO ವರ್ಡ್ಸ್ ಎಲ್ಲ ಅದನ್ನ ಆದಷ್ಟು ನೀವು ಆಪ್ಟಿಮೈಸ್ ಮಾಡ್ಕೋಬೇಕು ಅಂತ. ಫಸ್ಟ್ ಆಫ್ ಆಲ್, ಇವಾಗ ಅದನ್ನೆಲ್ಲ ಅಪ್ಲೈ ಮಾಡ್ಬೇಕು ಅಂದ್ರೆ ಅದು ಫಿಸಿಕಲಿ ನಾನು ಏನು ಅಪ್ಲೈ ಮಾಡ್ಬೇಕು ಅದನ್ನ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾನು ನೋಡ್ಕೋಬೇಕು. ಏನದು? ಕೆರಿಯರ್ ಗೋಲ್ಸ್. ನನಗೆ ಏನ್ ಆಗ್ಬೇಕು, ನನ್ಗೆ ಯಾವ ತರ ಕೆಲಸ ಮಾಡ್ಬೇಕು, ನನ್ಗೆ ಯಾವ ಕಂಪ್ನಿ ಸೇರ್ಕೊಬೇಕು, ಈ ತರದೊಂದು ಕೆರಿಯರ್ ಗೋಲ್ಸ್ ಇಟ್ಕೋಬೇಕು. ಮತ್ತೆ ಪ್ಲಾನ್ ಅಹೆಡ್, ನನಗೆ ಆ ಒಂದು ಗೋಲ್ ರೀಚ್ ಅದಕ್ಕೆ ನಾನು ಏನೆಲ್ಲ ಮಾಡಬೇಕು. ನಾನು ರೆಸ್ಯೂಮೆ ರೆಡಿ ಮಾಡ್ಕೋಬೇಕು. ಇಲ್ಲಿ ATS ರೆಸ್ಯೂಮೆ ನೀವು ರೆಡಿ ಮಾಡ್ಕೋಬೇಕು. ಈ ಕವರ್ ಲೆಟರ್ ಎಲ್ಲ ಇವಾಗ ಅಷ್ಟೊಂದು ಅವಶ್ಯಕತೆ ಇಲ್ಲ, ಬಟ್ ಕೆಲವು ಕಂಪ್ನೀಸಲ್ಲಿ ಕವರ್ ಲೆಟರ್ ಕೂಡ ಕೇಳ್ತಾರೆ. ಎಲ್ಲಾ ಜಾಬ್ ರಿಸೋರ್ಸಸ್ ಗಳನ್ನ ನೀವು ಆದಷ್ಟು ರೆಡಿ ಇಟ್ಕೋಬೇಕಂದ್ರೆ ನಿಮ್ಗೆ ಬರೀ ಲಿಂಕ್ಡ್ಇನ್ ಅಷ್ಟೇ ಅಲ್ಲ, ಬೇರೆ ಕಡೆಯಿಂದ ನೀವು ಟ್ರೈ ಮಾಡೋ ಒಂದು ಟ್ರೈ ಮಾಡಿದ್ರೆ ಒಳ್ಳೇದು. ಆಕ್ಚುಲಿ ನನ್ನ ಪ್ರಕಾರ ಕಸ್ಟಮೈಸ್ ಯುವರ್ ರೆಸ್ಯೂಮೆ. ನಿಮ್ಗೆ ಇದನ್ನು ತೋರಿಸಿದ್ದೀನಿ ನಾನು ಯಾವ ರೀತಿ ಮಾಡೋದು ಅಂತ. ರಿಸರ್ಚ್ ಕಂಪ್ನೀಸ್, ಲಿಂಕ್ಡ್ಇನ್ಗೆ ಹೋಗ್ಬಿಟ್ಟು ನೀವು ನಿಮ್ಗೆ ಯಾವ ಜಾಬ್ ಅಪ್ಲೈ ಮಾಡಬೇಕು, ಆ ಜಾಬ್ ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಗೊಂದು ಕಂಪ್ನಿ ಬರುತ್ತೆ, ಆ ಕಂಪ್ನಿ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ನೀವು ತಿಳ್ಕೊಂಡ್ರೆ ಒಳ್ಳೇದು. ಅಪ್ಲೈ ವಿತ್ ಕಾನ್ಫಿಡೆನ್ಸ್. ಸುಮ್ಮನೆ ಅಯ್ಯೋ ಆಗುತ್ತೋ ಇಲ್ವೋ ಅಂತ 2 ಮನಸ್ಸಲ್ಲಿ ಹಾಕಿ ಹೋಗ್ಬೇಡಿ. ಕಾನ್ಫಿಡೆನ್ಸ್ ಹಾಕಿ. ನೋಡಿ, ನಿಮ್ಗೆ ಯಾವುದೇ ಜಾಬ್ ಅನ್ನ ಅಪ್ಲೈ ಮಾಡಿದಾಗ ಎರಡೇ ಆಗೋದು, ಒಂದು ಸಿಗುತ್ತೆ ಇಲ್ಲ ಒಂದು ಸಿಗಲ್ಲ. ಸಿಕ್ಕಿದ್ರೆ ಅದೃಷ್ಟ, ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಕಂಪ್ನಿ ಅದನ್ನ ನಾವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಆತರ ನಾವು ಕಾನ್ಫಿಡೆನ್ಸ್ ಆಗಿರ್ಬೇಕು. ಸ್ಕೆಡ್ಯೂಲ್ ಇನ್ಫಾರ್ಮೇಶನಲ್ ಇಂಟರ್ವ್ಯೂಸ್ ಅಂದ್ರೆ ಆದಷ್ಟು ನಿಮ್ಗೆ ಇಂಟರ್ವ್ಯೂಸ್ ಬಂದಿದ ತಕ್ಷಣ ತುಂಬಾ ಸ್ಕೆಡ್ಯೂಲ್ ಆಗಿರ್ಬೇಕಂದ್ರೆ ಟೈಮ್ ಟೇಬಲ್ ಕರೆಕ್ಟ್ ಆಗಿರ್ಬೇಕು. ಈಗ ಅವ್ರು ಇಷ್ಟನೇ ತಾರೀಕು ಇಷ್ಟು ಟೈಮ್ಗೆ ಬರ್ಬೇಕು ಅಂತಿದ್ರೆ ನೀವು ಆದಷ್ಟು ಒಂದು ಅರ್ಧ ಗಂಟೆ ಮುಂಚೆ ನೀವು ರೆಡಿ ಆಗಿ ಅಲ್ಲಿ ಇರ್ಬೇಕು. ಸೊ ಆ ರೀತಿ ನೀವು ಸ್ಕೆಡ್ಯೂಲ್ಸ್ ಅನ್ನ ಮಾಡ್ಕೋಬೇಕು. ಸಕ್ಸೀಡ್ ಇನ್ ಯುವರ್ ಕರೆಂಟ್ ಜಾಬ್, ಇದೆಲ್ಲ ಬಂದು ಆಲ್ರೆಡಿ ಜಾಬ್ ಅಲ್ಲಿ ಇರೋರ್ಗೆ ಇದನ್ನ ನಾವು
ಅಂದ್ರೆ ಸಕ್ಸೀಡ್ ಇನ್ ಕರೆಂಟ್ ಜಾಬ್ ಅಂತಂದ್ರೆ ಇವಾಗ ಇರೋಂಥ ಜಾಬ್ ಅಲ್ಲಿ ನೀವು ಆದಷ್ಟು ಒಳ್ಳೆ ಹೆಸರು ತಗೊಂಡಿರ್ಬೇಕು. ಯಾಕಂದ್ರೆ ನೀವು ಕೆಲಸ ಬಿಟ್ಟು ಮುಂದೆ ಇನ್ನೊಂದು ಕಂಪ್ನಿಗೆ ಹೋದಾಗ ಅವ್ರು ವೆರಿಫಿಕೇಶನ್ ಮಾಡಿದ್ರೆ ನಿಮ್ಮ ಬಗ್ಗೆ ಯಾವುದೇ ಒಂದು ಬ್ಯಾಡ್ ಮಾರ್ಕ್ಸ್ ಇರಬಾರ್ದು. ನೆಟ್ವರ್ಕ್ ರೆಗ್ಯುಲರ್ಲಿ, ನಾನು ನಿಮಗೆ ಅವತ್ತು ಕೂಡ ಹೇಳಿದೆ, ನೆಟ್ವರ್ಕ್ ಯಾವ ರೀತಿ ಮಾಡ್ಕೋಬಹುದು. ಒಂದು ಸಿಂಪಲ್ ಆಗಿ ಲಿಂಕ್ಡ್ ಇನ್ ಪ್ರೊಫೈಲ್ ರೆಡಿ ಮಾಡ್ಕೋತೀರಾ, ಮತ್ತೆ ಲಿಂಕ್ಡ್ ಇನ್ ಅಲ್ಲಿ ನೀವು ಕಲ್ತಿದ್ದನ್ನ ನೀವಲ್ಲಿ ಏನೋ ಒಂದೊಂದು 2 ಲೈನ್ 3 ಲೈನ್ ಅಥವಾ ಒಂದು ಪ್ಯಾರಾಗ್ರಾಫ್ ಚಾಟ್ ಜಿಪಿಟಿ ಹೋದ್ರೆ ನಿಮ್ಗೆಲ್ಲ ಅದೇ ಕೊಡುತ್ತೆ ಕಂಟೆಂಟ್. ಮತ್ತೆ ಟ್ಯಾಗ್ ಮಾಡಿ, ನಿಮಗೆ ಯಾರೆಲ್ಲ ಟ್ರಸ್ಟೆಡ್ ಫ್ರೆಂಡ್ಸ್ ಅಥವಾ ನಿಮ್ಮ ಕಲೀಗ್ಸ್ ಯಾರಿರ್ತಾರೆ ಅಂಥವ್ರನ್ನ ಟ್ಯಾಗ್ ಮಾಡಿ. ಟ್ಯಾಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ನಿಮ್ಗೆ ಒಂದಷ್ಟು ಕಮೆಂಟ್ಸ್ ರೆಕಮೆಂಡೇಶನ್ಸ್ ಕೊಟ್ಟಾಗ ನಿಮಗೆ ಒಂದೊಳ್ಳೆ ನೆಟ್ವರ್ಕ್ ಸಿಗುತ್ತೆ, ಒಂದೊಳ್ಳೆ ಗ್ರೋತ್ ಸಿಗುತ್ತೆ. ಓಕೆ, ಇನ್ನೂ ಹೆಚ್ಚಿನ ಒಂದು ಪ್ರೊಫೆಷನಲ್ ನೆಟ್ವರ್ಕ್ ನಿಮ್ಗೆ ಬೆಳೆಯುತ್ತೆ. ಓಕೆ ರೈಟ್. ನಿಮ್ಮ ಸ್ಕಿಲ್ಸ್ಗಳನ್ನ ಆದಷ್ಟು ಐಡೆಂಟಿಫೈ ಮಾಡಿ, ಏನೆಲ್ಲ ನೀವು ಕಲ್ತಿದ್ದೀರಾ ಅದನ್ನ ಆದಷ್ಟು ಐಡೆಂಟಿಫೈ ಮಾಡಿ. JD ನೋಡ್ಕೊಳ್ಳಿ. JD ನೋಡ್ಕೊಂಡು ಅದ್ರ ಪ್ರಕಾರ ನೀವು ಒಂದಷ್ಟು ಕಂಟೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ, ಮತ್ತೆ ಅದನ್ನ ನೋಡ್ಕೊಂಡು ಹೋಗಿ. ಇಂಟರ್ವ್ಯೂಸ್ ಎಲ್ಲ ಆದ್ಮೇಲೆ ಆದಷ್ಟು ಅಕಸ್ಮಾತ್ ಇಂಟರ್ವ್ಯೂ ನಿಮ್ಗೆ ಏನಾದ್ರು ಇಂಟರ್ವ್ಯೂ ಮಾಡಿದ್ದವರು ನಿಮ್ಗೆ ನಂಬರ್ ಏನಾದ್ರು ಸಿಕ್ಕಿದ್ರೆ ಅಥವಾ ಕಂಪ್ನಿಲಿ ಯಾರನ್ನ ಇತ್ತು ಅಂದ್ರೆ ಆದಷ್ಟು ಫಾಲೋ ಅಪ್ ಮಾಡಿ. ನಿಮ್ಮನ್ನ ಯಾರನ್ನ ರೆಫರ್ ಮಾಡಿದ್ರೆ ಅವ್ರ ಹತ್ರ ಫಾಲೋ ಅಪ್ ಮಾಡ್ತಾ ಹೋಗಿ, ಆಯ್ತಾ. ಆಮೇಲೆ ಕೆಲವು ಟೈಮ್ ಹೋಗಿದ ತಕ್ಷಣ ಕೆಲಸ ಸಿಗುತ್ತೆ ಅಂತಲ್ಲ, ಅಲ್ಲಿ ಏನಾದ್ರು ನೀವು ಮಿಸ್ಟೇಕ್ಸ್ ಮಾಡಿದ್ರೆ ಆ ಮಿಸ್ಟೇಕ್ಸ್ ಇಂದ ನೀವು ಕಲ್ತ್ಕೋಬೇಕು, ಮತ್ತೆ ನಿಮ್ಮ ಸ್ಕಿಲ್ಸ್ ಅನ್ನು ಇನ್ನೂ ಬೆಳೆಸ್ಕೊತಾ ಹೋಗ್ಬೇಕು. ಅಷ್ಟಕ್ಕೆ ಸಾಕು ನನಗೆ ಇದೆಲ್ಲ ಹುಡುಕ್ತೀನಿ ಅಂತಂದ್ರೆ ಅದಾಗಲ್ಲ. ಓಕೆ, ಸ್ಟ್ರಾಟಜೀಸ್ ಸೇಮ್ ನಿಮಗೆ ಏನ್ ಹೇಳಿದೆ ಅದನ್ನೇ ಇಲ್ಲಿ ನೋಡ್ಕೋಬೇಕು ನೀವು. ಸರ್ಚ್ ಫಾರ್ ದ ರೈಟ್ ಜಾಬ್, ಕರೆಕ್ಟ್ ಜಾಬ್ ನೀವು ಏನು ಹೋಗ್ತಾ ಇದ್ರ, ಏನು ಕೆರಿಯರ್ ಹುಡುಕ್ಬೇಕು ಅದನ್ನ ನೀವು ನೋಡಿ, ಆಯ್ತಾ. ಜಾಬ್ ಸರ್ಚ್ ವೇರ್ ಕಂಪ್ನೀಸ್ ಆರ್ ಹೈರಿಂಗ್, ಇದೆಲ್ಲ ನಿಮ್ಗೆ ಲಿಂಕ್ಡ್ಇನ್ ಅಲ್ಲಿ ತುಂಬಾ ಆರಾಮಾಗಿ ಸಿಗುತ್ತೆ ಇದೆಲ್ಲ, ಆಯ್ತಾ. ಮೇಕ್ ಶೋರ್ ಕಂಪ್ನೀಸ್ ಕ್ಯಾನ್ ಫೈಂಡ್ ಯು. ಈ ಪಾಯಿಂಟ್ ಇದೆಯಲ್ಲ, ಹೆಂಗ್ ನೀವು ಗೊತ್ತಾಗುತ್ತೆ ನಾನು ಏನು ಎಲ್ಲೂ ಅಪ್ಲೈ ಮಾಡಿಲ್ಲ, ನಾನು ಏನು ಕಂಟೆಂಟ್ ಹಾಕಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ. ಮೇಕ್ ಶೋರ್ ಕಂಪನೀಸ್ ಕ್ಯಾನ್ ಫೈಂಡ್ ಯು. ಆ ಕಂಪನಿ ಏನಾದ್ರು ನಮ್ಮನ್ನ ರೆಕಗ್ನೈಸ್ ಮಾಡಬೇಕು ಅಂತಿದ್ರೆ, ನಾನು ಹೇಳಿದ್ನಲ್ಲ, ಆದಷ್ಟು ವಾರಕ್ಕೆ 3 ಸಲ ಏನಾದ್ರು ನೀವು ಏನಾದ್ರೂ ಒಂದು ಒಳ್ಳೆ ಕಂಟೆಂಟ್ ಹಾಕಿ, ಕರೋಸಲ್ ಮಾಡಿ, PDF ಹಾಕಿ. ಅಕಸ್ಮಾತ್ ಏನೋ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿರ್ತೀರಿ, ಫಾರ್ ಎಕ್ಸಾಂಪಲ್ ನೀವು ಈ 24 ಡೇಸ್ ಏನು ಈ ಒಂದು ಸೆಷನ್ ಅಟೆಂಡ್ ಮಾಡಿದ್ದೀರಾ ಅದನ್ನೇ ಮಾಡಿ ನೀವು. ಈ ತರ ನಾನು ಒಂದು ಸೆಷನ್ ಅಟೆಂಡ್ ಮಾಡಿದೆ, ಇದ್ರಲ್ಲಿ ಇಷ್ಟು ನಾಲೆಜ್ ಕಲ್ತಿದ್ದೀನಿ ನಾನು ಅಂದ್ರೆ ಅವಾಗ ಏನಾದ್ರು ಗೊತ್ತಾ, ನಿಮ್ಗೆ ಇಷ್ಟು ನಾಲೆಜ್ ಇದೆ ಅನ್ನೋ ತರ ಆಯ್ತಲ್ವಾ. ಅದನ್ನ ನನ್ನ ಟ್ಯಾಗ್ ಮಾಡಿ, ಅಥವಾ ಯಾರೋ ನಿಮ್ಗೆ ಒಳ್ಳೆ ಏನೋ ರೆಕಮೆಂಡೇಶನ್ ಕೊಡುವಂತರ ಟ್ಯಾಗ್ ಮಾಡಿ, ಅಲ್ಲಿ ಅಪ್ರಿಸಿಯೇಷನ್ ತಗೊಳ್ಳಿ. ಖಂಡಿತವಾಗಿ ನಿಮ್ಗೆ ನೋಡಿ ಹೆಂಗಿರುತ್ತೆ ಅಂದ್ರೆ, ಎಲ್ಲರೂ ಕಮೆಂಟ್ಸ್ ಹಾಕ್ಸ್ಕೊತಾರೆ, ನೋಡಿರ್ಬೇಕು. ನಾನು ಹಾಕ್ಸ್ಕೊತೀನಿ ಕಮೆಂಟ್ಸ್, ಇನ್ನೊಬ್ರು ಹಾಕ್ಸ್ಕೊಂತಾರೆ. ಯಾಕೆ ಕಮೆಂಟ್ಸ್ ಹಾಕ್ಸ್ಕೊತಾರೆ ಅಂದ್ರೆ ಅದನ್ನ ನೋಡ್ತಾರೆ ಒಂದಷ್ಟು ಜನ. ನಿಮ್ ಬಗ್ಗೆ ಯಾರಾದ್ರೂ ಒಂದಷ್ಟು ಒಳ್ಳೆ ಮಾತು ಹೇಳಿದ್ರೆ ಯಾಕೆ ಯಾರು ಇದನ್ನ ಇದ್ ಮಾಡಲ್ಲ, ಎಲ್ಲರೂ ನಂಬ್ತಾರೆ. ಆಮೇಲೆ ಅಟ್ಲೀಸ್ಟ್ ನೋಡೋಣ ಇವ್ರು ಯಾರೋ ಒಳ್ಳೆ ಕಮೆಂಟ್ಸ್ ಹಾಕಿದಾರಪ್ಪ, ಇವ್ರನ್ನ ಹೋಗಿ ಮಾತಾಡಿಸ್ಬೇಕು ಅಥವಾ ಅಟ್ಲೀಸ್ಟ್ ಒಂದು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಈ ತರ ಮಾಡಿ, ಆಯ್ತಾ. ಗೆಟ್ ನೋಟಿಸ್ ಬೈ ಯುವರ್ ಡ್ರೀಮ್ ಕಂಪನಿ. ಎಲ್ಲ ನೀವು ಇಲ್ಲಿ ನೋಡಿ, ಇದೆಲ್ಲ ನೀವು ನೋಟಿಸ್ ಆಗ್ಬೇಕು ಅಂದ್ರೆ ಇದೇ ರೀತಿ ಮಾಡಬೇಕು. ರ್ಯಾಂಕ್ ವೆಲ್ ಆನ್ ಗೂಗಲ್. ಹೆಂಗೆ ನೀವು ಸುಮ್ಮನೆ ಏನು ಹಾಕಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಅಥವಾ ನೀವು ಎಲ್ಲ ಸರ್ಚ್ ಮಾಡ್ಬೇಕು ನೋಡಿ. ಗೂಗಲ್ ಅಂತಂದ್ರೆ SEO, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ನಿಮ್ಗೆ ಅವತ್ತು ಹೇಳ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ನಿಮ್ ಕಂಟೆಂಟ್, ಆದ್ರೆ ಯೂಟ್ಯೂಬ್ ಅಲ್ಲೂ ಹಾಕಿ, ಏನೂ ತೊಂದರೆ ಇಲ್ಲ. ಲಿಂಕ್ಡ್ಇನ್ ಅಲ್ಲಂತೂ ಹಾಕಿ ನನ್ನ ಟ್ಯಾಗ್ ಮಾಡಿ, ನಾನು ಖಂಡಿತವಾಗಿ ನಾನು ನಿಮ್ಗೆ ರೆಫರ್ ಮಾಡ್ತೀನಿ, ಆಯ್ತಾ. ಕಸ್ಟಮೈಸ್ ರೆಸ್ಯೂಮೆ ಇದು ಆಲ್ರೆಡಿ ಆಗಿದೆ. ಯೂಸ್ ಯುವರ್ ನೆಟ್ವರ್ಕ್ ಅನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ. ಪ್ರಿಪೇರ್ಡ್ ಫಾರ್ ದ ಜಾಬ್ ಇಂಟರ್ವ್ಯೂ. ಫಾಲೋ ಅಪ್ ಆಫ್ಟರ್ ದ ಇಂಟರ್ವ್ಯೂ. ಸ್ಪೀಕ್ ಟು ಸೀನಿಯರ್ಸ್ ಇನ್ ದ ಕಂಪನೀಸ್. ನಿಮ್ಗೆ ಯಾರನ್ನ ಒಳ್ಳೆ ಸೀನಿಯರ್ಸ್ ಇತ್ತು ಅಂದ್ರೆ ಅವ್ರ ಹತ್ರ ಮಾತಾಡಿ, ಏನ್ ತೊಂದರೆ ಇಲ್ಲ. ಅವರು ಬೇರೆ ಕಡೆ ಕೆಲಸ ಹುಡುಕ್ತಾ ಇರ್ತಾರೆ, ಆಯ್ತಾ. ಅವರು ಅಲ್ಲೇ ಇರಲ್ಲ, ಅದೇ ಕಂಪ್ನಿಲಿ ಇರಬೇಕು ಅಂತಿಲ್ಲ. ಅವ್ರು ಪ್ಲಾನ್ ಮಾಡ್ತಾ ಇರ್ತಾರೆ ಬೇರೆ ಕಡೆ ಹೋಗ್ಬೇಕು ಅಂತ. ನೀವು ಮಾತಾಡಿ ಅವ್ರ ಹತ್ರ, ಈ ತರ ಒಂದ್ ಸ್ಕಿಲ್ಸ್ ಇಲ್ಲ, ನಾನು ಏನ್ ಮಾಡಬೇಕು. ಕೆಲವು ಸೀನಿಯರ್ಸ್ ಎಲ್ಲ ನಿಮ್ಗೆ ತುಂಬಾ ಸೆಲ್ಫಿಶ್ ಇರ್ತಾರೆ, ಅಂಥವ್ರ ಹತ್ರ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅದನ್ನ ನೀವು ಕಲ್ತ್ಕೋಬೇಕಾಗುತ್ತೆ. ಟಾಪ್ ಜಾಬ್ ಪೋರ್ಟಲ್ಸ್ ಇದೆಲ್ಲ ನಾನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಇಲ್ಲಿ ಹೋಗ್ಬಿಟ್ಟು ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇಂಡೀಡ್ ಇದು ಕ್ಲಿಕ್ ಮಾಡೋ ನಾನು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಅಲ್ಲಿ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವೇನಾದ್ರೂ ಅಕಸ್ಮಾತ್ತಾಗಿ ಸೈನ್ ಇನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸೈನ್ ಇನ್ ಆಗಿ, ಆಯ್ತಾ. ನಾವು ಪ್ರತಿಯೊಂದಕ್ಕೂ ನಾನು ಇಲ್ಲೇ ಲಿಂಕ್ ಅನ್ನ ಕೊಟ್ಟಿದ್ದೀನಿ ನಿಮ್ಗೋಸ್ಕರ, ಇದನ್ನ ನೀವು ಯೂಸ್ ಮಾಡ್ಕೋಬೋದು. ನಾನು ಇದನ್ನ ನಿಮ್ಗೆ ಕೊಡ್ತೀನಿ, ನಾನು ನೋಡಿ ಅಪ್ಲೈ ಮಾಡಿ, ಏನೂ ತೊಂದರೆ ಇಲ್ಲ. ನಿಮ್ಗೆ ಎಲ್ಲ ಆಗುತ್ತೆ ಅಲ್ಲಿ ಅಪ್ಲೈ ಮಾಡಿ. ಆದ್ರೆ ನಾನು ಒಂದೇನು ಹೇಳ್ತೀನಿ ಅಂದ್ರೆ ಆದಷ್ಟು ನಿಮ್ಮ ಪ್ರೊಫೈಲ್ ಅನ್ನ ಆಪ್ಟಿಮೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದೆಲ್ಲ ಜಾಬ್ ಪೋರ್ಟಲ್ಸ್ ಇದು. ನಾನೊಂದಷ್ಟು R&D ಮಾಡಿ ಒಂದಷ್ಟು ಕಂಪ್ನೀಸ್ಗಳು ಯಾವ್ದನ್ನ ಹೈಯರ್ ಮಾಡ್ಕೊಂತಾರೆ ಅವ್ರನ್ನೆಲ್ಲ ನಾನು ಮಾತಾಡಿ ಒಂದು ಲಿಸ್ಟ್ ಮಾಡಿದ್ದೀನಿ. ಇದು ತುಂಬಾ ಅಂದ್ರೆ ಈ ಸ್ಲೈಡ್ ಬಂದು ಸ್ವಲ್ಪ ಹಳೇದಿದೆ. ಹಳೇದಂದ್ರೆ ಇದೆಲ್ಲ ಕಾಮನ್ ಇದು.
ಬಟ್ ಇದೆಲ್ಲ ನಾನು ಮಾಡ್ಬೇಕಾದ್ರೆ ನನ್ನ HR ಗಳ ಹತ್ರ ಮಾತಾಡಿ ನಾನು ಇದನ್ನ ಸ್ಲೈಡನ್ನು ಪ್ರಿಪೇರ್ ಮಾಡಿದ್ದು. ಓಕೆ, ಅವ್ರು ಎಲ್ಲೆಲ್ಲೆಲ್ಲ ಹೈರ್ ಮಾಡ್ಕೊಂತಾರೆ. ಇವಾಗೆಲ್ಲ ಜಾಸ್ತಿ ಲಿಂಕ್ಡ್ಇನ್ ಅದಕ್ಕೆ ನಾನು ಲಿಂಕ್ಡ್ಇನ್ ಫಸ್ಟ್ ಹಾಕಿದ್ದೀನಿ. ಇವಾಗೆಲ್ಲ ಜಾಸ್ತಿ ಲಿಂಕ್ಡ್ಇನ್ ಅಲ್ಲೇ ಹೈರ್ ಮಾಡ್ಕೊಳ್ಳೋದು. ಓಕೆ, ಕೀಪ್ ದಿಸ್ ಇನ್ ಮೈಂಡ್. ಇದನ್ನ ನಿಮ್ಮ ಗಮನದಲ್ಲಿರಬೇಕು. ಏನು? The most successful job seekers utilize a variety of strategies, from developing skills, establishing social presence to target companies to help them stand out of the crowd. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ನಿಮ್ಗೆ 2 ದಿವಸದಿಂದ ಹೇಳದ್ನಲ್ವಾ, ನೀವು ಕಾಣಿಸ್ಕೋಬೇಕು, ನೀವು ಬ್ರ್ಯಾಂಡ್ ಆಗಬೇಕು. ನೀವೇನಾದ್ರೂ ಬ್ರ್ಯಾಂಡ್ ಆಗಬೇಕು ಅಂತಿದ್ರೆ ಏನೇನ್ ಮಾಡಬೇಕು ಅದನ್ನ ನೀವು ಲಿಸ್ಟ್ ಮಾಡ್ಕೋಬೇಕು. ನಾನೊಬ್ಬ ಬ್ರ್ಯಾಂಡ್ ಆಗಬೇಕು ಅಂದ್ರೆ ನಾನು ಹೆಚ್ಚಿಗೆ ಕಾಣಿಸ್ಕೋಬೇಕು. ಹೆಚ್ಚಿಗೆ ಯಾವ ರೀತಿ ಕಾಣಿಸ್ಕೋಬೇಕು? ಸುಮ್ಮನೆ ಒಂದಷ್ಟು ಫೋಟೋಸ್ಗಳು ಅಲ್ಲಿ ಇಲ್ಲೆಲ್ಲ ಹಾಕೊಂಡು ಚೆನ್ನಾಗಿ ಮಾಡ್ಲಿಂಗ್ ತರ ಮಾಡಿ ಹಾಕುವಂತಲ್ಲ. ನಾನು ಒಂದು 10 ಜನ ಕಾಣಿಸ್ಕೋಬೇಕು ಅಂತಿದ್ರೆ ನನ್ನ ಸ್ಕಿಲ್ಸ್ ಮೇಲೆ ನಾನು ಕಾಣಿಸ್ಕೋಬೇಕು. ಆ ಸ್ಕಿಲ್ಸ್ ಅನ್ನ ತೋರಿಸ್ಬೇಕು ಅಂದ್ರೆ ನಾನು ಏನ್ ಮಾಡಬೇಕು? ಆದಷ್ಟು ನಾನು ಪೋಸ್ಟ್ಗಳನ್ನ ಹಾಕ್ಬೇಕು, ಆದಷ್ಟು ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಹಾಕ್ಬೇಕು. ಈ ತರ ನೀವು ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ಯಾರಾದ್ರೂ ಒಬ್ರು ರೆಕಗ್ನೈಸ್ ಮಾಡ್ತಾರೆ. ನೀವು ಅವಾಗ ಎಲ್ಲ ಅಪ್ಲೈ ಮಾಡಿದ್ರೆ, ಈ ವ್ಯಕ್ತಿ ಈ ತರ ಇಷ್ಟೊಂದೆಲ್ಲ ನಾಲೆಜ್ ಇದೆ, ನಾವು ತಗೋಬೋದಂತ. ನೋಡಿ, ನಿಮ್ಗೆ ಖಂಡಿತವಾಗಿ ಹೇಳ್ತೀನಿ, ಅಷ್ಟೊಂದು ನಾಲೆಜ್ ಅನ್ನ ನೀವು ತೋರಿಸಿದಾಗ ಖಂಡಿತವಾಗೂ ತುಂಬಾ ಜನಕ್ಕೆ ಅದು ಮನವರಿಕೆ ಆಗುತ್ತೆ. ಮತ್ತೆ ನಿಮ್ಗೆ ಇಂಟರ್ವ್ಯೂಸ್ ಅಲ್ಲಿ ಕೂಡ ನಿಮ್ಗೆ ಜಾಸ್ತಿ ನಿಮ್ ಬಗ್ಗೆ ಅಥವಾ ನೀವು ಬ್ರ್ಯಾಂಡಿಂಗ್ ಮಾಡ್ಕೊಂಡಿರೋ ಬಗ್ಗೆನೇ ಮಾತಾಡ್ತಾರೆ. ಆ ತರ ಮಾಡ್ಕೊಳ್ಳಿ, ಸರಿನಾ? ಜಸ್ಟ್ ಡೂ ದಿಸ್ ಎನಫ್. ಇಷ್ಟು ಮಾಡಿ ಪ್ರಿಪೇರ್, ಇಂಟರ್ವ್ಯೂ ಪ್ರಿಪೇರ್ ಆಗಿ ಏನೆಲ್ಲ ಮಾಡ್ಬೇಕು ಅದಕ್ಕೆ ರೆಸ್ಯೂಮೆ ಅಪ್ಡೇಟ್ ಇಂದ ಹಿಡಿದು ಲಿಂಕ್ಡ್ಇನ್ ಅಪ್ಡೇಟ್ ಇಂದ ಹಿಡಿದು ಇಷ್ಟು ನೀವು ಮಾಡ್ಕೊಳ್ಳಿ. ಲರ್ನ್, ಆದಷ್ಟು ನಿಮ್ಮ ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೊತಾ ಹೋಗಿ. ಎಷ್ಟು ನಾಲೆಜ್ ಅನ್ನ ನೀವು ಡೆವಲಪ್ ಮಾಡ್ಕೊತಾ ಹೋಗ್ತೀರಾ ಅಷ್ಟು ಒಳ್ಳೇದು. ಜೊತೆಗೆ ಇವಾಗ ಸರ್ಟಿಫಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್. ಆದಷ್ಟು ನೀವು ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳೇಬೇಕು ಅಂತಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲವೊಂದು ವೋಚರ್ಸ್ ಗಳೆಲ್ಲ ಇದಾವೆ. ಅದ್ ನಾನು ಬೇಕಾದ್ರೆ ನಾನು ಆದಷ್ಟು ನಿಮ್ಗೆ ಕಮ್ಮಿ ದುಡ್ಡಿಗೆ ನಾನು ಕೊಡಿಸ್ತೀನಿ, ಆಯ್ತಾ? ಅದು ಬಿಟ್ಟು ನಿಮ್ಗೆ ಇನ್ನು ಏನೆಲ್ಲ ನೀವು ನಾಲೆಜ್ ಬೇಕು, ನಾನು ಕೆಲವೊಂದು ಕೋರ್ಸಸ್ ಗಳೆಲ್ಲ ಫ್ರೀಯಾಗೂ ಕೊಡ್ತಾ ಇದ್ದೀನಿ, ಗಿಫ್ಟ್ ಆಗಿ ಅಥವಾ ಬೋನಸ್ ಅಂತೆಲ್ಲ. ಅದನ್ನು ನೀವು ಇಟ್ಕೊಳ್ಳಿ, ಅದನ್ನು ನೋಡಿ ಕಲ್ತ್ಕೊಳ್ಳಿ. ಆಕ್ಷನ್. ನಾನು ಇವಾಗ ರೆಡಿ ಇದ್ದೀನಿ, ನಾನು ಓದ್ಕೊಂಡಿದ್ದೀನಿ, ಪ್ರಿಪೇರ್ ಆಗಿದ್ದೀನಿ. ನೆಕ್ಸ್ಟ್ ನಾನು ಅದನ್ನ ಆಕ್ಷನ್ ಅಂದ್ರೆ ಅಪ್ಲೈ ಮಾಡುವಂಥದ್ದು. ಅಪ್ಲೈ ಮಾಡಿದ ತಕ್ಷಣ ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಹೇಳಲ್ಲ, ಬಟ್ ಅಪ್ಲೈ ಮಾಡದೇ ಇದ್ರೆ ನಿಮ್ಗೆ ಸಿಗೋದೇ ಇಲ್ಲ. ಅಪ್ಲೈ ಮಾಡಿದ್ರೆ ಸಿಗೋ ಚಾನ್ಸಸ್ ಹೆಚ್ಚಿಗಿರುತ್ತೆ, ಅಪ್ಲೈ ಮಾಡಿಲ್ಲ ಅಂದ್ರೆ ಸಿಗೋದೇ ಇಲ್ಲ. ನೆಟ್ವರ್ಕ್ ಅಂತಂದ್ರೆ ನಮ್ಮ ಪ್ರೊಫೆಷನಲ್ ನೆಟ್ವರ್ಕ್ ಅನ್ನ ಬೆಳೆಸ್ಕೋಬೇಕು. ಆದಷ್ಟು ಇದ್ರ ಕಡೆ ಗಮನ ಕೊಡಿ. ಪ್ರೊಫೆಷನಲ್ ನೆಟ್ವರ್ಕ್ ಅನ್ನ ದಯವಿಟ್ಟು ಬೆಳೆಸ್ಕೊಳ್ಳಿ. ಓಕೆ, ರೈಟ್. ಸ್ವಿಚ್ ಟು ಕೆರಿಯರ್ ಡೊಮೈನ್. ಇದು ತುಂಬಾ ಜನಕ್ಕೆ ಇವಾಗ ಏನಾಗಿದೆ ಅಂದ್ರೆ, ಎಷ್ಟೊಂದು ಬೇರೆ ಬೇರೆ ಕೆಲಸದಲ್ಲಿದ್ರು, ಬೇರೆ ಬೇರೆ ಜಾಬ್ ಅಲ್ಲಿ ಇದ್ರು, ಬೇರೆ ಬೇರೆ ಕೆರಿಯರ್ ಇತ್ತು. ಇವಾಗ ಎಲ್ಲರಿಗೂ ಡೇಟಾ ಅನಾಲಿಟಿಕ್ಸ್, ಡೇಟಾ ಸೈನ್ಸ್ ಬರಬೇಕು ಅಂತ. ಯಾಕಂದ್ರೆ ಅದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇರೋಂತ ಒಂದು ಏರಿಯಾ ಅಥವಾ ಒಂದು ಕೆರಿಯರ್ ಪಾತ್ ಅಂತ ಹೇಳ್ಬೋದು. ಸೊ ಒಂದು ಡೊಮೈನ್ ಇಂದ ಇನ್ನೊಂದು ಡೊಮೈನ್ಗೆ ನಾನು ಇವಾಗ ಇಲ್ಲಿ ಜನರಲ್ ಆಗಿ ತಗೋತಾ ಇದ್ದೀನಿ. ಜನರಲ್ ಅಂತಂದ್ರೆ ಡೇಟಾ ಅನಾಲಿಟಿಕ್ಸ್ಗೆ ಅಂತ ನಾನು ಹೇಳ್ತಾ ಇಲ್ಲ, ಜನರಲ್ ಆಗಿ ಏನ್ ಮಾಡಬೇಕು ಒಂದು ಡೊಮೈನ್ ಇಂದ ಇನ್ನೊಂದು ಡೊಮೈನ್ಗೆ. ಫಸ್ಟ್ ಆಫ್ ಆಲ್, ಈ ಡೊಮೈನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಡೊಮೈನ್ ರೆಫರ್ಸ್ ಟು ಅನ್ ಏರಿಯಾ ಆಫ್ ಎಕ್ಸ್ಪರ್ಟೈಸ್ ಆರ್ ಸ್ಪೆಷಲೈಸ್ಡ್ ಡಿಸಿಪ್ಲಿನ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಯಾವುದೋ ಒಂದು ನಾನ್ ವಾಯ್ಸ್ ಒಂದು ಜಾಬ್ ಮಾಡ್ತಾ ಇದ್ದೀನಿ, ಅಲ್ಲಿ ಬರೀ ಬೇಸಿಕ್ ಎಕ್ಸೆಲ್ ಮಾಡ್ತಾ ಇದ್ದೀನಿ. ಸೊ ನನ್ನ ಡೊಮೈನ್ ಏನಪ್ಪಾ ಅಂತಂದ್ರೆ BPO ಅಥವಾ KPO ದಲ್ಲಿ ಏನ್ ಮಾಡ್ತಾರಲ್ವಾ ಅದನ್ನ ನಾನು ಮಾಡ್ತಾ ಇದ್ದೀನಿ. ಒಂದಷ್ಟು ನಾನ್ ವಾಯ್ಸ್ ಪ್ರೊಸೆಸ್ ಮಾಡ್ಬೋದು, ಕೆಲವರು ಕಾಲ್ಸ್ ಮಾಡ್ಬೋದು. ಸೊ ಇದು ಅವರ ಏರಿಯಾ ಆಫ್ ಎಕ್ಸ್ಪರ್ಟೈಸ್. ದ ಮೋಸ್ಟ್ ಪಾಪ್ಯುಲರ್ ಡೊಮೈನ್ಸ್ ಯಾವುದು? ಫಿನಾನ್ಸ್ ಇರ್ಬೋದು, ರಿಟೇಲ್ ಇರ್ಬೋದು, ಟೆಲಿಕಾಮ್, ಈಗ ಅಷ್ಟೇ ಹೇಳಿದ್ರೆ ಟೆಲಿಕಾಮ್ ಇರ್ಬೋದು, ಲೀಗಲ್ ಇರ್ಬೋದು, ಮೆಡಿಕಲ್, ಸ್ಪೋರ್ಟ್ಸ್, ಎಜುಕೇಶನ್, ಯಾವ್ದಾದ್ರೂ ಒಂದು ಕ್ಷೇತ್ರ ಆಗಿರ್ಬೋದು. ಡೊಮೈನ್ ನಾಲೆಜ್ ಅಂತಂದ್ರೆ ಇವಾಗ ನನಗೆ ಫಿನಾನ್ಸ್ ನಾಲೆಜ್ ಹೆಚ್ಚಿಗೆ ನಾನು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀನಿ. ಡೊಮೈನ್ ನಾಲೆಜ್ ಇಸ್ ಡಿಫೈನ್ಡ್ as the knowledge of specific specialized discipline, profession or activity in contrast to general knowledge. ಅಂದ್ರೆ ಫಿನಾನ್ಸ್ ಅಂತ ಇಟ್ಕೊಳ್ಳೋಣ, ಫಿನಾನ್ಸ್ ಬಗ್ಗೆ ನಂಗೆ ಕಂಪ್ಲೀಟ್ ನಾಲೆಜ್ ಇದೆ. In other words, the time domain knowledge is used to describe the knowledge of specialist or experts in a particular field. ಆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ನನಗೆ ಎಷ್ಟು ನಾಲೆಜ್ ಇದೆ ಅಂತ ನಾನು ನೋಡ್ಬೋದು. ವಾಟ್ ಈಸ್ ಡೊಮೈನ್ ಇಂಡಿಪೆಂಡೆಂಟ್ ನಾಲೆಜ್? ಡೊಮೈನ್ ಇಂಡಿಪೆಂಡೆಂಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ,
ಸ್ಪೆಸಿಫಿಕ್ ಆಗಿ ನಾನೇನ್ ಮಾಡ್ತೀನಿ, ಫಿನಾನ್ಸ್ ಬಗ್ಗೆ ನಾನು ಕೆಲಸ ಮಾಡಬೇಕು. ನೋಡಿ ಇಲ್ಲಿದೆ, ರಿಟೇಲ್ ಬಗ್ಗೆನೇ ಕೆಲಸ ಮಾಡಬೇಕು. ಮೆಡಿಕಲ್ ಬಗ್ಗೆ, ಲೀಗಲ್ ಬಗ್ಗೆ, ಸ್ಪೋರ್ಟ್ಸ್, ಬೇರೆ ಬೇರೆ ಕ್ಷೇತ್ರಗಳಿದೆ, ಬೇರೆ ಬೇರೆ ಡೊಮೈನ್ ಇದೆ. ಕೆಲವೊಂದು ಡೊಮೈನ್ ಇಂಡಿಪೆಂಡೆಂಟ್ ಜಾಬ್ಗಳು ಅಥವಾ ನಾಲೆಜ್ ಇರುತ್ತೆ. ನಾಲೆಜ್ ನನಗೆ ಏನ್ ಮಾಡಬೇಕು. ಡೊಮೈನ್ ಇಂಡಿಪೆಂಡೆಂಟ್ ನಾಲೆಜ್ ಅಂತಂದ್ರೆ, ಈ ನಾನು ಏನ್ ಕಲ್ತಿರ್ತೀನಲ್ಲ ಸ್ಕಿಲ್ಸ್, ಅದನ್ನ ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಯಾವ್ದಪ್ಪ ಅದು? ಇವಾಗ ನೀವು ನೋಡಿರ್ಬೋದು, ಪ್ರತಿ ಒಂದು ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಫೇಸ್ಬುಕ್ ಓಪನ್ ಮಾಡಿ, ಎಲ್ಲೋದ್ರೂ ಬರೀ ಡೇಟಾ ಅನಾಲಿಟಿಕ್ಸ್, ಡೇಟಾ ಅನಾಲಿಟಿಕ್ಸ್, ಡೇಟಾ ಅನಾಲಿಟಿಕ್ಸ್. ಯಾತಕ್ಕೆ ಡೇಟಾ ಅನಾಲಿಟಿಕ್ಸ್ ಅಂದ್ರೆ, ಇದು ಬಂದು ನಿಮಗೆ ಡೊಮೈನ್ ಫ್ರೀ ನಾಲೆಜ್ ಅಥವಾ ಡೊಮೈನ್ ಇಂಡಿಪೆಂಡೆಂಟ್ ನಾಲೆಜ್ ಅಂತ ಕರಿತೀವಿ. ಯಾಕೆ ಅಂದ್ರೆ ನೋಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪೈಥಾನ್ ಮತ್ತೆ ಆರ್ ಲ್ಯಾಂಗ್ವೇಜ್, ಅನಾಲಿಟಿಕಲ್ ಟೂಲ್ಸ್ MS ಎಕ್ಸೆಲ್, ಪವರ್ BI, ಟ್ಯಾಬ್ಲು, ಆಯ್ತಾ, MS ಆಕ್ಸೆಸ್, SQL ಸರ್ವರ್, MySQL, ಇದೆಲ್ಲ ಇದೆಯಲ್ಲ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇದು ಫಿನಾನ್ಸ್, ಇದರಲ್ಲಿ ಯೂಸ್ ಮಾಡ್ಬೋದು. ರಿಟೇಲ್, ಟೆಲಿಕಾಮ್, ನೀವು ಯಾವುದೇ ಡೊಮೈನ್ ತಗೊಳ್ಳಿ, ಈ ನಾಲೆಜ್ ಬೇಕೇ ಬೇಕು ಇವಾಗ. ಅದಕ್ಕೆ ಎಲ್ಲ ಏನ್ ಮಾಡ್ತಿದಾರೆ ಅಂದ್ರೆ, ಈ ತರ ನಾಲೆಜ್, ಡೇಟಾ ಅನಾಲಿಟಿಕ್ಸ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಒಂದು ಹೇಳ್ತೀನಿ. ತುಂಬಾ ಕಡೆ ಏನಕ್ಕೆ, ಯಾವ ರೀತಿ, ಎಲ್ಲಿ ಇದನ್ನ ಯೂಸ್ ಮಾಡ್ಕೋಬೇಕು ಅಂತ ಸರಿ ಗೊತ್ತಿಲ್ಲ. 80% ಆಫ್ ದ ಇನ್ಸ್ಟಿಟ್ಯೂಟ್ಸ್, ನಾನು ಓಪನ್ ಆಗಿ ಹೇಳ್ತೀನಿ, 80% ಆಫ್ ದ ಇನ್ಸ್ಟಿಟ್ಯೂಟ್ಸ್ ಈ ಡೊಮೈನ್ ಅಲ್ಲಿ ಸಖತ್ ದುಡ್ಡಿದೆ, ಬಿಸ್ನೆಸ್ ಇದೆ ಅಂತ ಬಂದಿದ್ದಾರೆ ಅಷ್ಟೇ ಹೊರತು, ಇದನ್ನ ಹೆಂಗ್ ಕಲಿಸ್ಬೇಕು, ಯಾವ ರೀತಿ ಕಲಿಸ್ಬೇಕು, ಮತ್ತೆ ಏನ್ ಕಲ್ತ್ರೆ ಇವ್ರಿಗೆ ಒಳ್ಳೇದಾಗುತ್ತೆ, ಅದ್ ಯಾರಿಗೂ ಬೇಕಾಗಿಲ್ಲ. ಒಂದು 20% ಒಂದು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳಿದೆ, ಅದನ್ನ ನೀಟಾಗಿ ತೋರಿಸುವಂಥದ್ದು ಮಾಡ್ತೀವಿ, ನೀಟಾಗಿ ನಿಮಗೆ ಕಲಿಸುವಂಥದ್ದು ಮಾಡ್ತಿದ್ದಾರೆ. ಬಟ್ 80% ಬರೀ ನಿಮಗೆ ಏನೋ ಪೈಥಾನ್ ಕಲಿಸ್ತೀನಿ ಅಥವಾ MS ಎಕ್ಸೆಲ್ ಕಲಿಸ್ತೀನಿ ಅಂತೆಲ್ಲ ಸುಮ್ಮನೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು. ತುಂಬಾ ನಾಟಕಗಳು ಆಡ್ತಾರೆ, ತುಂಬಾ ನಿಮ್ಗೆ ವೆಬಿನಾರ್ಸ್ ಕಂಡಕ್ಟ್ ಮಾಡ್ತಾರೆ, ವೆಬಿನಾರ್ ಏನೂ ಇರಲ್ಲ, ಮತ್ತೆ ಅವ್ರು ಕೋರ್ಸ್ ಮಾಡ್ತಾರೆ, ಆ ಕೋರ್ಸ್ ಅಲ್ಲಿ ಏನೂ ಇರಲ್ಲ. ಸೊ ಈ ರೀತಿ ಎಲ್ಲ ಏನಕ್ಕೆ ಮಾಡ್ತಾರೆ ಅಂದ್ರೆ, ಜನಕ್ಕೆ ಡೇಟಾ ಅನಾಲಿಟಿಕ್ಸ್ ಅನ್ನೋದು ಒಂದು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಹೋಗ್ಬಿಟ್ಟು ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಎಷ್ಟೆಲ್ಲ ಚೆನ್ನಾಗಿ ತೋರಿಸ್ಬಿಟ್ರೆ, ಇದ್ರಲ್ಲಿ ಓದು ಚೆನ್ನಾಗಿದೆ, ಕೋರ್ಸ್ ಚೆನ್ನಾಗಿದೆ ಅಂತ ತಗೊಳ್ಳುವಂತ ಒಂದು ಏನೋ ಆತರ ಒಂದು ಸಿಚುವೇಶನ್ ಇವಾಗಿದೆ, ಆತರ ಒಂದು ಬಿಸ್ನೆಸ್ ನಡೀತಿದೆ. ಸೊ ನೀವು ಆದಷ್ಟು ಇದನ್ನ ನೋಡ್ಕೊಂಡು ನೀವು ಕೋರ್ಸ್ಗಳನ್ನ ಪರ್ಚೇಸ್ ಮಾಡಬೇಕು, ಆಯ್ತಾ. ದ ವ್ಯಾಲ್ಯೂ ಆಫ್ ಡೊಮೈನ್, ಇಂಡಿಪೆಂಡೆಂಟ್ ನಾಲೆಜ್ಗೆ, ಇಂಡಿಪೆಂಡೆಂಟ್ ಈ ಡೊಮೈನ್ ಏನಿದೆ, ಕೆನ್ ವರ್ಕ್ ಇನ್ ಎನಿ ಡೊಮೈನ್. ನಾನು ಹೇಳ್ದೆ, ನಿಮ್ಗೆ ಯಾವ ಡೊಮೈನ್, ಯಾವ ಇಂಡಸ್ಟ್ರಿ ಏನು ಬೇಕಲ್ಲ, ನಿಮ್ಗೆ ಇದಿಷ್ಟೆಲ್ಲ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ನೀವು ಯಾವುದೇ ಡೊಮೈನ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅಪ್ಲಿಕೇಬಲ್ ಫಾರ್ ಆಲ್ ದ ಪ್ರಾಜೆಕ್ಟ್ಸ್, ಎಲ್ಲಾ ಪ್ರಾಜೆಕ್ಟ್ಸ್ಗೂ ಅದು ಯೂಸ್ ಆಗುತ್ತೆ. ಕ್ಯಾಂಡಿಡೇಟ್ ಕ್ಯಾನ್ ಬಿ ಫ್ರಮ್ ಎನಿ ಕ್ವಾಲಿಫಿಕೇಶನ್, ಇದೇ ಕ್ವಾಲಿಫಿಕೇಶನ್ ಅಂತಲ್ಲ ನೋಡಿ, BCom ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಯಾಕೆ? ಯಾಕೆಂದ್ರೆ ತುಂಬಾ ಜನ BCom ಗ್ರಾಜುಯೇಟ್ಸ್ಗೆ ಕಂಪ್ಯೂಟರ್ ನಾಲೆಡ್ಜೇ ಇರಲ್ಲ. ಸೊ ಅಂತ ಟೈಮಲ್ಲಿ ಈ ತರ ನೋಡ್ಕೊಂಡಾಗ ನಿಮ್ಗೆ ಒಳ್ಳೆ ನಾಲೆಡ್ಜ್, ಕಂಪ್ಯೂಟರ್ ನಾಲೆಡ್ಜ್, ಡೇಟಾ ಅನಾಲಿಟಿಕ್ಸ್ ನಾಲೆಡ್ಜ್ ತಗೊಂಡ್ರೆ ಆ ಡೊಮೇನ್ ಅಲ್ಲಿ ನಿಮ್ಗೆ ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಓಕೆ, ಎಕ್ಸ್ಪರ್ಟ್ಸ್ ವಿಲ್ ಹ್ಯಾವ್ ಹೈ ಡಿಮ್ಯಾಂಡ್, ಇದಂತೂ ಖಂಡಿತ ನಿಮಗೆ ಹೈ ಡಿಮ್ಯಾಂಡ್, ತುಂಬಾ ಡಿಮ್ಯಾಂಡ್ ಇರುತ್ತೆ, ಆಯ್ತಾ. ಕ್ಯಾಂಡಿಡೇಟ್ಸ್ ವಿತ್ ಪರ್ಟಿಕ್ಯುಲರ್ ಡೊಮೈನ್ ನಾಲೆಜ್ ಅಂಡ್ ಡೊಮೈನ್ ಇಂಡಿಪೆಂಡೆಂಟ್ ನಾಲೆಜ್ ಆಸ್ ಮೋರ್ ಡಿಮ್ಯಾಂಡ್. ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಕಾಮರ್ಸ್ ಗ್ರಾಜುಯೇಟ್ಸ್ ಫಿನಾನ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಪ್ಲಸ್ ಕಂಪ್ಯೂಟರ್ ನಾಲೆಜ್, ಇವಾಗ ಇದೆಲ್ಲ ಏನಿದೆಯಲ್ಲ ನಾನು ತೋರಿಸಿದ್ನಲ್ಲ, ಅಷ್ಟು ಅವ್ರು ಏನಾದ್ರು ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಕಲ್ತ್ಕೊಂಡ್ರೆ ಒಳ್ಳೆ ಸ್ಕೋಪ್ ಇರುತ್ತೆ. ಯಾಕಂದ್ರೆ ಹೆಚ್ಚಿಗೆ ಈ ಕಾಮರ್ಸ್ ಗ್ರಾಜುಯೇಟ್ಸ್ ಎಲ್ಲ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಡೇಟಾ ಅನಾಲಿಟಿಕ್ಸ್ ಎಲ್ಲ ಬರಕ್ ಹೋಗಲ್ಲ. ಬಟ್ ನಿಮ್ಗೆ PwC, ನಾರ್ದರ್ನ್ ಟ್ರಸ್ಟ್, ಮತ್ತೆ JP Morgan, ವೆಲ್ಸ್ ಫರ್ಗೋ, ಸೊ ಈ ತರದೆಲ್ಲ ತುಂಬಾ ಇದನ್ನ ಪ್ರಿಫರ್ ಮಾಡ್ತಾರೆ. ಸೊ ಆದಷ್ಟು ನೀವು BCom ಗ್ರಾಜುಯೇಟ್ಸ್, ಎಲ್ಲರಿಗೂ ಅಷ್ಟೇ, ಇದು ನಾನು ಹೇಳ್ದೆ, ಇದು ಇಂಡಿಪೆಂಡೆಂಟ್ ಯಾರು ಬೇಕಾದ್ರೂ ಕಲಿಬಹುದು, ಬಟ್ BCom ಅವ್ರಿಗೆ ಇವಾಗ ಒಳ್ಳೆ ಡಿಮ್ಯಾಂಡ್ ಇದೆ. ಓಕೆ, ವೈ ಪೀಪಲ್ ಚೇಂಜ್ ಡೊಮೈನ್, ಯಾತಕ್ಕೆ ಕ್ಯಾಂಡಿಡೇಟ್ಸ್ಗಳು ಡೊಮೈನ್ ಅನ್ನ ಚೇಂಜ್ ಮಾಡ್ತಾರೆ? ಫಸ್ಟ್ ಥಿಂಗ್ ಇಸ್ ಕೆರಿಯರ್ ಗ್ರೋತ್, ಆಯ್ತಾ. ಯಾಕೆ ಅಂದ್ರೆ ನೀವು ನೋಡಿರ್ತೀರ ಎಷ್ಟು ಡಿಮ್ಯಾಂಡ್ ಇದೆ ಇವಾಗ ಅಂದ್ರೆ, ನೀವು ಯಾವುದೇ ಡೊಮೈನ್ ಇಂದ ಡೇಟಾ ಅನಾಲಿಟಿಕ್ಸ್ ಆರಾಮಾಗಿ ಸ್ವಿಚ್ ಆಗ್ಬೋದು. ಸ್ಟ್ರೆಸ್ ರಿಡಕ್ಷನ್, ಇದು 100% ನಾನು ಹೇಳಕ್ ಬರಲ್ಲ, ಎಲ್ಲ ಕಡೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ನಿಮ್ಗೆ ಕಂಪೇರಿಟಿವ್, ಇವಾಗ ಕಾಲ್ ಸೆಂಟರ್ ಹೋಗ್ತಿರ್ತೀರಾ, ಎಷ್ಟು ಕಷ್ಟ ಇರುತ್ತೆ, ನೈಟ್ ಶಿಫ್ಟ್ ಮಾಡ್ತಿರ್ತೀರಾ, ಮತ್ತೆ ಅಲ್ಲೇ ನಿಮ್ಗೆ ಎಷ್ಟು ಕಾಲ್ಸ್ಗಳು ಬರುತ್ತೆ, ರೆಸ್ಟ್ ಇರಲ್ಲ. ಸೊ ಅದರಿಂದ ಸ್ವಲ್ಪ ನಿಮ್ಗೆ ರೆಡ್ಯೂಸ್ ಇದ್ದೇ ಇರುತ್ತೆ. ಕೆರಿಯರ್ ಸ್ಯಾಟಿಸ್ಫ್ಯಾಕ್ಷನ್, ನಿಮಗೆ ಇಲ್ಲಿ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ನಾನು ಹೇಳೋದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ತುಂಬಾ ಚಾಲೆಂಜಿಂಗ್ ವರ್ಕ್ ಇರುತ್ತೆ, ಯಾವಾಗಲೂ ಒಂದೇ ತರ ಇರಲ್ಲ. ನಿಮ್ಗೆ ಅಕಸ್ಮಾತ್ ಆಗಿ ಚಾಲೆಂಜಿಂಗ್ ವರ್ಕ್ ಬೇಕು, ನಾನು ಸಖತ್ತಾಗಿ ಏನೋ ಒಂದು ಪ್ರೂವ್ ಮಾಡಬೇಕು ಅಂತಿದ್ರೆ, ಡೇಟಾ ಅನಾಲಿಟಿಕ್ಸ್, ಡೇಟಾ ಸೈನ್ಸ್ ಒಳ್ಳೆ ಫೀಲ್ಡ್ ಆಕ್ಚುಲಿ. ಅನ್ಸ್ಯಾಟಿಸ್ಫ್ಯಾಕ್ಟರಿ ಲೀಡರ್ಶಿಪ್, ವರ್ಕ್ ಫ್ಲೆಕ್ಸಿಬಿಲಿಟಿ, ಸ್ಯಾಲ್ರಿ ಇನ್ಕ್ರೀಸ್, ಗಾಟ್ ಫೈರ್ಡ್, ಟ್ರೆಂಡಿಂಗ್ ಟೆಕ್ನಾಲಜಿ, ಇದೆಲ್ಲ ನೋಡಿ. ಟ್ರೆಂಡಿಂಗ್ ಟೆಕ್ನಾಲಜಿ ಏನಿದೆಯಲ್ಲ,
ಡೇಟಾ ಅನಾಲಿಟಿಕ್ಸ್ ಬಂದು ತುಂಬಾ ಸಖತ್ ಟ್ರೆಂಡಿಂಗ್ ಅಲ್ಲಿ ಇರುವಂತ ಒಂದು ಡೊಮೈನ್ ಅಥವಾ ಜಾಬ್. ಮಿಸ್ಟೇಕ್ಸ್ ಡೊಮೈನ್ ಚೇಂಜಸ್ ಮೇಕ್. ತುಂಬಾ ಜನಕ್ಕೆ ನಾನು ಕೋರ್ಸ್ಗೆ ಸೇರ್ಕೊಂಡೆ ಎಲ್ಲ ಮಾಡಿದೆ, ಬಟ್ ಹಂಗೇನು ಕೆಲಸ ಸಿಕ್ಕಿಲ್ಲ ಅಂತ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತಾರೆ. ಏನದು? ಲುಕಿಂಗ್ ಫಾರ್ ಡೊಮೈನ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಎಕ್ಸಾಮಿನಿಂಗ್. ಡೇಟಾ ಅನಾಲಿಟಿಕ್ಸ್ ನನ್ನ ಫ್ರೆಂಡ್ ಒಬ್ಬ ಮಾಡ್ಕೊಂಡ, ಅವನಿಗೆ ಒಂದು 20 ಲಕ್ಷ ಪ್ಯಾಕೇಜ್ ಬಂತು, ನನಗೆ ಇವಾಗ 4 ಲಕ್ಷ ಬರ್ತಿದೆ, ನಾನು ಮಾಡ್ಕೊಂಡ್ಬಿಡ್ತೀನಿ, ನಂಗೆ 20 ಲಕ್ಷ ಬರುತ್ತೆ. ಸಮ್ ಮಿಸ್ಟೇಕ್. ನಿಮಗೆ ಫಸ್ಟ್ ಕೆಪಾಸಿಟಿ ಇದೆಯಾ, ನಾನು ಕಲಿಬೋದಾ, ಅದನ್ನ ಫಸ್ಟ್ ನೀವು ಹೋಮ್ವರ್ಕ್ ಮಾಡ್ಕೊಳ್ಳಿ. ಕಲಿಯೋಕ್ಕಾಗಿಲ್ಲ ಅಂದ್ರೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆಯಾ, ನನ್ನ ಅಕಸ್ಮಾತ್ ಸೇರ್ಕೊಂಡ್ರೆ ನಾನು ಮುಗಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆಯಾ, ಈ ಥರದ್ದೆಲ್ಲ ನೀವು ನಿಮ್ಮಷ್ಟಕ್ಕೆ ನೀವು ಫಸ್ಟ್ ಆನ್ಸರ್ ಮಾಡ್ಕೋಬೇಕು. ಟ್ರೈಂಗ್ ವಿತೌಟ್ ಇವ್ಯಾಲ್ಯುವೇಟಿಂಗ್ ಯೋರ್ ಸೆಲ್ಫ್. ಸುಮ್ಮನೆ ಏನೋ ಟ್ರೈ ಮಾಡ್ಬೇಕು ಮಾಡ್ಬಿಡೋದು, ನಮಗೆ ಗೊತ್ತಿಲ್ಲ ಇದನ್ನ ನಾನು ಕಲ್ತ್ರೆ ಜಾಬ್ ಸಿಗುತ್ತಾ ಅಥವಾ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅಂತ. ನಿಮ್ಮಷ್ಟಕ್ಕೆ ನೀವು ಫಸ್ಟ್ ಕುತ್ಕೊಂಡು ಹೋಮ್ವರ್ಕ್ ಮಾಡಿ, ನನಗಾಗುತ್ತಾ, ಈ ಡೊಮೈನ್ಗೆ ಹೋದ್ರೆ, ಈ ಒಂದು ಜಾಬ್ ನಾನು ಹೋದ್ರೆ, ಈ ಒಂದು ಕೋರ್ಸ್ ಮಾಡ್ಕೊಂಡ್ರೆ ನನಗೆ ಒಳ್ಳೆ ಕೆರಿಯರ್ ಸಿಗುತ್ತಾ, ಫಸ್ಟ್ ನಿಮ್ಮಷ್ಟಕ್ಕೆ ನೀವು ಕೇಳ್ಕೋಬೇಕು. ಓಕೆ, ರೈಟ್. ಟ್ರೈಂಗ್ ಟು ಚೇಂಜ್ ಡೊಮೈನ್ ಬಿಕಾಸ್ ಫ್ರೆಂಡ್ಸ್ ಆರ್ ಡೂಯಿಂಗ್ ವೆಲ್. ನಾನು ಈಗಷ್ಟೇ ಹೇಳಿದೆ, ನನ್ನ ಫ್ರೆಂಡಿಗೇನೋ ಒಳ್ಳೆ ಸ್ಯಾಲ್ರಿ ಬಂತು, ನನಗೂ ಒಳ್ಳೆ ಸ್ಯಾಲ್ರಿ ಬಂದ್ಬಿಡುತ್ತೆ, ನಾನು ತೊಗೊಂಡ್ಬಿಡ್ತೀನಿ. ಹಂಗಾಗಲ್ಲ. ಅವ್ರು ಎಷ್ಟು ಕಷ್ಟಪಟ್ಟಿದ್ರೆ ನಮ್ಗೆ ಗೊತ್ತಿರಲ್ಲ, ನೀವು ಅದೇ ರೀತಿ ಕಷ್ಟಪಡಬೇಕು. ಮತ್ತೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಅಕಸ್ಮಾತ್ ಯಾರನ್ನ ಆ ಥರ ಜಾಬ್ ಸಿಕ್ಕಿದ್ರೆ ಅವ್ರ ಗೈಡೆನ್ಸ್ ತಗೊಳ್ಳಿ. ಅವ್ರ ಕಡೆಯಿಂದನೇ ಅಕಸ್ಮಾತ್ ಅವ್ರ ಕಂಪ್ನಿಲಿ ಏನೋ ಜಾಬ್ ಓಪನಿಂಗ್ ಸಿಕ್ತು ಅಂದ್ರೆ ದಯವಿಟ್ಟು ಅಪ್ಲೈ ಮಾಡಿಸಿ, ಆಯ್ತಾ. ಸ್ಟಿಕ್ಕಿಂಗ್ ಟು ಒನ್ ಸೋರ್ಸ್ ಟು ಚೇಂಜ್ ದ ಡೊಮೈನ್. ಇವಾಗ ಏನಾಗುತ್ತೆ, ಕೆಲವರು ನಾನು ಡೇಟಾ ಅನಾಲಿಟಿಕ್ಸ್ ಅಂದ್ರೆ ಫಿಕ್ಸ್ ಆಗ್ಬಿಡ್ತೀನಿ, ಡೇಟಾ ಸೈನ್ಸ್, ಡೇಟಾ ಅನಾಲಿಟಿಕ್ಸ್ ಹೋಗಲ್ಲ, ಬಿಸ್ನೆಸ್ ಅನಾಲಿಟಿಕ್ಸ್ ಹೋಗಲ್ಲ, MIS ರಿಪೋರ್ಟಿಂಗ್ ಹೋಗಲ್ಲ, ನಂಗೆ ಡೇಟಾ ಸೈನ್ಸೇ ಬೇಕು. ಹಂಗಿರಬೇಡಿ. ಆ ಡೊಮೈನಲ್ಲೇ ಬೇಜಾನಿದೆ. ನಿಮಗೆ ಡೇಟಾ ಅನಾಲಿಟಿಕ್ಸ್ ಇದೆ, ಬಿಸ್ನೆಸ್ ಅನಾಲಿಟಿಕ್ಸ್ ಇದೆ, MIS ರಿಪೋರ್ಟಿಂಗ್ ಇದೆ, ಪವರ್ BI ಡೆವಲಪರ್ ಅಂತ ಇರುತ್ತೆ. ಯಾವ್ದಾದ್ರೂ ಸರಿ ಒಂದು ನೀವು ಫಸ್ಟ್ ಸೇರ್ಕೊಳ್ಳಿ, ಆಮೇಲೆ ಹೋಗ್ತಾ 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 ನೀವು ಬೇಕಾದ್ರೆ ಜಂಪ್ ಆಗ್ಬೋದು. ಓಕೆನಾ, ಅದೆಲ್ಲ ನೀವು ನೋಡ್ಕೋಬೇಕು. ನಾಟ್ ಡಿಸ್ಕಸಿಂಗ್ ವಿತ್ ಸೀನಿಯರ್ಸ್ ಹತ್ರ ಮಾತಾಡಲ್ಲ, ನಮ್ದೇ ಎಲ್ಲ ನಮಗೆ ಗೊತ್ತು ಅನ್ನೋ ಥರ ಇರೋದು. ಈ ಥರದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಎಷ್ಟು ಸಣ್ಣ ಮಿಸ್ಟೇಕ್ ಇದ್ರೂ ಕೂಡ ನೀವು ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ನಿಮ್ಮ ಸೀನಿಯರ್ಸ್ ಹತ್ರ ಮಾತಾಡಬೇಕು. ಬ್ಲೈಂಡ್ಲಿ ಬಿಲೀವ್ ಸ್ಪ್ಯಾಮರ್ಸ್, ಪ್ಲೇಸ್ಮೆಂಟ್ ಏಜೆನ್ಸೀಸ್. ಸ್ಪ್ಯಾಮರ್ಸ್ ಅವರು ನಿಮ್ಗೆ ನೋಡ್ಬೋದು, ಈಗ ಎಷ್ಟೊಂದು ಜಾಬ್ ಓಪನಿಂಗ್ಸ್ ಹಾಕ್ಬಿಡ್ತಾರೆ. ನಾವೇನ್ ಮಾಡ್ತೀವಿ, ಓ ಸೂಪರ್ ಅಂದ್ಬಿಟ್ಟು. ಮೊನ್ನೆ ಇನ್ನು ಯಾರೋ ಒಂದು ಹುಡುಗ, ಆಯ್ತಾ, ಫೋನ್ ಮಾಡ್ಬಿಟ್ಟು, ಸರ್ ಈ ಥರ ಒಂದು ಜಾಬ್ ಆಗಿದೆ, ಬಟ್ ಸೆಕ್ಯೂರಿಟಿ ಡೆಪಾಸಿಟ್ ಅಂದ್ರೆ 2 ಲಕ್ಷ ಕೇಳ್ತಿದ್ದಾರೆ, ಏನ್ ಮಾಡ್ಲಿ ನಾನು, ನನಗೆ ಎಷ್ಟು ಲಕ್ಷ, 6 ಲಕ್ಷ ಪ್ಯಾಕೇಜ್ ಏನೋ ಸಿಕ್ಕಿದೆ, ನನಗೆ 2 ಲಕ್ಷ ಡೆಪಾಸಿಟ್ ಕೇಳ್ತಿದ್ದಾರೆ ಅಂತ. ಯಾವ ಕಂಪನಿ, ನೀವು ಯೋಚನೆ ಮಾಡಿ, ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಇಡಿಸ್ತಾರೆ? ಸೊ ಈ ಥರದ್ದೆಲ್ಲ ಸ್ಕ್ಯಾಮ್ಸ್ ತುಂಬಾ ನಡೀತಾ ಇದಾವೆ. ನಿಮ್ಗೂ ಆಗಿದೆ, ಕೆಲವ್ರಿಗೆ, ಎಲ್ರಿಗೂ ಆಗಿರುತ್ತೆ ಅಂತ ನಾನು ಹೇಳಕ್ ಬರಲ್ಲ, ಕೆಲವ್ರಿಗೆ ಇದು ಅನುಭವಕ್ಕೆ ಬಂದಿರುತ್ತೆ. ಆ ಥರ ಏನಾದ್ರು ಯಾವ್ದಾದ್ರು ಒಂದು ಕಂಪ್ನಿ ನಿಮ್ಗೆ ಇನ್ವೆಸ್ಟ್ ಮಾಡಿ ಅಥವಾ ನಿಮ್ಗೆ ಸೆಕ್ಯೂರಿಟಿ ಡೆಪಾಸಿಟ್ ಕೊಡಿ ಅಂದ್ರೆ ದಯವಿಟ್ಟು ಅಂತ ಕಂಪ್ನಿಗೆ ಹೋಗಬೇಡಿ. ಆ ಥರ ಯಾವ ಕಂಪ್ನಿಗಳು ಕೂಡ ನಿಮ್ಗೆ ಕೇಳಲ್ಲ. ಓಕೆನಾ, ಸೊ ಅದು ನೀವು ಆದಷ್ಟು ಓಕೆ, ನೀವು ಅದನ್ನ ಅವಾಯ್ಡ್ ಮಾಡಿ. ಓಕೆ, ಎಕ್ಸ್ಪೆಕ್ಟಿಂಗ್ ಸ್ವಿಚ್ ಓವರ್ ನೈಟ್. ಇವತ್ತು ಕೋರ್ಸಿಗೆ ಸೇರ್ಕೊಂಡೆ ನಾಳೆ ನಂಗೆ ಜಾಬ್ ಆಗ್ಬಿಡ್ಬೇಕು, ಅದಾಗಲ್ಲ. ನೀವು ವೆಯ್ಟ್ ಮಾಡಬೇಕು. ಓಕೆ, ವಾಟ್ ನಾಟ್ ಟು ಸೇ ಇನ್ ಜಾಬ್ ಆರ್ ಡೊಮೈನ್ ಚೇಂಜ್. ನಾವೇನು ಒಂದು ನಿಮಿಷ ಕ್ಲೋಸ್ ಆಗ್ಬಿಡ್ತು. ಸಾರಿ, ಏನೋ ಸಡನ್ ಆಗಿ ಕ್ಲೋಸ್ ಐತೆ ಏನು ಗೊತ್ತಿಲ್ಲ. ಓಕೆ, ಇಲ್ಲ. ಓಕೆ, ವಾಟ್ ನಾಟ್ ಟು ಸೇ ಇನ್ ಜಾಬ್ ಆರ್ ಡೊಮೈನ್ ಚೇಂಜ್. ಮೈ ಎಕ್ಸ್ ಬಾಸ್ ಮ್ಯಾನೇಜರ್ ಇಸ್ ನಾಟ್ ಗುಡ್. ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂಗೆ ಹೋಗ್ತೀನಿ, ಜಾಬ್ ಚೇಂಜ್ ಮಾಡ್ತೀನಿ ಅಥವಾ ಡೊಮೈನ್ ಚೇಂಜ್ ಮಾಡ್ತೀನಿ, ಅವ್ರು ಕೇಳ್ತಾರೆ ಯಾಕೆ ಜಾಬ್ ಚೇಂಜ್ ಮಾಡ್ತಾ ಇದ್ದೀರಾ ಅಂತ. ಒಂದೇ ಸರಿ ಹೇಳ್ಬಿಡ್ತಾರೆ. ಯಾಕಂದ್ರೆ ನಾನೇ ತುಂಬಾ ಜನ ಹತ್ರ ನಾನು ಕೇಳಿದ್ದೀನಿ, ನಮ್ಮ ಮ್ಯಾನೇಜರ್ ಸರಿ ಇಲ್ಲ, ನಮ್ಮ ಬಾಸ್ ಸರಿ ಇಲ್ಲ, ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೀನಿ ಅಂತ. ಇಂಥವೆಲ್ಲ ಮಾತಾಡಕ್ ಹೋಗ್ಬಾರ್ದು. ಯಾಕೆ ಹೇಳ್ತೀನಿ ಅಂದ್ರೆ, ಅಕಸ್ಮಾತ್ ಆಗಿ ಅದೇ ಕಂಪ್ನಿಗೆ ಮತ್ತೆ ಅದೇ ಮ್ಯಾನೇಜರ್ ಬಂತು ಅಂದ್ರೆ ಏನ್ ಮಾಡ್ತೀರಾ, ರೈಟ್? ಸೊ ನೀವು ಇಂಟರ್ವ್ಯೂ ಅಲ್ಲಿ ಯಾವತ್ತೂ ಅಷ್ಟೇ, ಅದು ಎಷ್ಟೇ ನಿಮ್ಗೆ ಕಷ್ಟ ಆದ್ರೂ ಅವರಿಂದನೇ ಬಿಡ್ತಾ ಅದನ್ನ ಅದನ್ನ ಹೇಳಕ್ ಹೋಗ್ಬಾರ್ದು. ಬೆಟರ್ ಅಪರ್ಚುನಿಟಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಅಷ್ಟೇ. ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡೋಂಥ ತುಂಬಾ
ಇದೆ, ಈ ಕಂಪ್ನಿಯಲ್ಲಿ ಆ ಥರ ಒಂದು ಆಪರ್ಚುನಿಟಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ, ಅದಕ್ಕೆ ಬಿಡ್ತಾ ಇದೀನಿ ಅಂತ ಹೇಳ್ಬೇಕು ಹೊರತು ನನ್ನ ಬಾಸ್ ಸರಿ ಇಲ್ಲ, ನಮ್ಮ ಮ್ಯಾನೇಜರ್ ಸರಿ ಇಲ್ಲ ಅಂತಂದ್ರೆ ಅಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡೋನು ಅದೇ ಯೋಚನೆ ಮಾಡ್ತಾನೆ. ನೆಕ್ಸ್ಟ್ ಟೈಮು ನಾನು ಕೆಲಸ ಬಿಟ್ಟು ಹೋದ್ರೆ ಅಲ್ಲೂ ಕೂಡ ನನ್ನ ಬಗ್ಗೆ ಇದೇ ರೀತಿ ಮಾತಾಡ್ತಾನೆ ಅಂತ. ಓಕೆ, ಅದೆಲ್ಲ ಹೇಳ್ಬಾರ್ದು. ಐ ಡೋಂಟ್ ಲೈಕ್ ಮೈ ಜಾಬ್, ಐ ಡೋಂಟ್ ಹ್ಯಾವ್ ವರ್ಕ್ ಲೈಫ್ ಬ್ಯಾಲೆನ್ಸ್, ಐ ಡೋಂಟ್ ಲೈಕ್ ದಿ ಕಂಪನಿ ಕಲ್ಚರ್, ಐ ಆಮ್ ಬೋರ್ಡ್ ಆಫ್ ಸೇಮ್ ವರ್ಕ್, ಮೈ ಸ್ಯಾಲರಿ ಇಸ್ ನಾಟ್ ಇನ್ಕ್ರೀಸ್ಡ್, ಐ ಡಿಡೆಂಟ್ ಗೆಟ್ ಮೈ ಪ್ರಮೋಷನ್ಸ್, ಐ ವಾಸ್ ಆಸ್ಡ್ ಟು ವರ್ಕ್ ಫಾರ್ ಮೋರ್ ಅವರ್ಸ್. ಈ ಥರದ್ದೆಲ್ಲ ನೀವು ಡೈರೆಕ್ಟಾಗಿ ಹೇಳೋಕ್ಕೆ ಹೋಗ್ಬಾರ್ದು, ಇದರಿಂದ ನಿಮಗೆ ತೊಂದರೆ ಅಷ್ಟೇ. ಆಯ್ತಾ? ಅದಕ್ಕೆ ಡಿಪ್ಲೊಮೆಟಿಕ್ ಆನ್ಸರ್ಗಳನ್ನ ನೀವು ಆನ್ಸರ್ ಮಾಡಬೇಕು. ನೀವು ಯೋಚನೆ ಮಾಡಬೇಕು. ಇವಾಗ ಒಂದು ಯೋಚನೆ ಮಾಡಿ ನೋಡಿ, ಇವಾಗ ಐ ಡೋಂಟ್ ಲೈಕ್ ಮೈ ಜಾಬ್ ಅಂತ, ಈಗ ಅಲ್ಲೂ ಅದೇ ಥರ ಜಾಬ್ ಇದ್ರೆ ಏನು ಮಾಡ್ತೀರಾ? ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲ ಅಂತ ನೀವು ಹೇಳ್ತೀರಾ. ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲಿ ಇದೆ ಅಂತ ಏನು ಗ್ಯಾರಂಟಿ? ಇವಾಗ ಕಂಪ್ನಿಯಲ್ಲಿ ಅಕಸ್ಮಾತ್ ಇನ್ನೂ ಜಾಸ್ತಿ ಕೆಲಸ ಮಾಡ್ಕೊಂಡ್ರೆ ಏನು ಮಾಡ್ತೀರಾ? ಕಂಪ್ನಿ ಕಲ್ಚರ್ ನಂಗೆ ಇಷ್ಟ ಆಗಲ್ಲ, ನೀವು ಆ ಕಂಪ್ನಿನ ಬೈತಿದ್ದೀರ ಅಂದ್ರೆ ನನ್ನ ಕಂಪ್ನಿನೂ ಒಂದಲ್ಲ ಒಂದು ದಿವಸ ಬೈತೀಯ. ಒಂದೇ ಥರ ವರ್ಕ್ ಮಾಡಿ ನಂಗೆ ಬೋರ್ ಆಗ್ಬಿಟ್ಟಿದೆ. ನಮ್ಗೆ ಯಾವುದೇ ಕಂಪ್ನಿಲಿ ಹೋದ್ರು ನಿಮ್ಗೆ ಡಿಸೈನ್ ಕೆಲಸ ಕೊಡಲ್ಲ. ಕೆಲಸ ಮಾಡ್ಬೇಕಷ್ಟೇ, ಒಂದೇ ಥರದ್ದು ಡಿಸೈನ್ದು ಮಾಡಲೇಬೇಕು. ಮೈ ಸ್ಯಾಲ್ರಿ ಇಸ್ ನಾಟ್ ಇನ್ಕ್ರೀಸ್ಡ್, ಅದೇನು ಮಾಡೋಕ್ಕಲ್ಲ. ಕೆಲವು ಕಂಪ್ನಿಯಲ್ಲಿ ಲಾಸಲ್ಲಿ ನಡೀತಾ ಇರ್ಬೋದು, ಅಥವಾ ಕೆಲವು ಕಂಪ್ನಿ ಅಷ್ಟೊಂದು ಸಪೋರ್ಟ್ ಮಾಡದೇ ಇರ್ಬೋದು. ಜಾಬ್ ಚೇಂಜ್ ಮಾಡಿದೆ ಅಷ್ಟೇ. ಬೆಟರ್ ಆಪರ್ಚುನಿಟಿಗೆ ಬಂದಿದ್ದೀನಿ. ಹಳೆ ಕಂಪ್ನಿಲಿ ತುಂಬ ಚೆನ್ನಾಗಿತ್ತು, ಅದರಲ್ಲಿ ಅಷ್ಟೊಂದು ಆಪರ್ಚುನಿಟಿ ಸಿಗ್ತಾ ಇರಲ್ಲ ನನಗೆ. ಇವಾಗ ಇಲ್ಲಿ ಬಂದಿದ್ದೀನಿ, ಇನ್ನೂ ಹೆಚ್ಚಿನ ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡು ಬಂದಿದ್ದೀನಿ. ಈ ರೀತಿ ಆನ್ಸರ್ ಮಾಡಿ. ಆಯ್ತಾ? ಪ್ರಮೋಷನ್ ಸಿಕ್ಕಿಲ್ಲ, ಇಲ್ಲೂ ಕೊಡಲ್ಲಪ್ಪ, ಏನು ಮಾಡ್ತೀಯ ಅಂತಂದ್ರೆ ಏನು ಮಾಡ್ತೀರಾ? ಐ ವಾಸ್ ಆಸ್ಕ್ಡ್ ಟು ವರ್ಕ್ ಫಾರ್ ಮೋರ್ ನಂಬರ್ ಆಫ್ ಅವರ್ಸ್. ಇದು ನೀವು ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕಂಪ್ನಿ, ನೀವು ಈ ಕಂಪ್ನಿಯಿಂದ ಅದೊಂಥರ ಹೆಂಗಿರುತ್ತೆ ಅಂದರೆ, ಉರಿಯೋ ಏನೋ ಅದು ಉರಿಯೋ ಬಾಣಲೆಯಿಂದ ಬೆಂಕಿಗೆ ಬಿದ್ದಂಗೆ ಆಗುತ್ತೆ ಅಂತಾರಲ್ಲ, ಹಂಗೆ. ನೀವು ಅಲ್ಲಿಂದ ಎಲ್ಲಿಗೆ ಬಂತಂದ್ರೆ ಅಲ್ಲೂ ಅದೇ ಕೆಲಸ, ಇಲ್ಲೂ ಅದೇ ಕೆಲಸ, ಇಲ್ಲೂ ನಿಮ್ಮ ಕೆಲಸ ಮಾಡಿಸ್ಕೊಂಡೇ ಕಳಿಸೋದು. ಯಾರು ಸುಮ್ಮನೆ ಕರೆದ್ಬಿಟ್ಟು ಸಂಬಳಕ್ಕೋಸ್ಕರ ಸುಮ್ಮನೆ ಸಂಬಳ ತೊಗೊಂಡು ಹೋಗ್ಬಿಡು ಅಂತ ಯಾರು ಹೇಳಲ್ಲ. ಓಕೆನಾ? ಸೊ ಆದಷ್ಟು ಇಂಥ ಕ್ವಶನ್ಸ್ ಕೇಳಿದಾಗ ನೀವು ಆದಷ್ಟು ಡಿಪ್ಲೊಮೆಟಿಕ್ ಆಗಿ ಆನ್ಸರ್ ಮಾಡೋದನ್ನ ಕಲ್ತ್ಕೋಬೇಕು. ಓಕೆ, ಹೌ ಟು ಚೇಂಜ್ ಯುವರ್ ಕೆರಿಯರ್ ಪಾತ್. ಟೇಕ್ ಡಿಸಿಷನ್ ಕೇರ್ಫುಲಿ, ತುಂಬ ಕೇರ್ಫುಲ್ ಆಗಿ ಡಿಸಿಷನ್ ತೊಗೋಬೇಕಾಗತ್ತೆ. ಬಿಲ್ಡ್ ಸ್ಕಿಲ್ಸ್, ಇದಂತೂ ನೀವು ಮಾಡಲೇಬೇಕು. ಸ್ಕಿಲ್ಸ್ ಇದ್ರೆ ನಿಮಗೆ. ಆಯ್ತಾ? ಫಸ್ಟ್ ರೆಸ್ಯೂಮೆನ ಬಿಲ್ಡ್ ಮಾಡ್ಕೋತೀನಿ. ನಂದು ರೆಸ್ಯೂಮೆ ಅಕಸ್ಮಾತ್ ಶಾರ್ಟ್ ಲಿಸ್ಟ್ ಆಯ್ತಾ, ನೆಕ್ಸ್ಟ್ ಇರೋದೇ ಸ್ಕಿಲ್ಸ್. ನಿಮ್ಮ ಸ್ಕಿಲ್ಸ್ ತೋರಿಸಿಲ್ಲ ಅಂದರೆ ಏನು ಮಾಡೋದು ನಿಮ್ಮ ಕೆಲಸ ಇಲ್ಲ. ಆಯ್ತಾ? ಬ್ರೈನ್ ಸ್ಟಾರ್ಮ್ ಕೆರಿಯರ್ಸ್, ಯಾವ ಥರ ಕೆರಿಯರ್ ಬೇಕು ಅಂತ ಕೂತ್ಕೊಂಡು ನೀವು ಯೋಚನೆ ಮಾಡಿ. ಸೀನಿಯರ್ಸ್ ಜೊತೆ ಡಿಸ್ಕಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ. ಮೇಕ್ ಅನ್ ಆಕ್ಷನ್ ಪ್ಲಾನ್, ಯಾವ ರೀತಿ ನಾನು ಅಪ್ಲೈ ಮಾಡಬೇಕು, ಅದು ಅಪ್ಲೈ ಮಾಡ್ಬೇಕಾದ್ರೆ ಈ ಥರ ನನ್ನೊಂದು ಡ್ರೀಮ್ ಕಂಪ್ನಿ ಇದೆ, ಅಲ್ಲಿಗೆ ಹೋಗ್ಬೇಕು, ನಾನು ಏನೆಲ್ಲ ಮಾಡಬೇಕು, ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳಿ. ರಿಸರ್ಚ್ ಪೊಟೆನ್ಷಿಯಲ್ ಜಾಬ್ ಮ್ಯಾಚಸ್, ನಿಮಗೆ ಯಾವುದು ಜಾಬ್ ಮ್ಯಾಚ್ ಆಗುತ್ತೆ ಅದನ್ನು ಕಲ್ತ್ಕೊಳ್ಳಿ. ರೀಬ್ರ್ಯಾಂಡ್ ಯೋರ್ ಸೆಲ್ಫ್, ನಾನು 2 ದಿವಸದಿಂದ ಇದನ್ನೇ ಹೇಳ್ತೇನೆ, ಬ್ರ್ಯಾಂಡ್ ಯೋರ್ ಸೆಲ್ಫ್, ಬ್ರ್ಯಾಂಡ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮಷ್ಟಕ್ಕೆ ನೀವು ಒಂದು ಬ್ರ್ಯಾಂಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮನ್ನು ಯಾರೂ ಮಾತಾಡ್ಸಲ್ಲ. ಓಕೆ, ಸ್ಟಾರ್ಟ್ ಯೂಸಿಂಗ್ ದಿ ನೆಟ್ವರ್ಕ್. ಇದು ಪ್ರತಿ ಸ್ಲೈಡಲ್ಲೂ ಇದೆ ನೋಡಿ, ನೆಟ್ವರ್ಕ್ ಬೆಳೆಸ್ಕೊಳ್ಳುವಂಥದ್ದು. ಟ್ರ್ಯಾಕ್ ಪ್ರೋಗ್ರೆಸ್, ನೀವೊಂದು ಟೈಮ್ ಟೇಬಲ್ ಹಾಕೋಬೇಕು. ನಾನು ಇವಾಗ 6 ತಿಂಗಳು ಟೈಮ್ ಇದೆ, ನಾನು ಎಲ್ಲಿದ್ದೀನಿ ಪ್ರತಿದಿನ ನೀವು ಚೆಕ್ ಮಾಡ್ತಾ ಇರಬೇಕು. ಕನ್ಸಲ್ಟ್ ಎಕ್ಸ್ಪರ್ಟ್ಸ್, ಸೀನಿಯರ್ಸ್, ನಿಮಗೆ ಇರೋಂಥ ಸೀನಿಯರ್ಸ್ಗಳು, ಎಕ್ಸ್ಪರ್ಟ್ಸ್ ಯಾರನ್ನ ಇರ್ತದ್ರೆ ಅವ್ರನ್ನ ಮಾತಾಡಿಸಿ. ಏನು ತಪ್ಪಿಲ್ಲ, ನನಗೆ ಈ ಥರ ಒಂದು ಕೆರಿಯರ್ ಪಾತ್ ನಾನು ತೊಗೋಬೇಕು, ಏನೆಲ್ಲ ಕಲಿಬೇಕು, ಏನು ಮಾಡಬೇಕು, ಖಂಡಿತವಾಗಿ ಅದು ಒಳ್ಳೇದೇ. ಅದು ಅಟೆಂಡ್ ವರ್ಕ್ಶಾಪ್ಸ್, ವೆಬಿನಾರ್ಸ್ ಅಟೆಂಡ್ ಮಾಡಿ. ಆಯಿತಾ? ಒಳ್ಳೊಳ್ಳೆ ವೆಬಿನಾರ್, ಸುಮ್ಮನೆ ಯಾವುದೋ ಕಾಂಜಿ ಪಿಂಜಿ ಕೆಲವೊಂದು ಇದ್ದಾವೆ, ನಾನು ನೋಡಿದ್ದೀನಿ. ಅವೆಲ್ಲ ಹೆಸರು ಹೇಳಲ್ಲ. ಅವ್ರು ಹೆಂಗೆ ಅಂದರೆ 99 ರೂಪಾಯಿ, 199, 9 ರೂಪಾಯಿ, ಏನೋ ಒಂದು ಆ್ಯಡ್ ನೋಡಿದೆ, ಸಿಗರೇಟ್ ತೊಗೊಂಡು ಹಿಂಗೆ ಬಿಸಾಕ್ತಾನೆ. ಒಂದು ವೆಬಿನಾರ್ ಒಂದು ಸಿಗರೇಟ್ಗಿಂತ ಕಮ್ಮಿ ಇದೆ ಅಂತಲ್ಲ. ಅವೆಲ್ಲ ಎಕ್ಸಾಂಪಲ್ ಅಲ್ಲ, ಅದೆಲ್ಲ ಒಳ್ಳೆ ಎಕ್ಸಾಂಪಲ್ ಅಲ್ಲ. ಓಕೆ, ಸೊ ಅದಕ್ಕೆ ನಾನು ಕಮೆಂಟು ಹಾಕಿದ್ದು ಅನ್ಸ್ತಾರೆ, ನಾನು ಕಮೆಂಟೇ ಡಿಲೀಟ್ ಮಾಡಿಬಿಟ್ಟಿದ್ರು. ಸೊ ಅವೆಲ್ಲ ಎಕ್ಸಾಂಪಲ್ ಅಲ್ಲ. ಅಂಥವ್ರೆಲ್ಲ ನಿಮ್ಗೆ ಸಿಗರೇಟ್ ತೋರಿಸಿ ಇದನ್ನು ಕಂಪೇರ್ ಮಾಡೋಂಥವ್ರು ಈ ನಾಲೆಜ್ ಎಂಥದ್ದು ಕೊಡ್ತಾರೆ ನಿಮಗೆ? ರೈಟ್? ಅಂಥವೆಲ್ಲ ಬೇಡ. ಇದಾವೆ ಒಳ್ಳೊಳ್ಳೆ ವೆಬಿನಾರ್ಸು, ಒಳ್ಳೆ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾರೆ. ಆಯಿತಾ? ಅಂಥದ್ದು ನೋಡಿ ಅವ್ರ ಪ್ರೊಫೈಲ್ ತಿಳ್ಕೊಂಡು ಆಮೇಲೆ ಅಟೆಂಡ್ ಮಾಡಿ, ತೊಂದರೆ ಇಲ್ಲ. ಮತ್ತು ಅದಕ್ಕೆ ದುಡ್ಡು ಖರ್ಚು ಮಾಡ್ಕೊಂಡು ಅಟೆಂಡ್ ಮಾಡ್ತಿದ್ರೆ ಅದು ನಿಮ್ಮಿಷ್ಟ. ದುಡ್ಡು ಖರ್ಚು ಮಾಡ್ಕೊಳ್ಳೋದು, ದುಡ್ಡು ನೀವು ಕಟ್ಬಿಟ್ಟು ನೀವು ಪೇಯ್ಡ್ ವರ್ಕ್ಶಾಪ್ಸ್, ವೆಬಿನಾರ್ಸ್ ಹೋಗುವಂಥದ್ದು ನಿಮಗೆ ಸೇರಿದ್ದು. ಬಟ್ ನನ್ನ ಕಡೆಯಿಂದ ನಾನು ಏನು ಹೇಳ್ಬೋದು ಅಂದರೆ, ಆದಷ್ಟು ನೀವು ಅವಾಯ್ಡ್ ಮಾಡಿ ದುಡ್ಡು ಖರ್ಚು ಮಾಡೋವಂಥದ್ದು. ಫ್ರೀಯಾಗಿ ಕೊಡ್ತಾರೆ, ಹೋಗಿ ಅಟೆಂಡ್ ಮಾಡಿ, ಏನು ನಾಲೆಜ್ ಇದೆ ಗೇನ್ ಮಾಡ್ಕೊಳ್ಳಿ ಅಷ್ಟೇ. ಕೀಪ್ ಪಾಸಿಟಿವ್ ಫೋಕಸ್, ಇದನ್ನು ಎಲ್ರಿಗೂ ಹೇಳೋದಷ್ಟೇ, ಆಲ್ವೇಸ್ ಬಿ ಪಾಸಿಟಿವ್. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿರಿ. ಖಂಡಿತ ಇವತ್ತೆಲ್ಲ ನಾಳೆ ಜಾಬ್ ಸಿಕ್ಕೇ ಸಿಗುತ್ತೆ. ಸ್ಟೇ ಮೋಟಿವೇಟೆಡ್.
ನಿಮ್ಮಷ್ಟಕ್ಕೆ ನೀವು ಯಾವಾಗಲೂ ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕು. ಆ ಕಾನ್ಫಿಡೆನ್ಸ್ ಹೆಂಗಿರ್ಬೇಕು ಅಂದ್ರೆ ಹೌದು ಇವತ್ತಾಗಿಲ್ವಾ ನಾಳೆ ನಾನು ಖಂಡಿತ ಆಗುತ್ತೆ. ಆ ರೀತಿ ಇದ್ರೆ ಖಂಡಿತವಾಗೂ ಆಗುತ್ತೆ. ನೀವು ಇಲ್ಲ ಹೋಯ್ತು ಅಂತ ಫಸ್ಟ್ ಇದಕ್ಕೆ ನೀವು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಏನಂತ ಗೊತ್ತಾ, ನೆಕ್ಸ್ಟ್ ಜಾಬ್ಗೆ ಹೋಗ್ಬೇಕಾದ್ರೆ ತುಂಬಾ ಭಯ ಬಿತ್ಕೊಂಡು ಹೋಗ್ತೀರಾ. ಆ ಭಯದಲ್ಲಿ ಅರ್ಧ ಮರೆದೋಗ್ತೀರಾ. ನಿಮ್ ಬಿಹೇವಿಯರ್ ನೋಡಿ ನಿಮ್ಮನ್ನ ಸೆಲೆಕ್ಟ್ ಮಾಡಲ್ಲ. ಸೊ ಬಿಟ್ಬಿಡಿ ಆಯ್ತು, ಹೋದ್ರೆ ಹೋಯ್ತು. ಏನ್ ಒಂದ್ ಕಂಪ್ನಿನ, ಇವಾಗ ಎಷ್ಟೊಂದು ಕಂಪ್ನಿಗಳವೆ. ಮುಂಚೆ ಆದ್ರೆ ಒಂದ್ 2-3 ಕಂಪ್ನಿ ಇತ್ತು ಅಷ್ಟೇ. ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಮುಗೀತು ಅಂತ. ಈಗ ಹಂಗಲ್ಲ, ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆ. ಆಯ್ತಾ? ರೈಟ್. ಮೇನ್ ಥಿಂಗ್ ಇವಾಗ ಕೆರಿಯರ್ ಗ್ಯಾಪ್. ತುಂಬಾ ಜನಕ್ಕೆ ಈ ಕೆರಿಯರ್ ಗ್ಯಾಪ್ ಅನ್ನೋದು ಒಂದು ಭಯ ಮೂಡಿಸುವಂತ ಒಂದು ಟಾಪಿಕ್, ಮತ್ತೆ ತುಂಬಾ ಭಯ ಮೂಡಿಸುವಂತದ್ದು ಒಂದು ಯಾತಕ್ಕೆ ನೀವು ಭಯ ಬೀಳಬೇಕು? ಭಯ ಬೀಳೋ ಅವಶ್ಯಕತೆ ಇಲ್ಲ. ಆದ್ರೆ ಈ ಗ್ಯಾಪ್ ಅನ್ನೋದೇನಿದೆ ಜೆನ್ಯೂನ್ ಆಗಿರ್ಬೇಕು, ಇಲ್ಲ ಅಂದ್ರೆ ಕಷ್ಟ. ಆಯ್ತಾ? ಏನ್ ಗ್ಯಾಪ್ ಅಂದ್ರೆ ವಾಟ್ ಆರ್ ಎಂಪ್ಲಾಯ್ಮೆಂಟ್ ಆರ್ ಕೆರಿಯರ್ ಗ್ಯಾಪ್ಸ್? ಎಂಪ್ಲಾಯ್ಮೆಂಟ್ ಗ್ಯಾಪ್ ಅಂತ ಕರೀತಾರೆ ಕೆಲವರು ಕೆರಿಯರ್ ಗ್ಯಾಪ್ ಅಂತ ಕರೀತಾರೆ. ಏನಕ್ಕೆ ಇದನ್ನ ಈ ರೀತಿ ಕರೆಯೋದು? periods during your professional career in which you did not have formal employment. ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದಷ್ಟು ದಿನ ನಾನು ಅಥವಾ ಒಂದಷ್ಟು ತಿಂಗಳು ನಾನು ಕೆಲಸ ಮಾಡಿಲ್ಲ. ಅದಕ್ಕೆ ನಾವು ಕೆರಿಯರ್ ಅಥವಾ ಎಂಪ್ಲಾಯ್ಮೆಂಟ್ ಗ್ಯಾಪ್ಸ್ ಅಂತ ಕರಿತೀವಿ. ಕೆರಿಯರ್ ಗ್ಯಾಪ್ ಸೇ ಕ್ಯಾನ್ ರೇಂಜ್ ಇನ್ ಲೆಂತ್ ಫ್ರಮ್ ಅ ಪೀರಿಯಡ್ ಆಫ್ ಸೆವರಲ್ ಮಂತ್ಸ್ ಟು ಅ ಪೀರಿಯಡ್ ಆಫ್ ಸೆವರಲ್ ಇಯರ್ಸ್. ಕೆಲವರು ಒಂದು 1 ತಿಂಗಳು 2 ತಿಂಗಳು ತಗೊಂತಾರೆ. ಯೂಶಲಿ ಸಬಾಟಿಕಲ್ ಪೀರಿಯಡ್ ಏನಿದೆ ನಿಮಗೆ 3 ಮಂತ್ಸ್ ಇರುತ್ತೆ. ಓಕೆನಾ? 3 ಮಂತ್ಸ್. ಅದು ಬಿಟ್ಟು ಕೆಲವರು ಇನ್ನೂ ಜಾಸ್ತಿ ದಿನ ತಗೋಬಹುದು. ಮತ್ತೆ ಎಷ್ಟೋ ವರ್ಷಗಳ ಕಾಲ ಕೆಲವರು ಕೆಲಸನೇ ಮಾಡಕ್ ಹೋಗಲ್ಲ. ಅದಕ್ಕೆ ನಾವು ಕೆರಿಯರ್ ಗ್ಯಾಪ್ ಅಂತ ಕರಿತೀವಿ. ಕ್ಯಾನ್ ಅಕರ್ ವಾಲಂಟಿಯರ್ಲಿ ಆರ್ ಇನ್ವಾಲಂಟಿಯರ್ಲಿ. ಕೆಲವು ಕಡೆ ಎಲ್ಲ ತೆಗೆದು ಬಿಡ್ತಾರೆ, ಕೆಲವು ಕಡೆ ಎಲ್ಲ ನಾವೇ ರಜಾ ತಗೊಂಡು, ಒಬ್ಬೊಬ್ರಿಗೆ ಒಂದೊಂಥರ ಪ್ಲಾನ್ಸ್ ಇರುತ್ತೆ. ಆ ಪ್ಲಾನ್ಸ್ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಕ್ಯಾನ್ ಬಿಕಾಸ್ ಆಫ್ ಕನ್ಸರ್ನ್ ಇಫ್ ಯು ಡೋಂಟ್ ಎಕ್ಸ್ಪ್ಲೇನ್ ದ ರೀಸನ್ ಫಾರ್ ಯುವರ್ ಗ್ಯಾಪ್ ಇನ್ ಎಂಪ್ಲಾಯ್ಮೆಂಟ್ ಅಂಡ್ ದ ಎಕ್ಸ್ಪೀರಿಯನ್ಸ್ ಯು ಗೇನ್ಡ್ ಡ್ಯೂರಿಂಗ್ ದಟ್ ಟೈಮ್ ಕೇರ್ಫುಲ್ಲಿ. ಅಕಸ್ಮಾತ್ ನೀವೇನಾದ್ರು ನಿಮ್ಮ ಕೆರಿಯರ್ ಗ್ಯಾಪ್ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ ಖಂಡಿತ ಖಂಡಿತ ಆಗುತ್ತೆ. ಎಂಪ್ಲಾಯ್ಮೆಂಟ್ ಗ್ಯಾಪ್ಸ್ ಏನೆಲ್ಲ ಗ್ಯಾಪ್ಸ್ ಇರಬಹುದು? ಪಾಸಿಬಲ್ ಗ್ಯಾಪ್ಸ್: ಪ್ಯಾರೆಂಟಲ್ ಲೀವ್, ಅಪ್ಪ ಅಮ್ಮನ ನೋಡ್ಕೋಬೇಕು, ಅಥವಾ ಮನೇಲಿ ಏನಾದರೂ ದೊಡ್ಡವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ ನಾನು ನೋಡ್ಕೋಬೇಕು, ಕೆಲ್ಸಕ್ಕೆ ಹೋಗ್ತಿಲ್ಲ. ಲೇ ಆಫ್ ಆರ್ ಟರ್ಮಿನೇಷನ್, ಇದು ನಮ್ಮ ಕೈಲಿ ಇರಲ್ಲ. ತುಂಬಾ ಕಂಪ್ನೀಸ್ಗಳು ಅಕಸ್ಮಾತ್ ಲಾಸಲ್ಲಿ ನಡೀತಾ ಇದ್ರೆ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ತೆಗೆದಾಕ್ಬಿಡ್ತಾರೆ. ಪ್ಯಾಂಡಮಿಕ್ ನಿಮ್ಗೆಲ್ಲ ಗೊತ್ತು. ಪ್ಯಾಂಡಮಿಕ್ ಬಂದಾಗ ತುಂಬಾ ಜನಕ್ಕೆ ಕೆಲಸನೇ ಇರಲಿಲ್ಲ, ಕೆಲಸ ತೆಗೆದ್ಬಿಟ್ರು. ಅದು ಒಂದು ರೀಸನ್. ಮೆಡಿಕಲ್ ರೀಸನ್, ನನಗೆ ಹುಷಾರಿಲ್ಲ, ಸೊ ಹಂಗಾಗಿ ನಾನು ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ. ಫ್ಯಾಮಿಲಿಯಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದು, ಅಕಸ್ಮಾತ್ ಮಕ್ಕಳಿಗೆ ಆಗಿರ್ಬೋದು, ಹೆಂಡತಿಗೆ ಆಗಿರ್ಬೋದು, ಅಪ್ಪ ಅಮ್ಮಂಗೆ ಯಾರಿಗೆ ಬೇಕಾದ್ರೂ ಆಗಿರ್ಬೋದು. ಸ್ಟೇ ಅಟ್ ಹೋಮ್ ಪ್ಯಾರೆಂಟ್, ಯೂಶಲಿ ಇದೆಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ ಇದಾಗುತ್ತೆ. ಸ್ಟೇ ಅಟ್ ಹೋಮ್ ಪ್ಯಾರೆಂಟ್ ಅಂತಂದ್ರೆ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇದೆ ನಿಮ್ಮ ತಂದೆ ತಾಯಿಗೆ, ಅವಾಗ ನಾನು ಏನ್ ಮಾಡ್ತೀನಿ ಅಂತ ಟೈಮಲ್ಲಿ ನಮ್ಮ ಮನೇಲಿ ಉಳ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಬಿಸ್ನೆಸ್, ನಾನೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಏನೋ ಒಂದು ಟ್ರೈ ಮಾಡಬೇಕು, ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂತ. ಹೈಯರ್ ಎಜುಕೇಶನ್, ನಾನು ಅಕಸ್ಮಾತಾಗಿ ಒಂದಷ್ಟು ದಿನ ಕೆಲಸ ಮಾಡಿದೆ, ನನಗೆ ಇವಾಗ MBA ಮಾಡಬೇಕು ಅಥವಾ MS ಮಾಡಬೇಕು, ನಾನು ಒಂದಷ್ಟು ದಿನ ಬ್ರೇಕ್ ತಗೋತೀನಿ. ಅದಕ್ಕೆ ನಾವು ಕೆರಿಯರ್ ಗ್ಯಾಪ್ ಅಂತ ಕರಿತೀವಿ. ಜಿಯೋಗ್ರಾಫಿಕ್ ರಿಲೊಕೇಶನ್, ಕೆಲವು ಟೈಮ್ ಏನಂತಂದ್ರೆ ನಾನು US ಹೋಗ್ತೀನಿ ಅಥವಾ ಬೇರೆ ಯಾವುದೋ ಕಂಟ್ರಿಗೆ ಹೋಗ್ತೀನಿ, ಅಲ್ಲಿ ನನಗೆ ಕೆಲಸ ಅಷ್ಟು ಇದಾಗಿರಲ್ಲ, ಅಲ್ಲೇನೋ ಓದ್ತಾ ಇದ್ದೆ ಅಥವಾ ಏನೋ ಒಂದು ಮಾಡ್ತಿದ್ದೆ, ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋದೆ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದೆ, ಅವಾಗ ಕೂಡ ನಮಗೆ ಗ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಪರ್ಸನಲ್ ಡೆವಲಪ್ಮೆಂಟ್, ನಾನು ಯಾವುದೋ ಒಂದು ಕಡೆ ಕೆಲಸ ಮಾಡ್ತೇನೆ, ನನಗೇನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನನಗೆ ಒಳ್ಳೆ ಜಾಬ್ ಇಲ್ಲ, ಸ್ಯಾಲ್ರಿ ಇಲ್ಲ, ನನ್ನ ಕೆರಿಯರ್ ಪಾತ್ ಸರಿ ಇಲ್ಲ. ಪರ್ಸನಲ್ ಡೆವಲಪ್ಮೆಂಟ್ಗೋಸ್ಕರ ನಾನು ರಜಾ ತಗೋಬಹುದು, ಒಂದು ಗ್ಯಾಪ್ ತಗೋಬಹುದು. ಲುಕಿಂಗ್ ಫಾರ್ ನ್ಯೂ ಜಾಬ್, ಕೆಲವರು ಏನು ಮಾಡ್ತಾರೆ, ಕೆಲಸ ಬಿಟ್ಟು ಹುಡುಕ್ತಾರೆ. ಇವಾಗಿರೋ ಕೆಲಸ ಬಿಟ್ಬಿಟ್ಟು, ಯಾಕಂದ್ರೆ ಮ್ಯಾನೇಜರ್ ಟಾರ್ಚರ್, ಬೇರೆ ಬೇರೆ ಕಾರಣಗಳಿರುತ್ತೆ, ಹಂಗಾಗಿ ಅದನ್ನ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ಹುಡುಕ್ಬೇಕಾದ್ರೆ ಒಂದಷ್ಟು ಗ್ಯಾಪ್ ಆಗುತ್ತೆ, ಅದನ್ನು ಗ್ಯಾಪ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಗೇನಿಂಗ್ ಸರ್ಟಿಫಿಕೇಶನ್ಸ್, ನೀವೇನೋ ಒಂದು ಸರ್ಟಿಫಿಕೇಶನ್ ಮಾಡಬೇಕು. ಈಗ PMP, ತುಂಬಾ ಜನಕ್ಕೆ PMP ಅನ್ನೋ ಸ್ವಲ್ಪ ಕಷ್ಟ ಇದೆ ಅದು ಆಕ್ಚುಲಿ ಅದು. ಸೊ PMPಗೆ ಪ್ರಿಪೇರ್ ಆಗ್ತಾ ಇದೀನಿ ಅಂತ ಇಟ್ಕೊಳ್ಳಿ, ಅವ ಒಂದಷ್ಟು ಗ್ಯಾಪ್ ಆಗುತ್ತೆ. ಗೌರ್ಮೆಂಟ್ ಜಾಬ್ ಪ್ರಿಪರೇಷನ್, ಇದು ತುಂಬಾ ಜನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ. IAS ಬರೆಯುವಂಥದ್ದು, ಮತ್ತೆ ಇನ್ನು
ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಎಲ್ಲ ಇರುತ್ತಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ. ಅಂಥದ್ದೆಲ್ಲ ಪ್ರಿಪೇರ್ ಆಗ್ಬೇಕಾದ್ರೆ ನಿಮಗೆ ಟೈಮ್ ತುಂಬಾ ಬೇಕು. ಅಂತ ಟೈಮಲ್ಲಿ ಕೂಡ ತುಂಬಾ ಜನ ಕೆಲಸ ಬಿಟ್ಟು ಅದು ಪ್ರಿಪೇರ್ ಮಾಡಕ್ ಹೋಗಿ ಕೆರಿಯರ್ ಗ್ಯಾಪ್ಸ್ ಅನ್ನು ಮಾಡ್ಕೊಂಡಿರೋದು ಉಂಟು. ಓಕೆ, ಯು ಶುಡ್ ನೋ ಏನದು. ಎನಿಥಿಂಗ್ ಲೆಸ್ ದನ್ 6 months ಇಸ್ ಜನರಲಿ ಓಕೆ. ಯು ಸ್ಟಿಲ್ ನೀಡ್ ಟು ಎಕ್ಸ್ಪ್ಲೈನ್. 6 ತಿಂಗಳಿಗಿಂತ ಕಮ್ಮಿ ಇತ್ತು ಅಂದ್ರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನೀವು ಹೇಳ್ಬೇಕು ಈ ತರ ಆಯ್ತು ಕಾರಣ ಅಂತ. ಜಾಬ್ ಹೋಪಿಂಗ್ ಇಸ್ ಗ್ಯಾಪ್ ಇನ್ ಅ ರೆಸ್ಯೂಮೆ. ಜಾಬ್ ಹಾಪಿಂಗ್ ಅಂತಂದ್ರೆ ಒಂದು ಜಾಬ್ ಇಂದ ಇನ್ನೊಂದು ಜಾಬ್ಗೆ ಸುಮ್ಮನೆ ಎಗಿರ್ತಾ ಇರೋದು. 3 ತಿಂಗಳಾಯ್ತು, 4 ತಿಂಗಳಾಯ್ತು, ಒಳ್ಳೆ ಸ್ಯಾಲ್ರಿ ಇತ್ತು, ಮತ್ತೆ ಇನ್ನೊಂದು ಯಾವ್ದೊಂದು ಕಂಪ್ನಿಲಿ ಬಂತು ನನಗೆ ಒಂದು ಆಫರ್. ಇವಾಗ ಕೊಡ್ತಾ ಇರೋ ಕಂಪ್ನಿಲಿ ಏನ್ ಕೊಡ್ತಾರೆ ಸಂಬಳ ಅದಕ್ಕಿಂತ ಹೆಚ್ಚಿಗೆ ಕೊಡ್ತಾ ಇದಾರೆ ಅಂತ ನೀವು ಈ ರೀತಿ ಪ್ರತಿ 3 ತಿಂಗಳು 4 ತಿಂಗಳಿಗೆ ಜಂಪ್ ಮಾಡ್ತಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಜಾಬೇ ಸಿಗಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ. ಏನಾಗುತ್ತೆ ಗೊತ್ತಾ, ಇವನು ಎಲ್ಲೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ನಮ್ಮ ಕಂಪ್ನಿ ಬಂದ್ರೆ ಇದೇ ಮಾಡ್ತಾನೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಕ್ ಹೋಗಲ್ಲ. ಕಾಂಟ್ರಾಕ್ಟ್ ಅಲ್ಲಿ ಓಕೆ ಫೈನ್, ಅವಾಗ ಅವರೇ ಕಳಿಸ್ಬಿಡ್ತಾರೆ. ಸೊ ಇಲ್ಲಿ ಹಂಗಾಗಲ್ಲ. ಓಕೆನಾ. ಲೀವ್ ಎ ಜಾಬ್ ಇನ್ ಲೆಸ್ ದೆನ್ ಅ ಇಯರ್ ಇಸ್ ಇಂಟ್ ಗ್ರೇಟ್. ನಿಮಗೆ ಸ್ಯಾಲ್ರಿ ಸ್ವಲ್ಪ ಕಮ್ಮಿನೇ ಬರ್ತಾ ಇರ್ಬೋದು, ಬೇರೆ ಕಂಪನಿಯಲ್ಲಿ ನಿಮ್ಗೆ ಇನ್ನೂ ಜಾಸ್ತಿ ಕೊಡ್ತೀನಿ ಅಂತ ಕರೆದಾಗ ಹೋಗ್ಬಿಡೋದು ಎಥಿಕ್ಸ್ ಅಲ್ಲ, ಬಿಟ್ಬಿಟ್ಟು ಹೋಗ್ಬಿಡೋದು. ಬಟ್ ನೀವು ನೋಡ್ಕೋಬೋದು ಸಿಚುವೇಶನ್, ನಿಮ್ಮನ್ನಲ್ಲಿ ಹೆಂಗ್ ಟ್ರೀಟ್ ಮಾಡಿರ್ತಾರೆ. ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಓಕೆ, ನಿಮ್ಗೊಂದು ಒಳ್ಳೆ ಏನೋ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಮತ್ತೆ ನಿಮಗೆ ಒಂದು ನಿಮ್ಗೆ ಅನುಕೂಲ ಆಗುವಂಥದ್ದೆಲ್ಲ ಮಾಡ್ಕೊಟ್ಟಿರ್ತಾರೆ. ಬಟ್ ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಕೊಟ್ಟಿರ್ತಾರೆ. ಅಂತ ಟೈಮಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಲೇಬೇಕು, ಯಾಕಂದ್ರೆ ಕಂಪ್ನಿನೂ ಕೆಲವು ಟೈಮ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ಸರಿ ಯೋಚನೆ ಮಾಡಬೇಕು. ಬಟ್ ಹಂಗಂತೇಳಿ ನೀವು ತುಂಬಾ ಡಿಪೆಂಡ್ ಆಗೋಕ್ಕೂ ಆಗಲ್ಲ. ಎಲ್ಲ ಥರನೂ ಯೋಚನೆ ಮಾಡ್ಬೇಕು ನಾವು. 360 ಡಿಗ್ರಿಲಿ ಯೋಚನೆ ಮಾಡ್ಕೊಂಡು ನಾವು ಕೆಲಸನ ಬಿಡ್ಬೇಕಾಗತ್ತೆ. ಸ್ಟಿಲ್ ಮೋರ್ ದೆನ್ ಹಾಫ್ ಆಫ್ ದ ಎಂಪ್ಲಾಯರ್ಸ್ ಹೈಯರ್ ಜಾಬ್ ಹಾಪರ್ಸ್. ಹೇಳಿದ್ನಲ್ಲ, ನಿಮ್ಮ ಕಾಂಟ್ರಾಕ್ಟ್ ಅಲ್ಲಿ ಇಲ್ಲೆಲ್ಲ ಈ ಜಾಬ್ ಹಾಪಿಂಗ್ ಏನ್ ಮಾಡ್ತಾರೆ, ಕೆಲಸಕ್ಕೆ ಜಂಪ್ ಮಾಡ್ತಾ ಇರ್ತಾರೆ, ಅಂಥವ್ರನ್ನ ತಗೊಳ್ಳೋ ಚಾನ್ಸಸ್ ತುಂಬಾ ಇದೆ. ಯಾಕೆಂದ್ರೆ ಅವ್ರಿಗೆ ಇಲ್ಲಿ ಅವರೇ ಕಳಿಸ್ಬಿಡ್ತಾರೆ ಎಷ್ಟೋ ಜನನ. ಸೊ ಈ ಥರದವ್ರು ಇದ್ರೆ ಇನ್ನೂ ಕೆಲವು ಕಂಪ್ನೀಸಲ್ಲಿ ಈ ಥರದ್ದು ಇದ್ರೆ ಖುಷಿ, ಯಾಕಂದ್ರೆ ನೋಡ್ತಾರೆ ಒಂದಷ್ಟು ದಿನ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಮನೆ ಕಳಿಸ್ಬೋದು ಅಂತ. ಬಟ್ ಇದು ಒಳ್ಳೇದಲ್ಲ. ಲೋ ಒಂದು ಲಕ್ಷಕ್ಕೋ ಅಥವಾ ಒಂದು 10,000ಕ್ಕೋ ಒಬ್ರಿಗೆ ಈ ಥರ ಅದೃಷ್ಟ ಸಿಗ್ಬೋದು, ಎಲ್ರಿಗೂ ಸಿಗಲ್ಲ. ಆಯ್ತಾ. ಸೊ ಅದನ್ನ ಟ್ರೈ ಮಾಡಕ್ ಹೋಗ್ಬೋದು. ಬಿ ಪ್ರಿಪೇರ್ಡ್. ಇಫ್ ಯು ಗಾಟ್ ಅ ಗ್ಯಾಪ್ ಇನ್ ಯೋರ್ ರೆಸ್ಯೂಮೆ, ಇಟ್ ವಿಲ್ ಕಮ್ ಅಪ್. ಸೊ ಹ್ಯಾವ್ ಅನ್ ಎಂಪ್ಲಾಯ್ಮೆಂಟ್ ಗ್ಯಾಪ್ ಎಕ್ಸ್ಪ್ಲನೇಷನ್ ರೆಡಿ ಆಗಿರ್ಬೇಕು ನೀವು. ಯಾವುದಕ್ಕೆ, ನನಗೆ ಅಕಸ್ಮಾತ್ ಏನೋ ಗ್ಯಾಪ್ ಇದೆ, ಏನಕ್ಕೆ ನನಗೆ ಗ್ಯಾಪ್ ಇತ್ತು ಅಂತ ಹೇಳೋದಕ್ಕೆ ನೀವು ಡೀಟೇಲ್ ಆಗಿ ರೆಡಿ ಇರಬೇಕು. ಎಕ್ಸ್ಪ್ಲೇನ್ ವೈ ಯು ಹ್ಯಾವ್ ಗಾಟ್ ಗ್ಯಾಪ್ಸ್. ಅದು ನೀವು ಪ್ರೊಫೈಲ್ ಅಲ್ಲಿ ಹಾಕ್ಬೇಕು, ಲಿಂಕ್ಡ್ಇನ್ ಅಲ್ಲಿ ಕೂಡ ಹಾಕೋಬಹುದು ನೀವು. ರೀಅಶ್ಯೂರ್ ದ ಹೈರಿಂಗ್ ಮ್ಯಾನೇಜರ್ ವೈ ಯು ವೋಂಟ್ ಬಿ ಡೂಯಿಂಗ್ ಇಟ್ ಅಗೇನ್. ಇವಾಗ ಏನೋ ಒಂದು ಆಗೋಯ್ತು, ನೀವು ಅದು ಕರೆಕ್ಟ್ ರೀಸನ್ ಕೊಡ್ಬೇಕು. ಈ ಥರ ಆಗೋ ಚಾನ್ಸಸ್ ತುಂಬಾ ಕಮ್ಮಿ, ಇನ್ನ ನಾನು ಆ ಥರ ಗ್ಯಾಪ್ ಇನ್ ತಗೊಳ್ಳಲ್ಲ ಅಂತ ಎಕ್ಸ್ಪ್ಲೇನ್ ಮಾಡೋ ರೀತಿಲಿ ಇರಬೇಕು. ಶೇರ್ ದ ವ್ಯಾಲ್ಯೂ ಪಿಕ್ಡ್ ಅಪ್ ಅಲಾಂಗ್ ದ ವೇ. ಈ ಒಂದು ಗ್ಯಾಪ್ ಪೀರಿಯಡ್ ಅಲ್ಲಿ ನಾನು ಏನೆಲ್ಲ ಕಲ್ತಿದ್ದೀನಿ, ನನ್ನ ವ್ಯಾಲ್ಯೂ ಯಾವ ರೀತಿ ಅದು ಜಾಸ್ತಿ ಆಗಿದೆ, ನಾನು ಯಾವ ತರ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಂಡಿದ್ದೀನಿ. ಆಯ್ತಾ. ಆಮೇಲೆ ಎಕ್ಸ್ಪ್ಲೈನ್ ವೆರಿ ಶಾರ್ಟ್. ನಿಮ್ಮ ಎಕ್ಸ್ಪ್ಲನೇಷನ್ ತುಂಬಾ ಚಿಕ್ಕದಾಗಿರ್ಬೇಕು, ಬಟ್ ಮೀನಿಂಗ್ಫುಲ್ ಆಗಿರ್ಬೇಕು. ಸುಮ್ಮನೆ ಕತೆ ಹೊಡಿತೀನಿ ಅಂದ್ಬಿಟ್ಟು ಫಸ್ಟಿಂದ ನೀವು ಹೇಳ್ಕೊಂಡು ಹೋದ್ರೆ ಸ್ಟೋರೀಸ್ನ ಯಾರು ಕೇಳೋಷ್ಟು ಪೇಷನ್ಸ್ ಇರಲ್ಲ. ಟಿಪ್ಸ್ ಟು ಹ್ಯಾಂಡಲ್ ಎಂಪ್ಲಾಯ್ಮೆಂಟ್ ಗ್ಯಾಪ್. ಬಿ ಹಾನೆಸ್ಟ್. ಆಯ್ತಾ. ನೀವು ಆರಾಮಾಗಿ ಮಾತಾಡಿ, ನಂಬಿಕೆ ಉಳಿಸ್ಕೊಳ್ಳಿ. ಈ ಥರನೇ ಆಯ್ತು ಅಂತಾನೆ ಹೇಳಿ. ನಿಮ್ಗೆ ಏನು ಗ್ಯಾಪ್ ಇದೆ ಅದನ್ನ ಆದಷ್ಟು ನಿಜನೇ ಹೇಳಕ್ಕೆ ನೀವು ಪ್ರಯತ್ನ ಪಡಿ. ಕೆಲವು ಟೈಮ್ ಒಂದು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಒಂಚೂರು ಸುಳ್ಳು ಹೇಳ್ಬೋದು, ಬಟ್ ಹಂಗಂತೇಳಿ ಎಲ್ಲಾನು ಸುಳ್ಳು ಹೇಳಿ ಅಕಸ್ಮಾತ್ ಮುಂದಕ್ಕೆ ಸಿಗಾಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಅಷ್ಟೆ. ಕನ್ವೆ ಕಾನ್ಫಿಡೆನ್ಸ್ ಇರಬೇಕು. ಇಂಟರ್ವ್ಯೂ ಅವ್ರ ಮುಂದೆ ನೀವು ಹೋದಾಗ ಕಾನ್ಫಿಡೆನ್ಸ್ ತೋರಿಸ್ಬೇಕು ಅವನಿಗೆ. ಅಪ್ಡೇಟ್ ಸ್ಕಿಲ್ ಸೆಟ್ಸ್ ಇದು ನಿಮ್ಗೆ ಗೊತ್ತು, ಗೇನ್ ಸರ್ಟಿಫಿಕೇಶನ್ ಇದು ಗೊತ್ತು ನಿಮಗೆ. ರೀಥಿಂಕ್ ಯುವರ್ ರೆಸ್ಯೂಮೆ ಅಂದ್ರೆ ಬಿಲ್ಡ್ ಮಾಡೋವಂಥದ್ದು. ಸ್ಕಿಲ್ಸ್ ಮತ್ತೆ ಸರ್ಟಿಫಿಕೇಶನ್ ಎರಡು ಕಂಪಲ್ಸರಿ. ಆಮೇಲೆ ಪ್ರಿಪೇರ್ ಫಾರ್ ಇಂಟರ್ವ್ಯೂಸ್, ರೀಬಿಲ್ಡ್ ನೆಟ್ವರ್ಕ್. ಸೊ ಇದೆಲ್ಲ ನಿಮಗೆ ಗೊತ್ತಿರುವಂಥ ಪಾಯಿಂಟ್ಸ್ ಅನ್ನ. ಮೂವಿಂಗ್ ಆನ್ ಫ್ರಮ್ ಎಂಪ್ಲಾಯ್ಮೆಂಟ್ ಗ್ಯಾಪ್ಸ್. ನೋ ಮ್ಯಾಟರ್ ವಾಟ್ ಟೈಪ್ ಆಫ್ ಗ್ಯಾಪ್ಸ್ ಇನ್ ಯೋರ್ ರೆಸ್ಯೂಮೆ you may be dealing with, guidance from an expert career coach can be extremely helpful in getting you ready for the apply of the next job. ಅಂದ್ರೆ ನೀವು ಅಕಸ್ಮಾತ್ ಏನಾದ್ರು ಗ್ಯಾಪ್ಸ್ ಇತ್ತು ಅಂದ್ರೆ ದಯವಿಟ್ಟು ಅದನ್ನ ರೆಸ್ಯೂಮಲ್ಲಿ ಮೆನ್ಷನ್ ಮಾಡಿ, ಅಥವಾ ಯಾರನ್ನ ಕೆರಿಯರ್ ಕೋಚ್ ಅಥವಾ ಕೆರಿಯರ್ ಎಕ್ಸ್ಪರ್ಟ್ಸ್ ಯಾರ ಅಂಥವ್ರ ಹತ್ರ ಕುತ್ಕೊಂಡು, ನಿಮ್ಮ ಸೀನಿಯರ್ಸ್ ಯಾರ ಹತ್ರ ಕುತ್ಕೊಂಡು ಮಾತಾಡಿ ಯಾವ ರೀತಿ ನಾನು ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ. ಖಂಡಿತವಾಗಿ ನಿಮ್ಗೊಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಕಷ್ಟ ಇದ್ದೇ ಇರುತ್ತೆ. ಅಲ್ಲಿ ಕೆಲವರು ಅನುಸರಿಸ್ಕೊಂಡು
ಜಾಬ್ಗೆ ಏನು ಗ್ಯಾಪ್ ಇಲ್ದಂಗೆ ಹೋಗ್ತಿರ್ತಾರೆ. ಇನ್ನು ಕೆಲವರಿಗೆ ಅವರು ಕೆಲಸ ಬಿಟ್ಟು ಮನೆ ಕಡೆ ನೋಡ್ಕೋಬೇಕು, ಈ ಥರದ್ದೇನೋ ಒಂದಿರುತ್ತೆ. ಹೇಳಿದ್ನಲ್ಲ ಎಷ್ಟೊಂದು ರೀಸನ್ಸ್ ಇದೆಯಲ್ಲ, ಆ ರೀಸನ್ಸ್ ಪ್ರಕಾರ ನಾವು ಪ್ಲಾನ್ ಮಾಡಿಕೊಂಡು ಅದನ್ನು ಫಿಲ್ ಅಪ್ ಮಾಡಬೇಕಾಗ್ತದೆ. ಓಕೆ, ಸೊ ಇದು ಇವತ್ತಿನ ಟಾಪಿಕ್. ಯಾವ ರೀತಿ ನಾವು ಕೆರಿಯರ್ಸನ್ನು ನೋಡ್ಕೋಬೇಕು ಮತ್ತು ನಮ್ಮ ಕೆರಿಯರ್ ಗ್ರೋತ್ ಹೆಂಗಿರಬೇಕು ಅಂತ. ಈ ಕೆರಿಯರ್ ಗೈಡೆನ್ಸ್ ಏನಿದೆಯಲ್ಲ, ಇದು ನಿಮ್ಗೆ ಎಷ್ಟು ಹೇಳಿದ್ರು, ಯಾಕಂದ್ರೆ ಎಲ್ರಿಗೂ ಒಂದೇ ಜನರಿಗೆ ನಾನು ಮಾಡಿರೋಂಥದ್ದು. ಇದು ಎಲ್ರಿಗೂ ನಾವು ಹೇಳ್ಬೇಕು ಅಂತಂದಾಗ ಒಬ್ಬೊಬ್ರದ್ದೇ ನಾವು ಪ್ರೊಫೈಲ್ ನೋಡಬೇಕು, ಈ ಥರದ್ದೆಲ್ಲ ಕೆರಿಯರ್ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಓಕೆ, ಸೊ ಇನ್ ಜನರಲ್ ಇದಿದೆ. ಅಕಸ್ಮಾತ್ ಈ ನಿಮಗೂ ಏನಾದ್ರು ಆ ಥರ ಗ್ಯಾಪ್ ಇದ್ದರೆ ಅಥವಾ ಕೆರಿಯರ್ ಗೈಡೆನ್ಸ್ ಬೇಕಂದ್ರೆ ದಯವಿಟ್ಟು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬನ್ನಿ. ನಾವು ಖಂಡಿತ ಉಚಿತವಾಗಿ ಕೆರಿಯರ್ ಗೈಡೆನ್ಸನ್ನು ನಾವು ಕೊಡ್ತೀವಿ. ಬರೋಕ್ಕೂ ಮುಂಚೆ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಯಾಕಂದರೆ ಅಕಸ್ಮಾತ್ ನಾವು ಫ್ರೀ ಇಲ್ಲ ಅಂದರೆ ದೂರದಿಂದ ಬಂದ್ಬಿಟ್ಟು ನಿಮ್ಗೆ ಅಕಸ್ಮಾತ್ ನಂಗೆ ಮೀಟ್ ಮಾಡೋಕ್ಕಾಗಿಲ್ಲ ಅಂದರೆ ನಮಗೂ ಚೆನ್ನಾಗಿ ಕಾಣಿಸಲ್ಲ, ಬಟ್ ನಿಮಗೂ ಟೈಮ್ ವೇಸ್ಟ್. ಓಕೆ, ರೈಟ್. ಸೊ ಇವಾಗ ಇನ್ನೂ ಒಂದಷ್ಟು ಟೈಮ್ ಇದೆ. ನನ್ನ ಕ್ವಶನ್ಸು ನಿಮ್ಗೆ ಏನೇ ಇದ್ರು ಹೇಳೋ ಅಂಥದ್ದು. ಭಾನುವಾರ 7ರಿಂದ 9 ನಿಮಗೆ ಅಂತಲೇ ಕಂಪ್ಲೀಟ್ ಟೈಮ್. ನಾವು ಏನು ಟೀಚ್ ಮಾಡಲ್ಲ, ಯಾಕಂದರೆ ಇರೋ 1 ಅವರಲ್ಲಿ ನಾವು ಆದಷ್ಟು ಕಂಟೆಂಟ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾನು ಏನು ಮಾಡಿದ್ದು. ಅದಕ್ಕೋಸ್ಕರ ಸಪ್ರೇಟಾಗಿ ನಾನು ಟೈಮ್ ತೊಗೊಂಡಿದ್ದೀನಿ ಭಾನುವಾರ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಬಂದರೆ ನಿಮಗೆ ನಾನೊಂದು ಪೋಸ್ಟರ್ ಕಳಿಸಿದ್ದೆ ನಿಮಗೆ, ಆಯಿತಾ? ನಿಮ್ಗೆ ತೋರಿಸ್ತೀನಿ, ಮತ್ತೆ ಅದನ್ನು ನಾನು ತೋರಿಸ್ತೀನಿ. ಸೊ ಈ ರೆಸ್ಯೂಮೆ ಲಿಂಕ್ ಏನಿದೆಯಲ್ಲ, ಇದನ್ನು ನಾನು ಅವತ್ತೇ ಕೊಡ್ತೀನಿ, ಫಿಲ್ ಮಾಡಿ. ಆಯಿತಾ? ನೋಡಿ, ಅಫಿಷಿಯಲ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಇರುತ್ತೆ. ಈ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ವಿತ್ ಫ್ರೇಮ್. ಆಯಿತಾ? ನಾನು ಈ ಸರಿ ಸ್ವಲ್ಪ ಕ್ವಾಲಿಟಿ ಇನ್ನು ಸರಿ ಜಸ್ಟ್ ಹಂಗೆ ಕೊಟ್ಟಿದ್ದೆ, ಈ ಸತಿ ವಿತ್ ಫ್ರೇಮ್ ಹಾಕ್ಬಿಟ್ಟು ನಾನು ನಿಮ್ಗೆ ಅದನ್ನು ಕೊಡ್ತೀನಿ. ಪರ್ಸನಲೈಸ್ಡ್ ಬ್ಯಾಜ್ಡ್ ಇದು ನಿಮ್ಗೆ ಸಿಗುತ್ತೆ. ಆಕ್ಸೆಸ್ ಟು ಎಕ್ಸ್ಕ್ಲೂಸಿವ್ ಫ್ರೀ ಇ ಬುಕ್ಸ್, ತುಂಬ ಹೊಸ ಬುಕ್ಸ್ ಎಲ್ಲ ಬಂದಿದೆ ಇವಾಗ, ಅದನ್ನು ನಿಮಗೆ ಕೊಡ್ತೀನಿ ವಿತ್ ಸಪೋರ್ಟಿಂಗ್ ಫೈಲ್ಸ್. ಲಿಂಕ್ಡ್ಇನ್ 1-to-1 ನೀವೇನಾದ್ರು ನಮ್ಮ ಆಫೀಸಿಗೆ ಬಂದರೆ ನಾನು ಖಂಡಿತ ಇದಕ್ಕೆ ನಾನು ಹೆಲ್ಪ್ ಮಾಡಿಕೊಡ್ತೀನಿ. ನಿಮಗೆ ಅದು ಹೆಂಗೆ ಯೂಸ್ ಮಾಡೋದು, ಯಾವ ರೀತಿ ಅದನ್ನು ಅಪ್ಡೇಟ್ ಮಾಡೋದು ಅಂತ ನಾನು ಆಲ್ರೆಡಿ ಕಲಿಸ್ಕೊಟ್ಟಿದ್ದೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಖಂಡಿತವಾಗೂ ಬನ್ನಿ, ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಕಿರಿಯರ್ ಗೈಡೆನ್ಸ್ ಇದೇನು ಮಾಡಿದ್ದೆ, ಅದು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಮಾಡಿದ್ರೆ ಅದು ಇನ್ನೂ ರಿಲೇಟ್ ಆಗುತ್ತೆ. ಇವತ್ತು ನಾನು ಮಾಡಿರೋಂಥದ್ದು ಕಂಪ್ಲೀಟ್ ಜನರಿಕ್. ಓಕೆ, ಫ್ಯೂಚರ್ ವರ್ಕ್ಶಾಪ್ಸ್ ಮತ್ತು ವೆಬಿನಾರ್ಸ್ಗೆ ನಿಮಗೆ ಫಸ್ಟ್ ಪ್ರಯಾರಿಟಿ ಇರುತ್ತೆ, ಅದನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಒಂದಷ್ಟು ಪ್ರಾಜೆಕ್ಟ್ ಫೈಲ್ಸ್ ನಿಮ್ಗೆ ವರ್ಕ್ ಮಾಡೋದಕ್ಕೆ ನಾನು ಕೊಡ್ತೀನಿ. ಲೈಫ್ ಟೈಮ್ ಆಕ್ಸೆಸ್ ಟು ರೆಕಾರ್ಡೆಡ್, ಇದೇನು ನನಗೆ ಹೇಳೋ ಅವಶ್ಯಕತೆ ಇಲ್ಲ, ಇದು ಆಲ್ರೆಡಿ ನಾವು ಕೊಡ್ತಾ ಇದ್ವಿ, ಇದು ಕೂಡ ಸಿಗುತ್ತೆ. ಟಾಪ್ ಪರ್ಫಾರ್ಮೆನ್ಸ್ ರೆಕಗ್ನಿಷನ್, ನಾನು ಭಾನುವಾರ ಇಲ್ಲ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಒಂದು ಪ್ರಾಜೆಕ್ಟ್ ಕೊಡ್ತೀನಿ, ಅದನ್ನು ವರ್ಕ್ ಮಾಡಿ ನನಗೆ ಕಳಿಸಿ. ನಾನು ಖಂಡಿತ ನಿಮಗೆ ಒಂದು ಅಪ್ರಿಸಿಯೇಷನ್ ಲೆಟರ್ ಮತ್ತು ಅದಕ್ಕೇನಾದರೂ ಒಂದು ಗಿಫ್ಟನ್ನು, ರಿವಾರ್ಡನ್ನು ನಾನು ನಿಮಗೆ ಕೊಡ್ತೀನಿ. ಇದ್ರ ಜೊತೆಗೆ ಒಂದು ಮೊಮೆಂಟೋ ಕೂಡ ಮಾಡಿಸೋಣ ಅಂತಿದ್ದೀವಿ. ಲಾಸ್ಟ್ ಟೈಮು ನೀವು ಎಲ್ಲ ಬಂದಿದ್ರೆ ಮೊಮೆಂಟೋ ಕೊಟ್ಟಿದ್ವಿ ನಾವು. ಸೊ ಆ ರೀತಿ ಒಂದು ಮೊಮೆಂಟೋ ಮಾಡಿಸೋಣ ಅಂತ, ವಿತ್ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಮೊಮೆಂಟೋ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಸೊ ಅದು ನಮ್ಮ ಬಜೆಟ್ಗೂ ನಾವು ನೋಡ್ಕೋಬೇಕು, ಯಾಕಂದರೆ ನಾವು ಇದನ್ನು ಮಾಡ್ತಾ ಇರೋದೇ ಫ್ರೀ. ಆಯಿತಾ? ಸೊ ನಮ್ಮ ಬಜೆಟ್ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ನೋಡಿಕೊಂಡು ನಾನು ನಿಮಗೆ ಎಲ್ಲ ಇಲ್ಲೇನು ಪ್ರಾಮಿಸ್ ಮಾಡಿ ಅದೆಲ್ಲ ನಾನು ಕೊಡ್ತೀನಿ. ಆದರೆ ಇದರ ಲಿಂಕ್ ಬಂದು ನಾನು ಭಾನುವಾರ ಕೊಡ್ತೀನಿ. ಓಕೆ, ಅದನ್ನು ಫಿಲ್ ಮಾಡಿ. ಯಾರೆಲ್ಲ ಫಿಲ್ ಮಾಡ್ತಾರೆ, ಯಾರೆಲ್ಲ ಬರ್ತಾರೆ, ಯಾರು ಫಿಲ್ ಮಾಡ್ತಾರೆ ಅವ್ರಿಗಷ್ಟೇ. ಅವತ್ತು ಬರೀ ಸರ್ಟಿಫಿಕೇಟ್ಗಂತ ಅಷ್ಟೇ ಅಲ್ಲ, ನಿಮಗೆ ನೀವು ಅವತ್ತು ಮಾತಾಡೋವಂಥ ಅವಕಾಶಗಳಿರುತ್ತೆ. ನೀವೇ ಅವಾಗ ನೀವು ಏನು ಕ್ವಶನ್ಸ್ ಇದೆ, ಏನು ಪ್ರಶ್ನೆ ಇದೆ, ಅದು ನಾನು ಕೇಳಿದ್ರೆ ನಾನು ನಿಮಗೆ ಉತ್ತರ ಕೊಡ್ತೀನಿ. ಓಕೆ, ಸೊ ಇಷ್ಟು ನಿಮಗೆ ಸಿಗುತ್ತೆ. ಭಾನುವಾರ 7 ಗಂಟೆಗೆ ನಾನು ಇನ್ವಿಟೇಷನ್ ಕಳಿಸ್ತೀನಿ. ಸೇಮ್ ಲಿಂಕ್ ಇರುತ್ತೆ, ಅದರಲ್ಲಿ ನಾವು ಒಂದಷ್ಟು ಡಿಸ್ಕಷನ್ ಮಾಡೋಣ, ಒಂದಷ್ಟು ವಿಷಯಗಳು ತಿಳ್ಕೊಬೋದು. ನಿಮ್ಮಿಂದ ನನಗೂ ತಿಳ್ಕೊಳ್ಳೋವಂಥ ತುಂಬ ಇದೆ, ನಾನು ತಿಳ್ಕೊಬೋದು. ಮತ್ತು ಪವರ್ BI ಇದು ಕೋರ್ಸ್, ಅದ್ರ ಬಗ್ಗೆ ಕೂಡ ನಾನು ಡಿಸ್ಕಸ್ ಅವತ್ತೇ ನಾನು ಮಾಡ್ತೀನಿ. ಓಕೆನಾ? ರೈಟ್. ಸೊ ಇವಾಗ ಮೆಸೇಜ್ ಬಾಕ್ಸಲ್ಲಿ ಏನೋ ಒಂದಷ್ಟು ಮೆಸೇಜ್ಗಳಿದೆ. ಓಕೆ, ಏನೇನು ಹಾಕಿದ್ದಾರೆ
ಕಂಪ್ಲೀಟ್ಲಿ ವೇಸ್ಟ್ಫುಲ್. ಫಸ್ಟ್ ಹಿ ವಿಲ್ ಕಲೆಕ್ಟ್. ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ನಾನು ಪ್ರತಿ ಸರಿನೂ ಹೇಳ್ತೀನಿ, ಯಾರೇ ಆಗಿರಲಿ ಆಯ್ತಾ, ಯಾರೇ ಅವರು ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೆ, ದಯವಿಟ್ಟು ನನ್ನ ಒಂದು ಸೆಷನ್ಸ್ ಅಲ್ಲಿ ಆ ಇನ್ಸ್ಟಿಟ್ಯೂಟ್ ಬಗ್ಗೆ ಆ ಹೆಸರು ಬಗ್ಗೆ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ಸ್ಟ್ರಾಟಜಿ ನಮ್ಗೆ, ಅವ್ರ ಸ್ಟ್ರಾಟಜಿ ಅವ್ರಿಗೆ, ನಮ್ಗೆ ಅವ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿದ್ರು ಕೂಡ ನಾವೇನು ಮಾತಾಡೋಕ್ಕಾಗಲ್ಲ. ನಾನು ಅದಕ್ಕೆ ನಿಮ್ಗೆ ಹೇಳಿದೆ, ಆದಷ್ಟು ಒಳ್ಳೆ ಬ್ಯಾಕ್ಗ್ರೌಂಡ್ ನೋಡಿ, ಅವ್ರ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ನೀವು ವೆಬಿನಾರ್ಸ್ ಅಟೆಂಡ್ ಮಾಡಿ. ಬಟ್ ನಾನು ಪ್ರತಿ ಸರಿ ಈಗಷ್ಟೇ ಅಲ್ಲ, ನಾನು ಪ್ರತಿ ಒಂದು ಹೆಚ್ಚು ಕಮ್ಮಿ 5-6 ವರ್ಷದಿಂದ ಹೇಳ್ತಾನೆ ಬರ್ತಿದ್ದೀನಿ, ಯಾರ ಹೆಸರು ನೀವು ಡೈರೆಕ್ಟ್ ಆಗಿ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರವ್ರ ಇಷ್ಟ ಆಯ್ತಾ. ಅಕಸ್ಮಾತ್ ಅವ್ರು ತಪ್ಪು ಮಾಡಿದ್ರೆ ಅವ್ರ ಕರ್ಮಕ್ಕೆ ಅವ್ರು ಹೋಗ್ತಾರೆ, ನಾವು ಅದನ್ನ ಮಾತಾಡೋದು ಬೇಡ. ಓಕೆನಾ ವಿಜಿತ್? ಓಕೆ, ಅದೆಲ್ಲರೂ ಗೊತ್ತಿರೋ ವಿಷಯನೇ ಅವ್ರು ಎಂತವ್ರು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮಿಂದ ನಾವು ಅದನ್ನ ಹೇಳ್ಕೊಂಡು ನಾವ್ ಯಾಕೆ ಇದು ಮಾಡ್ಬೇಕು? ಯಾಕಂದ್ರೆ ದುಷ್ಟರು ಕಂಡ್ರೆ ದೂರ ಇದ್ಬಿಡ್ಬೇಕು, ಅದು ಒಳ್ಳೇದು ಆಯ್ತಾ. ಓಕೆ, ಇದನ್ನ ತೆಗ್ದಿರೋದು ರಾಜೇಶ್ವರಿ. ಓಕೆ ರಾಜೇಶ್ವರಿ, ಓಕೆ ಬಿಟ್ಬಿಡಿ ಅದನ್ನ ಆಯ್ತಾ. ನಿಮಗೆ ಎಲ್ಲಿ ಒಳ್ಳೇದು ಅನ್ಸುತ್ತೆ ಅಲ್ಲಿ ಖಂಡಿತ ನೀವು ಹೋಗಿ, ಏನು ಮಾಡೋಕ್ಕಾಗಲ್ಲ. ಅಂಥವ್ರನ್ನ ಇಗ್ನೋರ್ ಮಾಡ್ಬಿಡಿ. ಶೆಲ್ ವಿ ಸ್ಪೀಕ್ ಆನ್ ದಟ್ ಡೇ? ಐ ಆಮ್ ಹ್ಯಾವಿಂಗ್ ಸಮ್ ಹೆಲ್ಪ್ ಸರ್. ಖಂಡಿತವಾಗಿ ನಾನು ಹೇಳಿದ್ನಲ್ಲ, ಇವಾಗ ನಮಗೆ ಸಿಗ್ತಾ ಇರೋದು 1 hour ಅಷ್ಟೇ. ಅದರಲ್ಲಿ ನಾವು ಮಾತಾಡ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿತು. ಅದಕ್ಕೆ ಅಂತಾನೆ ನಾನು ಭಾನುವಾರ 2 hour ನೀವು ಮಾತಾಡ್ಲಿ ಅಂತಾನೆ ನಾನು ಬಿಟ್ಬಿಡ್ತೀನಿ ಆಯ್ತಾ. ನಾನು ಅವತ್ತೇನು ಟೀಚ್ ಮಾಡಲ್ಲ, ನಿಮ್ಗೋಸ್ಕರ ಸಪ್ರೇಟ್ ಆಗಿ ನಾನು ಟೈಮ್ ತಗೋತಾ ಇದ್ದೀನಿ. ನಿಮಗೆ ಅವತ್ತು ಮಾತಾಡೋದಕ್ಕೆ ಅವಕಾಶ ನಾನು ಕೊಡ್ತೀನಿ ಆಯ್ತಾ. ರೈಟ್, ರಶ್ಮಿ ತಲಂಗಿ, ದಿ ಓವರ್ ಕೋರ್ಸ್ ಇಸ್ ಆಸಮ್ ಸರ್, ಯಾ ಟೀಚರ್ಸ್ ಎವ್ರಿಥಿಂಗ್ ಬಟ್ ವಿ ಹ್ಯಾವ್ ಟು ಲರ್ನ್ ಸ್ಟಿಲ್ ಮೋರ್. ಖಂಡಿತವಾಗಿಪ್ಪ ರಶ್ಮಿ, ಒಬ್ಬರಿಗೆಲ್ಲ ಎಲ್ರಿಗೂ ಹೇಳ್ತಾ ಇದ್ದೇನೆಂದ್ರೆ, ನಾವು ಈ ಥರ ಕೋರ್ಸ್ಗಳು ಇನ್ನೂ ಮಾಡೋಣ. ನಾನು ಖಂಡಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಟೈಮ್ ಸಿಕ್ಕಿದಾಗೆಲ್ಲ ನಾನು ನಿಮಗೆ ಕೋರ್ಸಸ್ಗಳನ್ನ ಮಾಡ್ತಾ ಇದ್ದೀನಿ. ಇನ್ನೂ ಕಂಟಿನ್ಯೂ ಮಾಡೋಣ ಆಯ್ತಾ, ನಮಗೂ ಟೈಮ್ ಸಿಗಬೇಕು. ಓಕೆ ರೈಟ್, ಥ್ಯಾಂಕ್ ಯು ಸೋ ಮಚ್ ವಿನಯ್. ಓಕೆ, session was really informative. Thank you, Vijay. Sure, sir. Got it. Thanks for the update. Okay, sure. Thank you. Okay. Sangeeta, thank you, sir, for your good work. Okay. So soon completed course, sir. We need some more courses. ಸಂಜಯ್ ಮಾಡ್ತೀನಿ ಖಂಡಿತ ಆಯ್ತಾ. ನನಗೂ ಸ್ವಲ್ಪ ಟೈಮ್ ಬೇಕು, ನನಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ನಾನು ಒಂದು ಸ್ವಲ್ಪ ಸುಧಾರಿಸ್ಕೊತೀನಿ. ಓಕೆನಾ? ವಿ ಕ್ಯಾನ್ ಲರ್ನ್ ಪವರ್ ಬಿ ಐ. ಖಂಡಿತವಾಗಿ ಪವರ್ ಬಿ ಐ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಮಾಡ್ತೀನಿ, ಅದು ಪ್ರಾಮಿಸ್ ಮಾಡಿದ್ದೀನಿ, ನಾನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್ ಫಾರ್ ಗುಡ್ ಎಫರ್ಟ್ಸ್. ನೆಕ್ಸ್ಟ್ ಎಕ್ಸ್ಪೆಕ್ಟಿಂಗ್ ಪವರ್ ಬಿ ಐ ಕ್ಲಾಸ್. ಖಂಡಿತವಾಗಿ ಈ ಸತಿ ಪವರ್ ಬಿ ಐ ತುಂಬಾ ಇನ್ಫಾರ್ಮೇಟಿವ್ ಮತ್ತೆ ತುಂಬಾ ಕಂಟೆಂಟ್ಸ್ ಇರುತ್ತೆ. ಓಕೆ ರೈಟ್, ಇವಾಗ ನಾನು ನಿಮ್ಮ 1 ನಿಮಿಷ ಟೈಮ್ ತಗೋತೀನಿ ಆಯ್ತಾ. 1 ನಿಮಿಷ ಎಲ್ಲರೂ, ನಿಮಗೆ ಈ ಕೋರ್ಸ್ ಹೆಂಗ್ ಅನಿಸ್ತು? ಅಂದ್ರೆ ಈ ಒಂದು 24 ದಿನ ನಾವೇನ್ ಕೋರ್ಸ್ ಮಾಡಿದ್ವಿ, ನಿಮ್ಗೆ ಹೆಂಗ್ ಅನಿಸ್ತು? ದಯವಿಟ್ಟು 1 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ. ಯಾರೆಲ್ಲ ಆಲ್ರೆಡಿ ಹಾಕಿದ್ದಾರೆ ಮೆಸೇಜ್, ಫೈನ್, ಥ್ಯಾಂಕ್ ಯು ಸೊ ಮಚ್. ಯಾರ್ಯಾರು ಮೆಸೇಜ್ ಹಾಕಿಲ್ಲ, ಜಸ್ಟ್ ಕೋರ್ಸ್ ಬಗ್ಗೆ ಅಷ್ಟೇ ಆಯ್ತಾ. ನನ್ನ ಬಗ್ಗೆ ನೀವು ಹೇಳಕ್ ಹೋಗ್ಬೇಡಿ, ಇನ್ಸ್ಟಿಟ್ಯೂಟ್ ಬಗ್ಗೆ ಏನು ಹೇಳಕ್ ಹೋಗ್ಬೇಡಿ. ಕೋರ್ಸ್ ನೀವು ಇಷ್ಟು ದಿನ ಅಟೆಂಡ್ ಮಾಡಿದ್ರಲ್ವಾ, ಏನ್ ಅನಿಸ್ತು ಅದನ್ನ ಮೆಸೇಜ್ ಮಾಡಿ. ಇನ್ನೊಂದಷ್ಟು ಮೆಸೇಜ್ ಇದೆ, ಓದ್ತಾ ಇರ್ತೀನಿ ಅಷ್ಟೊತ್ತಿಗೆ. ಫ್ರೀ ಕೋರ್ಸಸ್, ಕಂಡಮ್ನೇಬಲ್ ಜಾಬ್ ಆನ್ ಟಾಪ್ ಆಫ್ ದಟ್ ಶೋಯಿಂಗ್ career path and giving proper guidance, truly appreciated. Thank you so much, Puneet. You already shared ITAS link to my couple of friends. I really didn't expect this much guidance, sir. Okay, thank you so much, Vinay. Okay, take care, sir. Okay, thank you for your support. Okay, ರೈಟ್. ಸೊ 1 ನಿಮಿಷ ಟೈಮ್ ಕೊಡ್ತೀನಿ, ನಿಮ್ಗೆ ಹೆಂಗ್ ಅನ್ನಿಸ್ತು ಆಯ್ತಾ, ಅದನ್ನ ಮೆಸೇಜ್ ಮಾಡಿ. ಇವತ್ತಿಗೆ ಇಷ್ಟು ನಾನು ಕ್ಲೋಸ್ ಮಾಡ್ತೀನಿ. ಬಟ್ ಭಾನುವಾರ ಮಾತ್ರ ಕಂಪ್ಲೀಟ್, ಇಟ್ ವಿಲ್ ಬಿ ಯೋರ್ ಡೇ, ನಿಮ್ಮ ದಿನ. ಕಂಪ್ಲೀಟ್ ಆಗಿ ನೀವು ಏನೆಲ್ಲ ಮಾತಾಡ್ಬೇಕು, ಏನೆಲ್ಲ ಶೇರ್ ಮಾಡ್ಕೋಬೇಕು, ಅದನ್ನ ನೀವು ಶೇರ್ ಮಾಡ್ಕೋಬಹುದು ಆಯ್ತಾ. ಓಕೆ ಸಂದೀಪ್, ಎಸ್ಪೆಷಲಿ ಎಕ್ಸೆಲ್, ಲಿಂಕ್ಡ್ಇನ್ ಅಂಡ್ ರೆಸ್ಯೂಮೆ ಬಿಲ್ಡಿಂಗ್. ಓಕೆ, ಇನ್ನೂ ಮಾಡೋಣ, ಇನ್ನೂ ಡೀಟೇಲ್ ಆಗಿ. ಇವಾಗ ನಾನು ಹೇಳಿದ್ನಲ್ಲ, ಒಂದು ಕ್ಲಾಸ್ 1 hour ಏನೂ ಸಾಲಲ್ಲ. ಪವರ್ ಬಿ ಐ ಕಂಪ್ಲೀಟ್ ಆಗಿ ನಾವು ಮಾಡೋಣ. ಸಿಲೆಬಸ್ ಎಲ್ಲ ನಾನು ಕಳಿಸ್ತೀನಿ, ಅದ್ರಲ್ಲಿ ವರ್ಕ್ ಮಾಡೋಣ. ಓಕೆ, ವಿತ್ ಪ್ರಾಜೆಕ್ಟ್ಸ್, PL 300 ಗೈಡೆನ್ಸ್ ಎಲ್ಲ ಕೊಡ್ತೀನಿ ನಾನು ಆಯ್ತಾ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳು ಯಾರನ್ನ ಇದ್ರೆ ಅವ್ರಿಗೂ ಹೇಳಿ, ಅವರು ಬಂದು ಅಟೆಂಡ್ ಮಾಡ್ಲಿ, ತೊಂದರೆ ಇಲ್ಲ. ಅವ್ರಿಗೆ ಹೇಳ್ಬಿಡಿ, ಇದರಲ್ಲಿ ಯಾವುದೇ ರೀತಿಯಾದ ಕಮರ್ಷಿಯಲ್ಸ್ ಇಲ್ಲ ಅಂತಾನೆ ಹೇಳಿ. ನಾನು ಯಾರ ಹತ್ರನೂ ನಾನು ದುಡ್ಡು ಇಸ್ಕೊಳ್ಳಲ್ಲ. ಓಕೆ, ಕನ್ನಡದಲ್ಲಿ ನಾವ್ ಏನೇ ಮಾಡಿದ್ರು ಆದಷ್ಟು ಫ್ರೀಯಾಗೆ ಮಾಡೋಣ. ಓಕೆನಾ ರೈಟ್. ಯಾಕೆ ಯಾರು ಏನು ಟೈಪ್ ಮಾಡ್ತಾ ಇಲ್ಲ? ಎಲ್ಲ ಟೈಪ್ ಮಾಡ್ಬಿಟ್ರ ಆಲ್ರೆಡಿ? 1 ನಿಮಿಷ ಅಷ್ಟೇ ನಾನು ಕೇಳಿದ್ ನಿಮ್ಗೆ, ನಾನು ಫುಲ್ ಸ್ಟೋರಿ ಹಾಕಿ ಅಂತ ನಾನು ಹೇಳಿಲ್ಲ. ರೈಟ್, learned many things. Okay, thank you so much.
ವಿಜೇತ್. ಪವರ್ BI ಕ್ಲಾಸ್ ಕನ್ನಡದಲ್ಲಿಪ್ಪ, ನಾನು ಕನ್ನಡದಲ್ಲೇ ಫ್ರೀಯಾಗಿ ಮಾಡೋದು. ಇಂಗ್ಲೀಷಲ್ಲಿ ಆದ್ರೆ ಅದಕ್ಕೆ ನಾವು ಚಾರ್ಜ್ ಮಾಡ್ತೀವಿ. ಅದೆಲ್ಲ ನೈಟಲ್ಲಿ ಮಾಡೋದ ನಾನು. ವೀಕ್ ಡೇಸ್ ಅಥವಾ ವೀಕೆಂಡ್ಸ್ ಮಧ್ಯಾಹ್ನ ಎಲ್ಲ ಬೆಳಿಗ್ಗೆ ಮಾಡ್ತೀನಿ. ಓಕೆನಾ ಸರ್? ಅಗೇನ್ ಯು ವಿಲ್ ಬಿ ಕಂಡಕ್ಟಿಂಗ್ 5 days ಕ್ಲಾಸ್. ಇದು 5 days ಇರಲ್ಲಪ್ಪ. ಪವರ್ BI ಬಂದು ಫುಲ್ ಅಂದ್ರೆ ಕಂಪ್ಲೀಟ್ ಕೋರ್ಸ್ ಇರುತ್ತೆ, ಆಯ್ತಾ? ಅದು ಮೋಸ್ಟ್ ಪ್ರಾಬ್ಲಿ ಎಷ್ಟು ದಿನ ಇರುತ್ತೆ ನನಗೂ ಗೊತ್ತಿಲ್ಲ, ಸಿಲೆಬಸ್ ಮಾಡಬೇಕು. ಇದು 5 days ಇರಲ್ಲ, ಜಾಸ್ತಿ ಇರುತ್ತೆ. ಫುಲ್ ಇನ್ ಡೀಟೇಲ್ ಇರುತ್ತೆ. ಇದು ಒಂದು ಕಂಪ್ಲೀಟ್ ಕೋರ್ಸ್ ಪವರ್ BI ಇದು. We learned a lot of things, sir. Not only this course, I referred your old videos also. ಕನ್ನಡದವರಿಗೆ ನಿಮ್ಮ ಮೇಲೆ ತುಂಬಾ ಹೆಮ್ಮೆ ಇದೆ ಸರ್. ತುಂಬಾ ಖುಷಿ ಆಯ್ತು ಕೇಳಿ, ಆಯ್ತಾ? ಕನ್ನಡ ಬೆಳಿಬೇಕು. ನಾನು ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ, ಎಲ್ಲ ಒಂದ್ ಮಾತು ಹೇಳ್ತಾರೆ, ಕನ್ನಡ ಉಳಿಸಿ ಉಳಿಸಿ ಅಂತೆಲ್ಲ ನಾವು ಬೇಡೋದಕ್ಕಿಂತ ನಾವು ಕನ್ನಡನ ಬೆಳೆಸ್ತಾ ಹೋದ್ರೆ ಅದೇ ಬೆಳೆಯುತ್ತೆ ಅನ್ನೋದು ಅಷ್ಟೇ ನನ್ನ ಪಾಲಿಸಿ. ನಾವು ಯಾರಿಗೂ ಹೋಗ್ಬಿಟ್ಟು ಕೇಳಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಯಾಕೆ ನಾವು ಹೋಗ್ಬಿಟ್ಟು ಎಲ್ಲರ ಹತ್ರ ಹೋಗ್ಬಿಟ್ಟು ಕನ್ನಡ ಉಳಿಸಿ ಅಂತ ನಾವು ಬೇಡಬೇಕು? ನಮ್ಮ ಕೆಲಸ ನಾವು ಮಾಡೋಣ. ಕನ್ನಡದ ಬಗ್ಗೆ ಅಭಿಮಾನ ಇದೆ, ಅದನ್ನ ನಾವು ಹೋರಾಟ ಮಾಡಿ ಗೆಲ್ಬೇಕು ಅನ್ನೋದಲ್ಲ. ಯೂಸ್ ಮಾಡ್ತಾ 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 ಜನನು ಅದ್ರ ಬಗ್ಗೆ ಮೆಚ್ಚುಗೆ ಇಟ್ಕೋಬೇಕು. ನೋಡಿ, ನೀವೇ ನೋಡ್ದಂಗೆ ಎಷ್ಟು ಜನ ಬರ್ತಿದ್ದಾರೆ. ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ಕನ್ನಡದಲ್ಲಿ ಈ ತರ ಕೋರ್ಸ್ ಫ್ರೀ ಇದೆ ಬನ್ನಿ ಅಂತಂದ್ರೆ, ಕನ್ನಡದಲ್ಲಿ ಕಲ್ತ್ರೆ ನಮ್ಗೆ ಕೆಲಸ ಸಿಗಲ್ಲ, ನಾವು ಬರಲ್ಲ ಅಂತಂದ್ರಂತೆ. ಏನೋ ಮಾಡಕ್ಕಾಗಲ್ಲ, ಬರೋರಿಗೆ ನಾವು ಖಂಡಿತ ಮಾಡಬೇಕು, ಆಯ್ತಾ? ರೈಟ್. ಐ ಆಮ್ ಥ್ಯಾಂಕ್ಫುಲ್ ಫಾರ್ 28 days that I learned a lot, sir. Thank you so much, ದರ್ಶನ್. ನೀವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಯಾಕಂದ್ರೆ ನೀವು ಕತೆ, ಕಾದಂಬರಿ, ಕವನ ಎಲ್ಲ ಬರಿತೀರಿ ಅಂತ ನನ್ಗೆ ಲಾಸ್ಟ್ ಟೈಮ್ ಸಿಕ್ತಾಗ ಹೇಳಿದ್ರಿ. ದೊಡ್ಡ ಮಟ್ಟಿಗೆ ನೀವು ಬೆಳಿಬೇಕು, ನಮ್ಗೆ ಅದು ಸಂತೋಷನೇ. Right. I've already started to post in LinkedIn and tagged you also. The concept of branding is very much realistic nowadays. ಹೌದಪ್ಪ, ನಾನು ಲಿಂಕ್ಡ್ಇನ್ ನಾನು ಕಂಪ್ಲೀಟ್ ಚೆಕ್ ಮಾಡಿಲ್ಲ ವಿನಯ್. ನಾನು ನನ್ನ ಗಮನಕ್ಕೆ ಬಂದಿದ್ದಷ್ಟು ನಾನು ಖಂಡಿತವಾಗಿ ನಾನು ನಿಮಗೆ ರೆಫರೆನ್ಸ್ ಅಂದ್ರೆ ನಾನು ಅಟ್ಲೀಸ್ಟ್ ಒಂದು ಕಮೆಂಟ್ ಅದು ನಾನು ಹಾಕ್ತೀನಿ. ಓಕೆ, ಕಪಲ್ ಆಫ್ ಪಿಕ್ಚರ್ಸ್, ವಾಚ್ ಮೈ ಪ್ರೊಫೈಲ್, ಸೂಪರ್. ಐ ಡೋಂಟ್ ನೋ, ದೇ ಡಿಂಟ್ ರಿಪ್ಲೈ ಸ್ಟಿಲ್ ನೌ, ಬಟ್ ಮೈ ಪ್ರೊಫೈಲ್ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ ವಿನಯ್. ಒಂದು ಬೀಜ ಈಗ ನೆಟ್ಟಿದ್ದೀರಾ, ಮರ ಆಗೇ ಆಗುತ್ತೆ ಖಂಡಿತವಾಗಿ. ನೋಡಿ, ಒಂದು ಎಕ್ಸಾಂಪಲ್, ವಿನಯ್ ಸ್ಟಾರ್ಟ್ ಮಾಡಿದ್ದಾರೆ ಬ್ರ್ಯಾಂಡಿಂಗ್, ಅವರಷ್ಟಕ್ಕೆ ಅವ್ರು ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ವಿನಯ್. ಮಾಡಿ. ನಾನು ಖಂಡಿತವಾಗಿ ನಾನು ಲಿಂಕ್ಡ್ಇನ್ ನಾನು ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ. ನಾನು ಕರೆಕ್ಟ್ ಟ್ಯಾಗ್ ಮಾಡಿದ್ರೆ ನನಗೆ ಅದು ನೋಟಿಫಿಕೇಶನ್ ಬರುತ್ತೆ. ನಾನು ಬಂದರೆ ಖಂಡಿತ ನಾನು ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ನಾನು ಹಾಕಿ ಹಾಕ್ತೀನಿ. ಓಕೆ, ಟೇಕ್ ಕೇರ್, ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು ರಶ್ಮಿ. ಥ್ಯಾಂಕ್ ಯು ಸರ್, ಕೋರ್ಸ್ ವಾಸ್ ವೆರಿ ಮಚ್ ಯೂಸ್ಫುಲ್. ಓಕೆ, ಚಂದ್ರಶೇಖರ್, excellent content presentation examples, use cases you have used in the session are relevant. Thank you so much, Chandrasekhar. Okay. Okay. Chaitra, your passion for teaching has ignited a love for learning within me that will last lifetime. Thank you for being such an incredible teacher. Yes. ಇದಿಷ್ಟೇ ಅಪ್ಪ ಬೇಕಾರದು. ಆಕ್ಚುಲಿ ಒಬ್ಬ ಟ್ರೈನರ್ ಅಂತಂದ್ರೆ ಸುಮ್ಮನೆ ಏನೋ ಫೀಸ್ ಇಸ್ಕೊಂಡು ಟ್ರೈನ್ ಮಾಡ್ಬಿಡೋದು ಅಷ್ಟೇ ಅಲ್ಲ. ಪ್ಯಾಷನ್ ಇರಬೇಕು. 10 ಜನ ಹೆಂಗಿರ್ಬೇಕು ಅಂದ್ರೆ ನಾವು ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರಬೇಕು. ಸೊ ಅದು ನನ್ನ ಪಾಲಿಸಿ ಆಕ್ಚುಲಿ. ಓಕೆನಾ? ಸಿದ್ದರಾಜು, ಥ್ಯಾಂಕ್ ಯು ಫಾರ್ ದ ಸೆಷನ್. ಥ್ಯಾಂಕ್ ಯು ಸಿದ್ದರಾಜು. ಥ್ಯಾಂಕ್ ಯು ಸೋ ಮಚ್. ಲರ್ನ್ಡ್ ಲಾಟ್ ಆಫ್ ನಾಲೆಜ್ ಇನ್ ಫುಲ್ ಕೋರ್ಸ್. ಇನ್ನೂ ಇದೆ ಸಂತೋಷ್, ಇನ್ನೂ ತುಂಬಾ ಇದೆ ಕಲಿಯುವಂಥದ್ದು. ನಾನು ಖಂಡಿತವಾಗಿ ನಾನು ನಿಮಗೆ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ದರ್ಶನ್, ಕನ್ನಡದಲ್ಲೇ ಹಾಕ್ಬಿಟ್ಟಿದ್ದಾರೆ. ಯಾವುದೇ ಹೊಸ ವಿಷಯವನ್ನು ನಮ್ಮ ಭಾಷೆಯಲ್ಲೇ ಕಲಿತಾಗ ಅದು ಆಗುವ ಅನುಭವ ಅಪಾರ. ದರ್ಶನ್ ಒಂದು ನನಗೆ ಖುಷಿ ಆಗೋದು ಏನಂದ್ರೆ, ಅವ್ರು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾತಾಡೋದಾಗ್ಲಿ, ಒಂದು ಬರೆಯೋದಾಗ್ಲಿ. ಯಾಕಂದ್ರೆ ಅವರು ಆಕ್ಚುಲಿ ಬಂದು ಬರಹಗಾರರು, ನನಗೆ ಗೊತ್ತಿರಂಗೆ ಕತೆ, ಕಾದಂಬರಿ ಎಲ್ಲ ಬರೆಯುವಂತ ಒಬ್ಬ ವ್ಯಕ್ತಿ. ತುಂಬಾ ಖುಷಿ ಆಯ್ತು ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ನಾನು ಮೀಟ್ ಮಾಡಬೇಕು, ಅದಕ್ಕೋಸ್ಕರನೇ ನಾನು ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದೀನಿ. ಪವರ್ BI ಕ್ಲಾಸ್ ಮುಗಿಲಿ, ನಾನು ನನಗೆ ಕಲಿಸ್ತಕ್ಕಂಥ ನಮ್ಮ ಟೀಚರ್ಗಳನ್ನ ಕರೆಸಿ ನಿಮ್ಗೆಲ್ಲ ಒಂದು ಸರ್ಟಿಫಿಕೇಟ್ ಈ ಸತಿ ಅವ್ರ ಕೈಲಿ ಕೊಡಿಸ್ಬೇಕು ಅಂತ ನನ್ನೊಂದು ಆಸೆ ಇದೆ. ಆಕ್ಚುಲಿ ನನ್ಗೊಂದು ಆಸೆ ಇದೆ. ಆಕ್ಚುಲಿ ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರೆಸ್ಬೇಕು ನಮ್ಮ ಆಫೀಸ್ಗೆ. ಅವ್ರ ಕಡೆಯಿಂದ ನಿಮಗೆ ಸರ್ಟಿಫಿಕೇಟ್ ಕೊಡಿಸ್ಬೇಕು ಅಂತ. ಅದ್ರ ಅಂದ್ರೆ ಟಾಕ್ಸ್ ನಡೀತಾ ಇದೆ. ಅವರು ಎಷ್ಟು ಮಟ್ಟಿಗೆ ಬರ್ತಾರಲ್ಲ ಗೊತ್ತಿಲ್ಲ, ಬಟ್ ಅದಂತೂ ಒಂದು ಆಸೆ ಇದೆ ನನಗೆ, ಈ ಸರಿ ಅವ್ರನ್ನ ಕರೆಸ್ಬೇಕು ಅಂತ. ಖಂಡಿತವಾಗಿ ಅದನ್ನ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಕಸ್ಮಾತ್ ನಿಮಗೆ ಯಾರಿಗಾನ ಪರಿಚಯ ಇದ್ರೆ ಅಥವಾ ಆತರ ಒಂದು ಸಿಚುವೇಶನ್
ನಿಮ್ಗೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ ಇದು ಮಾಡೋ ಥರ ಇದ್ರೆ ದಯವಿಟ್ಟು ನನಗೆ ತಿಳಿಸಿ. ಖಂಡಿತವಾಗಿ ಅವ್ರನ್ನ ಹೋಗ್ಬಿಟ್ಟು ಮಾತಾಡೋಣ. ಓಕೆ, ಡು ಯು ಹ್ಯಾವ್ ಎನಿ ಪ್ಲಾನ್ಸ್ ಫಾರ್ ಇಂಟ್ರೊಡ್ಯೂಸಿಂಗ್ ಮಿಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಅಂಡ್ ಜನರೇಟಿವ್ ಐ ಇನ್ ದ ಫ್ಯೂಚರ್? ಖಂಡಿತವಾಗ್ಲೂ ಅದನ್ನು ನಾನು ಮಾತಾಡ್ತಾ ಇದ್ದೀನಿ ಚಂದ್ರಶೇಖರ್. ಇದಕ್ಕೆಲ್ಲ ಯಾರು ಫ್ರೀಯಾಗಿ ಬಂದು ಮಾಡೋದಕ್ಕೆ ಅಷ್ಟು ಒಪ್ತಾ ಇಲ್ಲ. ಒಂದಷ್ಟು ಕಮರ್ಷಿಯಲ್ಸ್ ಕೇಳ್ತಾರೆ. ನೋಡೋಣ ನನ್ನ ಕೈಲಿ ಏನಾಗುತ್ತೆ ನಾನು ಮಾಡ್ತೀನಿ. ಆಲ್ರೆಡಿ ನಾನು ಇಂಗ್ಲೀಷ್ ಕ್ಲಾಸಸ್ಗೆ ನಾನು ತುಂಬ ಹೋರಾಡಿದೆ, ಅದು ಸಕ್ಸಸ್ ಆಗಲಿಲ್ಲ. ನೋಡೋಣ, ಮಿಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಯಾರನ್ನ ಇದ್ದರೆ ಖಂಡಿತವಾಗ್ಲೂ ಆ ಕ್ಲಾಸಸ್ಗೆ ನಾನು ಅರೇಂಜ್ ಮಾಡಿಸಿ ಕೊಡ್ತೀನಿ. ಓಕೆ, ರೈಟ್. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ತುಂಬ ಸಂತೋಷ ಆಯಿತು ನಿಮ್ಮ ವರ್ಡ್ಸ್, ನಿಮ್ಮ ಕಮೆಂಟ್ಸು, ನಿಮ್ಮ ರಿವ್ಯೂಸ್ ಎಲ್ಲ ಕೇಳಿ. ಓಕೆ, ಸಿದ್ದಿಕ್ ನೀವು ಬಂದಿದ್ದಾರೆ, ನೀವು ತುಂಬ ಸರಿ. ನನಗೆ ಸಿದ್ದಿಕ್ಕು ಮತ್ತು ಇನ್ನೂ ಕೆಲವರೆಲ್ಲ ತುಂಬ ನಂಗೆ ಇಷ್ಟ ಆಗ್ತಾರೆ. ಯಾಕಂದರೆ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ತುಂಬ, ಅದು ಎಷ್ಟು ಖುಷಿಯಾಗುತ್ತೆ ಅಂದರೆ ಅದನ್ನು ನಾವು ಹೇಳ್ಕೊಳಕ್ಕಾಗಲ್ಲ ಆ್ಯಕ್ಚುಲಿ. ಸಂದೀಪ್ ಕನ್ನಡ ಉಳಿಸಿ ಅಂತ ಹೇಳ್ಬೇಡಿ, ಕನ್ನಡ ಬೆಳೆಸಿ ಅಂತ ಹೇಳಿ. ಇಷ್ಟೇ, ಇವಾಗಷ್ಟೇ ಹೇಳಿದೆ. ನಾವು ಕನ್ನಡ ಉಳಿಸಿ ಅಂತ ಹೇಳ್ಬಾರ್ದು, ಕನ್ನಡ ಬೆಳೆಸಿ ಅಂತ ಹೇಳ್ಬೇಕು. ಕನ್ನಡ ಬೆಳೆಸ್ತಾ ಹೋದ್ರೆ ಖಂಡಿತವಾಗಿ ಕನ್ನಡ ಉಳಿಯುತ್ತೆ. ನಾವು ಯಾರ ಹತ್ರ ಬೇಡ ಅವಶ್ಯಕತೆ ಇಲ್ಲ. ಯಾಕೆ ನಾವು ಕೇಳ್ಬೇಕು ಕನ್ನಡ ಉಳಿಸಿ ಅಂತ? ಕನ್ನಡ ಬೆಳೆಸಿ, ಕನ್ನಡ ಬಳಸಿ, ಆಯ್ತಾ? ಕನ್ನಡ ತಾನೇ ಉಳಿಯುತ್ತೆ. ರೈಟ್. ಓಕೆ, ಸೊ ನೆಕ್ಸ್ಟ್ ಟೈಮು ನಾನು ಆದಷ್ಟು ಮತ್ತೆ ಪರ್ಸ್ನಲಿ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಿಮಗೆ ಸರ್ಟಿಫಿಕೇಟ್ಸನ್ನು ಲಾಸ್ಟ್ ಟೈಮ್ ಹೆಂಗೆ ಮಾಡಿದ್ವಿ ಅದೇ ರೀತಿ ಮಾಡೋಣ ಅಂತ ಇದ್ದೀನಿ. ನೋಡೋಣ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಪವರ್ BI ಕ್ಲಾಸ್ ಮುಗಿದ ಮೇಲೆ ಅದನ್ನು ಮಾಡೋಣ ಅಂತಿದ್ದೀನಿ. ಪವರ್ BI ಸರ್ಟಿಫಿಕೇಟ್ಸ್ ವಿತ್ ಸರ್ಟಿಫಿಕೇಟ್ ಇರುತ್ತೆ ನಿಮಗೆ, ಅದನ್ನು ಕೂಡ ಸೇರಿಸಿ ನಿಮಗೆ ಅಲ್ಲೇ ಡೇಟಾ ಅನಾಲಿಟಿಕ್ಸ್ ಮತ್ತು ಪವರ್ BI ಎರಡೂ ಸರ್ಟಿಫಿಕೇಟನ್ನು ಕೊಟ್ಟು ನಿಮಗೆ ಆದಷ್ಟು ನಮ್ಮ ಟೀಚರ್ಸ್ಗಳನ್ನ ಕರೆಸ್ಬೇಕು ಅಂತಿದ್ದೀನಿ. ನನಗೆ ಟೀಚ್ ಮಾಡತಕ್ಕಂಥ, ನಮ್ಮ ಈ ಮಟ್ಟಿಗೆ ಬೆಳೆಸಿರ್ತಕ್ಕಂಥ ಟೀಚರ್ಗಳು ಕರೆಸ್ಬೇಕು ಅಂತಿದ್ದೀನಿ. ಜೊತೆಗೆ ಒಂದು ಆಸೆ ಇದೆ, ಪುನೀತ್ ರಾಜ್ಕುಮಾರ್ ಅವರ ಧರ್ಮ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರೆಸ್ಬೇಕು ಅಂತ. ನನಗೆ ಆ್ಯಕ್ಚುಲಿ ತುಂಬ ವರ್ಷದಿಂದ ನನಗೆ ಪುನೀತ್ ರಾಜ್ಕುಮಾರ್ ಕರೆಸ್ಬೇಕು ಅಂತಿತ್ತು ಆಸೆ, ಬಟ್ ಅದು ಕೊನೆಗೂ ಆಗಲಿಲ್ಲ. ಬಟ್ ಇವ್ರನ್ನ ಕರೆಸ್ಬೇಕು ಅಂತ ಒಂದು ಆಸೆ ಇದೆ. ಆಲ್ರೆಡಿ ಒಂದಷ್ಟು ಟಾಕ್ಸ್ ನಡೀತಾ ಇದೆ. ಬಟ್ ಅವ್ರು ಹಿಂಗೆ ಅದನ್ನು ರಿಯಾಕ್ಟ್ ಮಾಡ್ತಾರೆ ಇನ್ನೂ ಗೊತ್ತಿಲ್ಲ. ಬಂದರೆ ನಮ್ಮ ಅದೃಷ್ಟ. ಆ್ಯಕ್ಚುಲಿ ಬಂದಿಲ್ಲ ಅಂದರೆ ಆದಷ್ಟು ಅವರ ಮನೆಗೆ ಹೋಗಿ ಬರೋಣ ಅಂತಲೂ ಒಂದು ಪ್ಲಾನ್ಸ್ ಇದೆ. ನೋಡೋಣ, ಯಾವುದಾದ್ರೂ ಸರಿ ನಾನು ಮಾಡೋಣ. ಓಕೆನಾ? ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಭಾನುವಾರ 7 ಗಂಟೆಗೆ ಸಿಗ್ತೀನಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡೋದಕ್ಕೆ. ಓಕೆ, ಬಾಯ್, ಎಲ್ಲರಿಗೂ ನಮಸ್ಕಾರ.